ಎಲ್ಲರಿಗೂ ನಮಸ್ಕಾರ. ನಮ್ಮ ಬೇರುಗಳು ಕನ್ನಡ ಬಳಗದ ಆ ಸಭೆ 221ನೇ ಸಭಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಹೊಸ ಕ್ಯಾಲೆಂಡರ್ ವರ್ಷ 2026 ಶುರುವಾಗಿದೆ. ಜನವರಿಯಲ್ಲಿ ಇದು ನಮ್ಮ ಬೇರುಗಳು ಬಳಗದ ಒಂದು ಮೊದಲನೇ ಕಾರ್ಯಕ್ರಮ. ಹಲವಾರು ವಿಶೇಷಗಳು ಈ ತಿಂಗಳಲ್ಲಿ. ಸೂರ್ಯನ ಪಥ ಬದಲಿಸುವಂತಹ ಪುಣ್ಯಕಾಲ ಮಕರ ಸಂಕ್ರಮಣ ಕೂಡ ಇದೇ ತಿಂಗಳಲ್ಲಿ ಬರ್ತಾ ಇದೆ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ನಾವು ಅದನ್ನ ಆಚರಿಸ್ತಾ ಇದ್ದೀವಿ, ಸಂಕ್ರಾಂತಿ ಹಬ್ಬವನ್ನ. ಹಾಗೆ ವಿಶೇಷ ಈಗ ಸದ್ಯದ ವಿಶೇಷ ಅಂದ್ರೆ ಆಧುನಿಕ ಯುಗದ ಪ್ರಾರಂಭದಲ್ಲೇ ವೇದಾಂತ ಡಿಂಡಿಮವನ್ನ ಬಾರಿಸಿ ಪ್ರಪಂಚದ ತುಂಬ ಅಧ್ಯಾತ್ಮ ಜ್ಞಾನವನ್ನ, ನಮ್ಮ ಭಾರತೀಯ ಸಂಸ್ಕೃತಿಯ ಜ್ಞಾನವನ್ನ ಪಸರಿಸಿ ನಮ್ಮ ಸನಾತನ ಧರ್ಮವನ್ನ ಪುನಃ ಪ್ರತಿಷ್ಠಾಪಿಸಿದಂತಹ ಸ್ವಾಮಿ ವಿವೇಕಾನಂದರ ಜಯಂತಿ ಬರೋದು ಇದೇ ತಿಂಗಳಲ್ಲಿ. ಹಾಗೆ ಇನ್ನೂ ಒಂದು ವಿಶೇಷ ಕೂಡ ಇದೆ, ಅದು ವಿವೇಕ ದೀಪ್ತಿ ಮಹಾಭಿಯಾನ. ವೇದಾಂತ ಭಾರತಿ ಕೈಗೊಂಡಿರುವಂತಹ ಪೂಜ್ಯ ಗುರುಗಳ ಎಡತೊರೆ ಮಹಾಸ್ವಾಮಿಗಳ ಅವರ ಮಾರ್ಗದರ್ಶನದಲ್ಲಿ ಕೈಗೊಂಡಿರುವಂತಹ ಒಂದು ಮಹಾಭಿಯಾನ. ಬರೋ ಜನವರಿ 31ರಂದು ವೇದಾಂತ ಭಾರತಿ ಸಂಸ್ಥೆ ಬೆಂಗಳೂರಿನಲ್ಲಿ ಆಯೋಜಿಸಿರುವಂತಹ ವಿವೇಕ ದೀಪ್ತಿ ಮಹಾಸಮರ್ಪಣಾ ಕಾರ್ಯಕ್ರಮ ಶೃಂಗೇರಿ ಜಗದ್ಗುರುಗಳ ಸನ್ನಿಧಾನದಲ್ಲಿ ನಡೆಯುವಂತದ್ದು. ಅದು ಕೂಡ ಹತ್ತಿರ ಬರ್ತಾ ಇದೆ. ಅದಕ್ಕೂ ಸಿದ್ಧತೆಗಳೆಲ್ಲ ತೀವ್ರಗೊಳ್ತಾ ಇವೆ. ಇನ್ನು ಇವತ್ತು 11ನೇ ತಾರೀಕು ಹೇಳೋದಾದ್ರೆ, ನಾವೀಗ ಸೇರಿರೋ ದಿನವೂ ಕೂಡ ವಿಶೇಷ. ಏನು ಅಂದ್ರೆ ವಿವೇಕಾನಂದ ಜಯಂತಿಯ ಸಂದರ್ಭ. ನಿನ್ನೆ ನಮ್ಮ ಪಂಚಾಂಗದ ತಿಥಿ ಪ್ರಕಾರ ಅವರ ಜಯಂತಿ, ನಾನು ಆಗಲೇ ಹೇಳಿದ ಹಾಗೆ ಜಯಂತಿ ಕೂಡ. ಮತ್ತು ನಾಳೆ ಜನವರಿ 12, ಅವೆರಡರ ಮಧ್ಯೆ ನಾವಿದ್ದೀವಿ ಇವತ್ತು, ಜನವರಿ 11. ಹಾಗಾಗಿ ಇವತ್ತು ನಾವು ವಿವೇಕ ದೀಪ್ತಿಯ ಕಾರ್ಯಕ್ರಮದಲ್ಲಿ ಇದ್ದೀವಿ. ಅದು ಕೂಡ ವಿವೇಕದ ದೀಪ್ತಿ. ವಿವೇಕ ಪೃಥಗಾತ್ಮತ ಅಂತೆಲ್ಲ ಮಾತಿದೆ. ಪೃಥಗಾತ್ಮತ, ಪೃಥಕ್ಕಾಗಿ ತಿಳ್ಕೊಳ್ಳುವಂತಹದ್ದು ಅಂತ ಹೇಳಿ ವಿಭಾಗಿಸಿ ಒಂದು ಅದ್ರ ಒಳಗಡೆ ಏನೇನು ಭಾಗ ಇದೆಯೋ ಎಲ್ಲವನ್ನು ಸರಿಯಾಗಿ ತಿಳ್ಕೊಳ್ಳುವಂತಹದ್ದು, ವಿಮರ್ಶಿಸಿ ತಿಳ್ಕೊಳ್ಳುವಂತಹದ್ದು ಅಂತ ಹೇಳಿ. ಇದು ಈಗಿನ ಸಂದರ್ಭದಲ್ಲಿ ಈಗ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಶಂಕರ ಭಗವತ್ಪಾದರಿಗೆ, ವಿವೇಕಾನಂದರಿಗೆ ಎಲ್ಲರಿಗೂ ಪ್ರಿಯವಾಗುವಂತಹದ್ದು ಹಾಗೂ ಈಗಿನ ಸಂದರ್ಭಕ್ಕೆ ತುಂಬಾ ಪ್ರಸ್ತುತ. ಹಾಗಾಗಿ ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರಂತೂ ಎಲ್ಲೆಡೆಯೂ ಸಾರಿದ್ದು ನಮ್ಮೆಲ್ಲರ ಆತ್ಮಶಕ್ತಿಯ ಬಗ್ಗೆನೆ, ಚೈತನ್ಯದ ಬಗ್ಗೆನೆ, ಅಂದ್ರೆ ಜಗತ್ತಿನ ನೈಜ ಸ್ವರೂಪದ, ನಮ್ಮ ಸ್ವರೂಪದ ಬಗೆಗೆ. ಹಾಗಾಗಿ ವಿವೇಕ ದೀಪ್ತಿ ಅಭಿಯಾನದ ಉದ್ದೇಶ ಎಲ್ಲ ಯುವಕರಿಗೂ ಈ ವಿಚಾರವನ್ನ ತಿಳಿಸ್ಬೇಕು ಅಂತ ಹೇಳಿ. ಹಾಗಾಗಿ ಮತ್ತೆ ಈಗಿನ ಸಂದರ್ಭದಲ್ಲೂ ಕೂಡ ಈ ಒಂದು ಆತ್ಮ ಚೈತನ್ಯದ, ಆತ್ಮಶಕ್ತಿಯ ವಿಚಾರವನ್ನ ಎಲ್ಲೆಡೆಯೂ ಪ್ರಸಾರ ಮಾಡುವಂತಹ, ಅದನ್ನೇ ಚರ್ಚೆ ಮಾಡುವಂತಹ ಅವಕಾಶ ಅಂದ್ರೆ ಅಗತ್ಯ ಇದೆ, ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ಇಂಥ ವಿಶೇಷ ಸಂದರ್ಭದಲ್ಲಿ ಇದನ್ನು ಸಂವಾದ ರೂಪದಲ್ಲಿ ಆದಷ್ಟು ನಾವು ಎಲ್ಲರ ಮುಂದಿಡಬೇಕು ನಮ್ಮ ಬಳಗದ ಮೂಲಕ ಅಂತ ಹೇಳಿ ಇವತ್ತು ವಿವೇಕ ದೀಪ್ತಿ ಅಂತಾನೆ ನಾವು ಅಭಿಯಾನದ ಈ ಸಂದರ್ಭದಲ್ಲೇ ನಮ್ಮ ಬಳಗದಲ್ಲಿ ಇದನ್ನ ಆಯೋಜನೆ ಮಾಡಿದ್ದು. ವಿವೇಕ ದೀಪ್ತಿ ಅಭಿಯಾನದ ಅಡಿಯಲ್ಲಿ ದಕ್ಷಿಣಾಮೂರ್ತಿ ಅಷ್ಟಕ ಅಂತ ಶ್ರೀ ಶಂಕರ ಭಗವತ್ಪಾದರು ಬರೆದಿರುವಂತಹ ಒಂದು ಕೃತಿ, ಸಣ್ಣ ಕೃತಿ, 10 ಶ್ಲೋಕಗಳನ್ನು ಒಳಗೊಂಡಿರುವಂತಹದ್ದು. ಆದರೆ ಅದ್ಭುತವಾದ ಸಂಪೂರ್ಣ ಒಂದು ವೇದಾಂತ ಸಾರವನ್ನೇ ತನ್ನಲ್ಲಿ ಹಿಡಿದಿಟ್ಕೊಂಡಿರುವಂತಹ ಒಂದು ಕೃತಿ ದಕ್ಷಿಣಾಮೂರ್ತಿ ಅಷ್ಟಕ. ಹಾಗಾಗಿ ಅದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಜೊತೆ ತಾವೆಲ್ಲರೂ ಸೇರಿದ್ದೀರಿ. ತಮಗೆಲ್ಲರಿಗೂ ಆದರದಂತ ಸ್ವಾಗತ. ಇವತ್ತು ನಮ್ಮ ಜೊತೆ ವಿಚಾರವನ್ನ ಹಂಚಿಕೊಳ್ಳೋದಿಕ್ಕೆ ನಮ್ಮ ಅತಿಥಿಗಳಾಗಿ ಶ್ರೀ ರಘುರಾಮ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಆದರದ ಸ್ವಾಗತ. ಮೊದಲಿಗೆ ರಘುರಾಮ್ ಅವರ ಪರಿಚಯವನ್ನ ಸಣ್ಣದಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿ ವೇದಶ್ರೀಯನ್ನ ಕೇಳಿಕೊಳ್ತೇನೆ. ವೇದಶ್ರೀ, ವೇದಿಕೆ ನಿನಗೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಇವತ್ತು ಇಂದಿನ ಸಭೆಗೆ ಅತಿಥಿಯಾಗಿ ಬಂದಿರೋರು ಶ್ರೀ ರಘುರಾಮ್. ವೇದಾಂತ ಭಾರತಿ ಅನ್ನೋ ಸಂಸ್ಥೆ ಯೋಗಾನಂದೇಶ್ವರ ಮಠದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರು.
ಅವರ ಆಶ್ರಯದಲ್ಲಿ ನಡ್ಕೊಂಡ್ ಬಂದಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೌಂದರ್ಯ ಲಹರಿಯಿಂದ ಪ್ರಾರಂಭಿಸಿ ಶಾಂಕರ ಸಂದೇಶ, ಶಾಂಕರ ತತ್ವಾಭಿಯಾನ, ಹೀಗೆ ಸುಮಾರು ಅಭಿಯಾನಗಳನ್ನ ಶಂಕರರ ತತ್ವಗಳನ್ನ ಪ್ರಚಾರ ಪ್ರಸಾರ ಮಾಡ್ಲಿಕ್ಕಾಗಿ ಶುರು ಮಾಡಿದ್ದು. ಅದರ ಹಾದಿಯಲ್ಲೇ ಈಗ ವೇದಾಂತ ಭಾರತಿ ಹೆಮ್ಮರವಾಗಿ ಬೆಳೆದಿದೆ. ಅದರಲ್ಲಿ ಎಲ್ಲಾ ಕಾರ್ಯ ಚಟುವಟಿಕೆಗಳಿಗೆ ಸಕ್ರಿಯರಾಗಿ ಸಂಯೋಜಕರಾಗಿ ಈಗ ಇರೋರು ಶ್ರೀ ರಘುರಾಮ್ ಅವರು ವೇದಾಂತದ ಶಿಷ್ಯರು ಆಗಿದ್ದಾರೆ. ಬಹಳ ತಿಳ್ಕೊಂಡಿರೋರು ವೇದಾಂತದ ಬಗ್ಗೆ. ಸಾಕ್ಷಾತ್ ಗುರುಗಳಿಂದನೇ ಅವರು ಶಂಕರ ಭಾರತಿ ಸ್ವಾಮೀಜಿಗಳಿಂದನೇ ವೇದಾಂತದ ಪಾಠವನ್ನ ಮಾಡಿಸ್ಕೊಳ್ತಾರೆ. ಜೊತೆಗೆ ಅವರ ಕಾರ್ಯಶೈಲಿಯನ್ನ ನೋಡ್ಬಿಟ್ರೆ ಯಾರಿಗಾದ್ರೂ ಬೆರಗಾಗ್ಬೋದು. ಅವ್ರು ಎಷ್ಟು ಓಡಾಡ್ತಾರೆ ಅಭಿಯಾನಕ್ಕೋಸ್ಕರ ಅಂತಾನೆ ಅಲ್ಲ, ವೇದಾಂತ ಭಾರತೀಯ ಎಲ್ಲಾ ಕಾರ್ಯಗಳಿಗೂ ಅವರು ಸದಾ ಸನ್ನದ್ಧರಾಗಿರ್ತಾರೆ. ಸುಮಾರು ಕಂಪನಿಗಳಲ್ಲಿ, ಕಾಲೇಜು ವಿದ್ಯಾಲಯಗಳಲ್ಲಿ, ಶಾಲೆಗಳಲ್ಲಿ ಮಕ್ಕಳಿಗಾಗ್ಲಿ ವೃದ್ಧರಿಗಾಗ್ಲಿ, ಆಬಾಲ ವೃದ್ಧರಿಗೆ ಅವರು ಈ ದಕ್ಷಿಣಾಮೂರ್ತಿ ಅಷ್ಟಕದ ಉಪನ್ಯಾಸವನ್ನ ನೀಡಿದ್ದಾರೆ. ಅದು ಬಹಳ ವಿಶಿಷ್ಟ ಶೈಲಿಯಿಂದ ಕೂಡಿರುತ್ತೆ ಅಂತ ನನ್ನ ಸ್ವಾನುಭವದಿಂದ ತಿಳಿದಿದ್ದೇನೆ. ಜೊತೆಗೆ ಇದೊಂದೇ ಮುನ್ನೆಲೆಯ ಅಂತ ಕೇಳಿದ್ರೆ ಅವ್ರಿಗೊಂದು ಹಿನ್ನೆಲೆ ಉಂಟು. ಅವರೊಬ್ರು ಮೆಕ್ಯಾನಿಕಲ್ ಇಂಜಿನಿಯರ್, 20 ವರ್ಷಗಳಿಗಿಂತ ಜಾಸ್ತಿ ಕೆಲಸ ಮಾಡಿದ ಅನುಭವ ಅವರಿಗಿದೆ. ಮರ್ಸಿಡೀಸ್ ಬೆನ್ಸ್ ಅಂತಹ ಪ್ರಸಿದ್ಧ ಕಂಪನಿಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಹೀಗಿದ್ರು ಕೂಡ ನಮ್ಗೆ ಇವತ್ತು ಹತ್ರ ಆಗಿದ್ದು ಅವರು ವಿವೇಕ ದೀಪ್ತಿ ಅಭಿಯಾನದಲ್ಲಿ ಅವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಸೇರಿ ಈ ಕಾರ್ಯದಲ್ಲಿ ನಮ್ಮದೊಂದು ಅಳ್ಳ ಸೇವೆ ಇರ್ಲಿ ಅಂತ ಇದೊಂದು ಚರ್ಚೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಮ್ಮ ಕಟ್ಟಿ ಹಾಕಿರುವ ಈ ಒಂದು ಈ ಸ್ಕೆಡ್ಯೂಲ್ ಅಲ್ಲೂ ಅವ್ರ ಪಾಪ ಒಪ್ಕೊಂಡು ನಮ್ಮ ಬೇರುಗಳು ಸಭೆಗೆ ಬಂದಿದ್ದಾರೆ. ಅತಿಥಿಗಳಾಗಿ ಬಂದಿರುವಂತಹ ಶ್ರೀ ರಘುರಾಮ್ ಇವರಿಗೆ ಸಭೆಯ ಪರವಾಗಿ, ನಮ್ಮ ಬೇರುಗಳು ತಂಡದ ಪರವಾಗಿ ಸ್ವಾಗತ. ಧನ್ಯವಾದ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಎಲ್ಲರನ್ನು ಕೇಳ್ಕೊಳ್ಳೋದಂದ್ರೆ, ಎಲ್ಲರೂ ಇದು ಒಂದ್ ರೀತಿ ಮುಕ್ತ ಚರ್ಚೆಯಾಗಿ ಮಾಡೋಣ. ಇದನ್ನ ನಾನು ಪ್ರಶ್ನೆಗಳನ್ನ ಮುಂದಿಡ್ತೇನೆ. ರಘುರಾಮ್ ಅವರು ಅದಕ್ಕೆ ಉತ್ತರವನ್ನ ದಕ್ಷಿಣಾಮೂರ್ತಿ ಅಷ್ಟಕದ ಅಡಿಯಲ್ಲಿ ಕೊಡ್ತಾ ಬರ್ತಾರೆ. ಹಾಗೆ ತಾವೆಲ್ಲರೂ ಅನ್ಮ್ಯೂಟ್ ಮಾಡಿಕೊಂಡು ತಮ್ಮ ಅಭಿಪ್ರಾಯಗಳನ್ನು ಮಧ್ಯ ಮಧ್ಯ ಹೇಳ್ಬೋದು. ನಾನು ಕೇಳ್ತೇನೆ ಮಧ್ಯ, ತಾವು ಕೂಡ ತಮ್ಗನ್ಸಿದ್ದನ್ನ ಹೇಳ್ಬೋದು. ಹೀಗೆ ಇದನ್ನ ಒಂದು ಸಂವಾದದ ರೂಪದಲ್ಲಿ ಮಾಡೋಣ. ನಾನು ಪ್ರಶ್ನೆಗಳನ್ನ ಹಾಗೆ ಅಂದ್ರೆ ಜೀವನದ ನಾವೀಗ ಯಾವ ರೀತಿ ಜೀವನ ಮಾಡ್ತಾ ಇದ್ದೀವೋ ಆ ಒಂದು ಈಗಿನ ಒಂದು ಪ್ರಸ್ತುತ ಸಂದರ್ಭದ ಪ್ರಶ್ನೆಗಳನ್ನ ಮಾಡ್ತಾ ಬರೋಣ. ಇದು ಸಂವಾದ ರೂಪವಾಗಿ ಎಲ್ಲರಿಗೂ ಮುಕ್ತವಾಗಿದೆ. ದಯವಿಟ್ಟು ಎಲ್ಲರೂ ಯಾವುದೇ ಸಂಕೋಚ ಇಲ್ಲದೆ ವಿಡಿಯೋ ಆಫ್ ಇದ್ರೂ ಪರವಾಗಿಲ್ಲ, ಅನ್ಮ್ಯೂಟ್ ಮಾಡಿಕೊಂಡು ಖಂಡಿತ ಮಾತಾಡ್ಬೋದು ಎಲ್ಲರೂ ಕೂಡ. ಹಾಗಾಗಿ ಈಗ ನಾನು ಎಲ್ಲರಿಗೂ ಒಂದು ಓಪನ್ ಪ್ರಶ್ನೆ ಇಡ್ತೀನಿ, ಮುಕ್ತವಾದಂತಹ ಪ್ರಶ್ನೆ. ಅದನ್ನು ಎಲ್ಲರೂ ನಮ್ಮ ಬಳಗದವರು ಅಥವಾ ಯಾರಾದ್ರೂ ಈಗ ಬಂದವರು ಕೂಡ ಯಾರಾದ್ರೂ ಕೂಡ ಅದಕ್ಕೆ ಉತ್ತರ ಹೇಳ್ಬೋದು. ಸಾಮಾನ್ಯವಾಗಿ ಈಗ ಜೀವನ ಅಂತಂದ್ರೇನು, ಜೀವನವೆಂದರೇನು, ನಾವು ಈಗ ಏನ್ ಜೀವನ ಮಾಡ್ತಾ ಇದ್ದೀವೋ ಇದರಲ್ಲಿ ಯಾವುದರ ಹುಡುಕಾಟದಲ್ಲಿ ನಾವಿದ್ದೇವೆ ಅಂತ ಹೇಳಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಉತ್ತರ ಇರಬಹುದು. ಹಾಗಾಗಿ ನಾವೀಗ ನಡೆಸ್ತಾ ಇರುವಂತಹ ಜೀವನವನ್ನ ಹೇಗೆ ನೋಡ್ತೀವಿ? ಯಾಕೆಂದ್ರೆ ಹಿರಿಯರು ಇದನ್ನ ಒಂದ್ ರೀತಿ ಸಂಸಾರ ಸಾಗರ ಅಂತ ಹೇಳ್ತಾರೆ, ಕೆಲವರು ಭವಸಾಗರ, ಹೀಗೆಲ್ಲ ಬೇರೆ ಬೇರೆ ಪದಗಳಿವೆ. ತಮ್ಮ ದೃಷ್ಟಿಕೋನದಲ್ಲಿ ಜೀವನ ಅಂದರೇನು, ಹೇಗೆ ನೋಡಬಲ್ಲೆವು ಅಂತ ಯಾರಾದ್ರೂ ತಮ್ಮ ಅಭಿಪ್ರಾಯವನ್ನ ದಯವಿಟ್ಟು ತಿಳಿಸಿ. ವೇದಶ್ರೀ ಹೇಳೋದಾದ್ರು ಶುರು ಮಾಡಿ, ತೊಂದರೆ ಇಲ್ಲ. ತುಂಬಾ ಚಿಕ್ಕವಳಾಗಿರೋದ್ರಿಂದ ನನ್ಗೆ ಆಗಿರೋ ಅನುಭವ ಕಡಿಮೆ ಆಗಿರೋದ್ರಿಂದ ಜೀವನ ಎಂದರೇನು ಅನ್ನೋದು ತುಂಬಾ ದೊಡ್ಡ ಪ್ರಶ್ನೆನೆ. ಆದ್ರೆ ಜೀವಿಸುವುದೇ ಜೀವನ ಅಂತ ನನ್ನ ಅನಿಸಿಕೆ. ಜೊತೆಗೆ ನಾವು ವಿಶ್ವವಿದ್ಯಾಲಯದಲ್ಲಿದ್ದಾಗ ನಮ್ಮ ಚರ್ಚೆಯಲ್ಲಿ ಒಮ್ಮೆ ಬಂದಿತ್ತು ಈ ಸಬ್ಜೆಕ್ಟ್. ಏನಂತಂದ್ರೆ ಇಮ್ಯಾಜಿನ್ ಅ ವರ್ಲ್ಡ್ ವೇರ್ ಒಬ್ಬ ದೇವನಿದ್ದಾನೆ. ಅವನು ಭೋಜನ, ಪಾನ, ಭೋಗ ಎಲ್ಲ ಇಟ್ಟಿದ್ದಾನೆ. ಆದ್ರೆ ತುಂಬಾ ಮೆಕ್ಯಾನಿಕಲ್ ಆಗ್ಬಿಟ್ಟಿದೆ, ಯಾಂತ್ರಿಕ ಆಗ್ಬಿಟ್ಟಿದೆ. ಊಟನ ಡೈರೆಕ್ಟ್ ಹೊಟ್ಟೆಗೆ ಹಾಕ್ಬಿಡೋದು, ನೋಡೋದನ್ನ ಡೈರೆಕ್ಟ್ ತಲೆ ಒಳಗೆ ಹಾಕ್ಬಿಡೋದು, ಹೀಗೆ ಮಾಡ್ಬಿಟ್ಟಿರುತ್ತೆ. ನಮ್ಗೆ ಜೀವನ ಹೀಗಿರ್ತಿರ್ಲಿಲ್ಲ. ಅವನು ಎಲ್ಲಾದ್ರಲ್ಲೂ ಒಂದಿಟ್ಟ, ಏನಪ್ಪಾ ಅದು ಅಂದ್ರೆ ಅದು ರಸನೋ ಆನಂದನೋ ನೀವೇನ್ ತಿಳಿತೀರೋ ಅದು.
ಭೋಜನ ಮಾಡುವಾಗ ಒಂದು ರುಚಿಯನ್ನಿಟ್ಟ, ಅದು ಆನಂದ. ಆಮೇಲೆ ನಿದ್ರಿಸುವಾಗ ಒಂದು ಆನಂದನಿಟ್ಟ. ಜೀವಿಸುವಾಗಲೂ ಅದೊಂದು ಆನಂದ ಇಟ್ಟಿದ್ದಾನೆ. ಅದನ್ನ ಕಂಡ್ಕೊಳ್ಳೋದೇ ಜೀವನ ಅಂತ ನನ್ಗನ್ಸುತ್ತೆ. ಒಟ್ಟಿನಲ್ಲಿ ಆನಂದವನ್ನೇ ಹುಡುಕಾಡುವಂಥದ್ದು ಅಥವಾ ಅದಕ್ಕೋಸ್ಕರ ಪ್ರಯತ್ನ ಪಡುವಂಥದ್ದು ಅಂತ ಹೇಳ್ಬೋದೇನೋ. ಇನ್ಯಾರಾದ್ರೂ ಏನಾದ್ರೂ ನನಗೆ ತೋಚಿದ್ದಿದ್ರೆ ಖಂಡಿತ ಹೇಳ್ಬೋದು ಮುಕ್ತವಾಗಿ, ಏನ್ ತೊಂದರೆ ಇಲ್ಲ. ಸಾಮಾನ್ಯವಾಗಿ ನಮ್ಗೆಲ್ಲ ಅನ್ಸೋದು ಒಂದು ಆನಂದದ ಒಂದು ಹುಡುಕಾಟ. ಒಟ್ನಲ್ಲಿ ಎಲ್ಲ ನಾವೇನ್ ಕೆಲಸ ಮಾಡ್ತೀವಿ, ಮೊಬೈಲ್ ಅಲ್ಲಿ ತೆಗೆದು ನೋಡಿದ್ರು ಏನಾದ್ರೂ ಖುಷಿಯಾಗುವಂಥದ್ದೇ ಹುಡುಕ್ತಾ ಇರ್ತೀವಿ. ಏನಾದ್ರೂ ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ವಾಸನೆಗೆ ತಕ್ಕಂತೆನೆ ಏನೋ ಒಂದು ನೋಡ್ತಾ ಇರ್ತೀವಿ, ಅಥವಾ ನಮಗೆ ಖುಷಿಯಾಗುವಂತಹ ಜನರ ಜೊತೆ ಬೆರೆಯುವ ಪ್ರಯತ್ನ ಮಾಡ್ತಿರ್ತೀವಿ. ಈಗ ಸರಿ, ತಮ್ಮದೇ ಅಭಿಪ್ರಾಯಗಳು ಜೊತೆಯಲ್ಲಿ ನಮ್ಮ ರಘುರಾಮ್ ಅವರದು ಈಗ ಕೇಳೋಣ. ಅದರ ಉತ್ತರ ಕೈ ಎತ್ತಿದ್ದಾರೆ ಅನ್ಸುತ್ತೆ. ಪ್ರತಿಭಕ್ಕ ಹೇಳಿ. ಜೀವನ ಅಂದ್ರೆ ನಮ್ಮ ಸುತ್ತಲಿನ ಪರಿಸರದ ಜೊತೆ ಅಥವಾ ಸುತ್ತ ಇರುವ ಜೀವಿಗಳ ಜೊತೆ ಸಂತೋಷ, ದುಃಖ, ಖುಷಿ, ನೋವು, ನಲಿವು ಇದೆಲ್ಲನ ಹಂಚ್ಕೊಂಡು ಮುಂದೆ ಸಾಗುವಂತ ಒಂದು ಪ್ರಯಾಣ ಅಂತ ಹೇಳ್ಬೋದು. ಧನ್ಯವಾದ. ಲಾವಣ್ಯ ಕೇಳ್ತಾ ಇದೆ. ಇವಾಗ ವೇದಶ್ರೀ ಹೇಳ್ದಂಗೆ ಜೀವನ ಅಂತ ಹೇಳೋದ್ ನಾವು ತುಂಬಾ ಚಿಕ್ಕ ವಯಸ್ಸವ್ರು ಆಗ್ತೀವಿ. ಆದ್ರೂ ಈ ಕ್ಷಣ ಜೀವನ ಅಂತ ಹೇಳ್ಬೋದು. ಅಂದ್ರೆ ಈ ಕ್ಷಣ ನಮ್ದು ಜೀವನ. ಸೊ ನಾವು ಈ ಕ್ಷಣದಲ್ಲಿ ಏನ್ ಮಾಡ್ತೀವೋ, ಹೇಗೆ ಯಾವ ಅನುಭವ ತಗೋತೀವೋ, ಏನ್ ಅನ್ಕೋತೀವೋ ಅದು ಜೀವನ ಅಂತ ನನ್ಗನ್ಸುತ್ತೆ. ಧನ್ಯವಾದ. ಈಗ ರಘುರಾಮ್ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಗುರುಗಳ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾ, ಒಳ್ಳೆ ಅಂಶದಿಂದ ಇದು ಆರಂಭ ಆಯಿತು. ಜೀವನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ವೇದಶ್ರೀ ಒಂಥರ ಹಿಟ್ ದ ಬುಲ್ಸೈ ಅನ್ನೋ ಥರದಲ್ಲಿ ನೇರವಾಗಿ ಹೇಳಿದ್ದೇ ಆಗೋಯ್ತದು, ಆನಂದ ಅನ್ನೋ ವಿಚಾರ. ನನ್ನ ಪ್ರಕಾರ ನಾವು ಯಾವುದನ್ನೇ ಒಂದು ರೀತಿಯಾಗಿ ವಿಚಾರ ಮಾಡ್ತು ಅಂತ ಹೇಳಿದ್ರು, ನಾವು ಪ್ರಾಯ ಹುಟ್ಟದಾಗಿಂದ ಇಲ್ಲಿ ತನಕ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕನೂ ಏನು ಒಂದಲ್ಲ ಒಂದು ಕೆಲಸ ಮಾಡ್ತಾ ಇರ್ತೀವೋ ಅದು ನಮ್ ತಿಳಿದೇನೋ ಆನಂದ ಬೇಕು ಅನ್ನೋ ಅಂಶದ ಕಡೆಗೇನೆ ನಮ್ದು ಕೆಲಸ ಆಗಿರುತ್ತೆ. ಇವನ್ ತಪ್ಪು ಕೆಲಸ ಮಾಡುವಂತ, ಕಳ್ತನ ಮಾಡುವಂತ ಕಳ್ಳನಾದ್ರೂ ಸರಿ, ಅವನು ಕಳ್ತನ ಮಾಡೋದ್ರಿಂದ ನಾನು ಸುಖವಾಗಿರ್ತೀನಿ ಅನ್ನೋ ಭಾವನೆನೇ ಇರುತ್ತೆ ಅವನಿಗೂ. ಆದ್ರೆ ಏನು ಅಂತ ಹೇಳಿದ್ರೆ ಆ ಸುಖ, ಆನಂದ, ನೆಮ್ಮದಿ ಬೇಕು ಅನ್ನೋದು ಅದು ಸ್ವಾಭಾವಿಕವಾದಂತಹ ತುಡಿತ ಆಗಿರುತ್ತೆ. ಯಾತಕ್ಕೆ ಅಂದ್ರೆ ನಮ್ಮ ಉಪನಿಷತ್ಗಳಾಗ್ಲಿ, ಈ ಭಗವತ್ಪಾದರ ಬೇರೆ ಬೇರೆ ಗ್ರಂಥಗಳಲ್ಲಿ ತಿಳಿಸಿರುವಂತೆ ನಮ್ಮ ಸ್ವಭಾವವೇ ಆನಂದ ಆಗಿರೋದ್ರಿಂದ ನಮ್ಮ ಸ್ವಭಾವಕ್ಕೆ ನಾವು ಹೋಗುವಂಥದ್ದು ಸ್ವಾಭಾವಿಕವಾಗಿ ನಮ್ಮ ಒಂದು ಪ್ರಕ್ರಿಯೆ ಆಗಿರುತ್ತೆ. ಆ ಕಾರಣಕ್ಕಾಗಿ ಆನಂದ ಬೇಕು. ಆದ್ರೆ ಪ್ರಾಯ ಆನಂದ ಬೇಕು ಅಂದಿದ ತಕ್ಷಣ ನಾವು ಹೇಗೆ ಆನಂದ ಪಡೆಯೋದು ಅನ್ನೋ ವಿಚಾರವನ್ನ ಇದಾಗಿಂದ ಕೆಲವರು ಚಿಕ್ಕ ಮಕ್ಕಳಿಗೆ ಏನೋ ಒಂದು ಆಟದ ಸಾಮಾನು ತೋರಿಸ್ಬಿಟ್ಟು ಅಥವಾ ಚಾಕ್ಲೇಟ್ ಕೊಟ್ಟು ಇದರಲ್ಲಿ ಖುಷಿ ಪಡಿಸೋ ತರದಲ್ಲಿ ಮಾಡಿರೋದ್ರಿಂದ ನಾವು ಅದು ಟ್ರೈನ್ ಆಗ್ತಾ ಬಂದ್ವಿ. ನಮ್ಮ ಹಿಂದಿನ ಸಂಸ್ಕಾರನ ಇಟ್ಕೊಂಡು, ನನಗೆ ಆನಂದ ಈ ವಸ್ತುವಿಂದ ಸಿಗತ್ತೆ. ಚಿಕ್ಕ ಮಗು ಆಗಿದ್ದಾಗ ಆಟದ ಸಾಮಾನಿಂದ ಸಿಗತ್ತೆ, ಇನ್ನೊಂದ್ ಸ್ವಲ್ಪ ದೊಡ್ಡವನಾದ್ಮೇಲೆ ಸೈಕಲ್ ಇಂದ ಸಿಗತ್ತೆ, ಆಮೇಲೆ ಬೈಕ್ ಇಂದ ಸಿಗತ್ತೆ, ಆಮೇಲೆ ಕಾರಿಂದ ಸಿಗತ್ತೆ. ಈ ತರ ಒಂದೊಂದು ವಸ್ತುಗಳಲ್ಲಿ ಆನಂದ ಸಿಗಬಹುದು ಅಂತ ಅನ್ಕೊಂಡು ಆಯಾ ವಯಸ್ಸಿಗೆ ತಕ್ಕಾಗೆ, ಆಯಾಯ ಒಂದು ಹಂತಕ್ಕೆ ತಕ್ಕಾಗೆ ಒಂದೊಂದು ವಸ್ತುವಿನಲ್ಲಿ ಆನಂದ ಅಂತ ಹುಡ್ಕೊಂಡು ಹೋಗ್ತಾ ಇದ್ರೂ ಕೂಡ ವಾಸ್ತವಿಕವಾಗಿಯೂ ಆನಂದವನ್ನೇ ನಾವು ಬಯಸುವಂತಹದ್ದು ಅನ್ನೋದು ಇಲ್ಲಿ ಒಂದು ಬಾಟಮ್ ಲೈನ್ ಅಂತ ಹೇಳ್ತಾರಲ್ಲ, ಆ ತರದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ಅದು ತಪ್ಪು ಗ್ರಹಿಕೆ ಅನ್ನೋದು ನಮ್ಗೆ ಈ ಒಂದು ಭಗವತ್ಪಾದರ ಒಂದು ಉಪದೇಶಗಳ ಆಧಾರದ ಮೇಲೆ ಅಥವಾ ಒಂದು ಜ್ಞಾನಿಗಳ ಉಪದೇಶ, ಅವರ ಒಂದು ಅನುಭವದ ಆಧಾರದ ಮೇಲೆ ಏನ್ ತೋರಿಸ್ಕೊಡ್ತಾರೋ ಅದನ್ನ ಇಟ್ಕೊಂಡು ಯೋಚನೆ ಮಾಡ್ತು ಅಂತಂದ್ರೆ ಅದು ಹೌದು, ವಸ್ತುವಿನಲ್ಲಿಂದ ಆನಂದ ಬರ್ತಾ ಇದೆ ಅಂತ ನನ್ಗೆ ಅನ್ಸತ್ತೆ. ಆದ್ರೆ ವಸ್ತುತಃ ನಿಜವಾಗ್ಲೂ ಆನಂದ ಬರುತ್ತಾ ಅಂತ ವಿಚಾರ ಮಾಡಿದಾಗ ಪ್ರಾಯ ನನಗೇನಾದ್ರು ಒಂದು ಜಾಮೂನ್ ಇಷ್ಟ ಆಗಿದೆ ಅಂತ ಅನ್ಕೊಂತು ಅಂದ್ರೆ
ಜಾಮೂನಿನಲ್ಲಿ ತಿಂದಾಗ ನಂಗೊಂದು ಸಂತೋಷ ಸಿಗತ್ತೆ. ಆದ್ರೆ ಜಾಮೂನ್ನಲ್ಲಿ ಸಂತೋಷ ಕೊಡುವಂತಹ ಗುಣ ಇತ್ತು ಅಂತ ಹೇಳಿದ್ರೆ, ಮೊದಲನೇ ಜಾಮೂನ್ ನಂಗೆ ಸಂತೋಷ ಕೊಡ್ತು, ಎರಡನೇ ಜಾಮೂನು ಅಷ್ಟೇ ಕೊಡ್ಬೇಕು, 5ನೇ ಜಾಮೂನು ಕೊಡ್ಬೇಕು, 10ನೇ ಜಾಮೂನು ಕೊಡ್ಬೇಕು. ಆದ್ರೆ ವಾಸ್ತವ ತರ ಇರಲ್ಲ. ಮೊದಲನೇ ತಿನ್ಬೋದು, 2, 3 ಹೋಗತ್ತೆ, ಆಮೇಲೆ 5ನೇ ಬಂದಾಗ ಸಾಕು ಅನ್ಸತ್ತೆ, ಅದೇ 10ನೇದು ವಾಕರ್ಕೆ ಬರುತ್ತೆ. ಜಾಮೂನ್ನಲ್ಲಿ ಆ ಸಂತೋಷ ಕೊಡುವಂತ ಗುಣ ಇತ್ತು ಅಂತ ಹೇಳಿದ್ರೆ ಅದು ಏಕರೂಪವಾಗಿ ಯಾವಾಗ ತಿಂದ್ರೂ ಕೊಡ್ಬೇಕಾಗಿತ್ತು, ಅಥವಾ ಎಲ್ಲಾರ್ಗೂ ಕೊಡ್ಬೇಕಾಗಿತ್ತು. ಈಗ ನನಗೆ ಜಾಮೂನ್ ಇಷ್ಟ, ಹೌದು, ಇನ್ಯಾರೋ ಒಬ್ರು ಡಯಾಬಿಟಿಕ್ ಅವರು ಅದನ್ನ ಜಾಮೂನ್ ತಗೊಳ್ಳಿ ಅಂತ ಹೇಳಿದ್ರೆ ಕೈ ಮುಗಿತಾರೆ. ಅಂದ್ರೆ ಆ ವಸ್ತುವಿನಲ್ಲಿ ಗುಣ ಇತ್ತು ಅಂತ ಹೇಳಿದ್ರೆ ಅದು ನನಗೆ ಯಾವ್ದು ಸಂತೋಷ ಕೊಡ್ತಾ ಇತ್ತು ಅವ್ರು ಕೊಡ್ತಿಲ್ಲ, ಆದ್ರೆ ಅದು ವಸ್ತುವಿನಿಂದ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಬಂದಾಗ ಅನ್ಸತ್ತಲ್ಲ, ಹೇಗೆ ಅಂತ ಹೇಳಿದ್ರೆ ಒಂದು ನನ್ನ ನಿಜವಾದಂತಹ ಸ್ವರೂಪ ಆನಂದ ಸ್ವರೂಪನೇ, ಆದ್ರೆ ಅದನ್ನ ಆನಂದ ಸ್ವರೂಪ ಗೊಳ್ಳದಂತೆ ನನ್ನ ಮನಸ್ಸಿನಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಥಾಟ್ ಒಂದಾದ್ಮೇಲೆ ಒಂದು ಫ್ಲಿಕರಿಂಗ್ ಬರ್ತಾನೇ ಇರುತ್ತೆ. ಆ ಒಂದು ಮನಸ್ಸಿನ ಒಂದು ಚಲನೆ ಸ್ವಾಭಾವಿಕವಾಗಿ ಬರಬಹುದಾದಂತಹ ಆನಂದವನ್ನ ತಡಿತಾ ಇರುತ್ತೆ. ಆದ್ರೆ ಒಂದು ಜಾಮೂನ್ ಎಕ್ಸಾಂಪಲ್ ತಗೊಂಡು ಅಂದ್ರೆ, ಆ ಜಾಮೂನು ನನ್ನ ಕಣ್ಣೆದುರುಗಡೆ ಬಂದಾಗ, ನಾಲ್ಗೆಗೆ ಇಟ್ಟಾದಾಗ ಆ ಒಂದು ಕ್ಷಣ ನನ್ನ ಮನಸ್ಸು ಶಾಂತವಾದಾಗ ಆಗತ್ತೆ. ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅನ್ಬೋದು. ಆಗ ಒಳಗಡೆ ಇರುವಂತಹ ಆನಂದವೇ ಪ್ರಕಟಗೊಳ್ಳುತ್ತೆ. ನಾನೇನ್ ಅನ್ಕೊಂಡ್ಬಿಡ್ತೀನಿ, ಆ ಆನಂದ ಬಂದಿದ್ದು ಜಾಮೂನಿಂದ ಅಂತ ಅನ್ಕೋತೀನಿ. ಆದ್ರೆ ವಾಸ್ತವಿಕವಾಗಿ ನನ್ನ ಸ್ವರೂಪಾನಂದವೇ ಆ ಒಂದು ಕ್ಷಣ ಅದು ಪ್ರಕಟಗೊಂಡಾಗ, ಮನಸ್ಸು ಶಾಂತವಾದಾಗ, ಯಾಕೆ ಏನು ಬೇಕು ಅನ್ನೋ ತುಡಿತ ಒಂದು ಕ್ಷಣಕ್ಕೆ ನಿಂತಾಗ ಆಗ ಅದು ಸಂತೋಷ ಬರುತ್ತೆ. ಆದ್ರೆ ನೆಕ್ಸ್ಟ್ ಕ್ಷಣದಿಂದ ಈ ಆ ವಸ್ತುವೇನೋ ಅಥವಾ ಇನ್ನೊಂದು ವಸ್ತುವೇನೋ ತುಡಿತ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಅದು ಹಾಗೇನೆ ಅಲ್ಲೇ ಉಪಶಮನ ಆಗೋಗುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಆನಂದ ಹೌದು ಬೇಕು, ಆದ್ರೆ ವಸ್ತುವಿನಿಂದ ಬರುವಂತದ್ದು ನಿಜವಾದ ಆನಂದ ಅಲ್ಲ. ಆದ್ರೆ ನನ್ನ ಒಳಗಡೆನೆ ಇರುವಂತ ಅಂಶವನ್ನ ಭಗವತ್ಪಾದರು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ತಿಳಿಸಿರುವಂತಹ ವಿಚಾರವನ್ನ ನಾವು ನೋಡ್ತಾ ಇರೋದು ತುಂಬಾ ಸಂತಸದ ವಿಚಾರ. ಇದು ನನ್ನ ಅನಿಸಿಕೆ. ನಾರಾಯಣ. ಅಂದ್ರೆ ಆನಂದವೇ ನಮ್ಮ ಸ್ವರೂಪವಾಗಿದ್ದರಿಂದ, ನಮ್ಮದೇ ಸ್ವರೂಪವಾಗಿದ್ದರಿಂದ ಎಲ್ಲರಿಗೂ ಆನಂದವೇ ಬೇಕು, ದುಃಖ ಯಾರಿಗೂ ಬೇಡ. ಮುಖ್ಯವಾಗಿ ನಮ್ಮದೇ ಸ್ವರೂಪ, ಎಲ್ಲರದು ಒಂದೇ ಸ್ವರೂಪ ಆಗಿದ್ರಿಂದ ಎಲ್ಲರಿಗೂ ಆನಂದವೇ ಬೇಕು. ಮತ್ತೆ ಎಲ್ಲ ವಸ್ತುಗಳದ್ದು ಒಂದು ಶಕ್ತಿ ಅಥವಾ ಅವುಗಳ ಟೈಮ್ ಸ್ಪ್ಯಾನ್ ಏನ್ ಹೇಳ್ತೀವೋ ಅಷ್ಟಷ್ಟೇ ಒಂದೊಂದು ಹೆಚ್ಚು ಒಂದೊಂದು ಕಡಿಮೆ, ಹಾಗಾಗಿ ಇದರಿಂದ ಅಷ್ಟಷ್ಟೇ ಸುಖ ಕೊಡ್ತವೆ. ಹಾಗೆ ನೋಡಿದ್ರೆ ಕೆರಿಕೊಳ್ಳೋದ್ರಿಂದ ಹಿಡಿದು ಅದು ಕೂಡ ಸುಖವೇ ಕೊಡುತ್ತೆ. ಅಲ್ಲಿಂದ ಹಿಡಿದು ಅಷ್ಟು ಘಾಸಿ ಮಾಡುವಂತಹದ್ದು ಕೂಡ ಆನಂದದ ಭ್ರಮೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಭ್ರಮೆ ಅದು ಕೂಡ ಭ್ರಮಾತ್ಮಕವಾದ ಆನಂದ. ಈ ರೀತಿ ಬಹುಶಃ ತುಂಬಾ ಪಟ್ಟಿ ಮಾಡ್ಬೋದೇನೋ ಎಂತೆಂತ ಟೈಪ್ ಆಫ್ ಆನಂದಗಳು ಅಂತ ಹೇಳಿ. ಹಾಗಾಗಿ ಸ್ವರೂಪದ ಕಾರಣದಿಂದ ನಮ್ಗೆ ಆನಂದದ ತುಡಿತ ಇದೆ ಅಂತ ಹೇಳಿ. ಹಾಗೆ ನಾವು ಮುಂದುವರಿತಾ ಈ ಜೀವನವನ್ನ ನಾವು ಈ ಪ್ರಪಂಚದಲ್ಲಿ ಕಳೀತಾ ಇದ್ದೇವೆ, ಭೂಮಿಯ ಮೇಲೆ. ಹೀಗಾಗಿ ಕ್ಷಮಿಸಿ, ಸ್ವಲ್ಪ ನಾಯ್ಸ್ ಇದೆ. ಈ ನಾವೀ ಜೀವನವನ್ನ ಏನ್ ಮಾಡ್ತಾ ಇದೀವೋ ಪ್ರಪಂಚದಲ್ಲಿ, ಈ ಪ್ರಪಂಚ ಯಾವ ರೀತಿಯದ್ದು, ಈ ಪ್ರಪಂಚದಲ್ಲಿರೋ ವಸ್ತುಗಳು ಹೀಗಾಗಿ ನಮ್ಗೆ ಆನಂದದ ಭ್ರಮೆಯನ್ನ ತುಂಬಾ ಉಂಟು ಮಾಡ್ತವೆ. ಆನಂದದ ಒಂದು ಕಲ್ಪನೆಯನ್ನ ಕೊಡ್ತವೆ. ಯಾವುದೋ ಒಂದು ಆಕರ್ಷಣೆ ಆಗ್ತದೆ, ಹೀಗೆ ಒಂದು ಬೇಕು ಅಂತ ಕಾಣ್ತದೆ, ಆದ್ರೆ ಅದನ್ನ ತಗೊಂಡ್ಮೇಲೆ ದುಃಖವೇ ಆಗ್ತದೆ. ಹೀಗೆ ಬೇರೆ ಬೇರೆ ತರದ ವಸ್ತುಗಳು ನಮಗೆ ಇಲ್ಲಿ ನಾವು ಪ್ರಪಂಚದಲ್ಲಿ ನೋಡ್ಬೋದು. ಹಾಗಾಗಿ ಪ್ರಪಂಚ ಯಾವ ರೀತಿಯದ್ದು, ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಎಂಥದ್ದು, ಯಾವ ಸ್ವರೂಪದ್ದಿದು ಅಂತ ಹೇಳಿ. ಯಾಕಂದ್ರೆ ಪ್ರಪಂಚದಲ್ಲಿ ನಾವು ಈಗ ಬೇರೆ ಎಷ್ಟೋ ಜನ್ಮಗಳಿಂದ ಇರಬಹುದು, ಆದ್ರೆ ಬೇಕಾದಷ್ಟು ಅಂದ್ರೆ ಈಗ ಈ ಜನ್ಮದಲ್ಲಿ ಬಂದು ಸುಮಾರು ಒಂದಷ್ಟು ವರ್ಷಗಳು 20, 25, 40 ಹೀಗೆ ಆಗಿರುತ್ತವಲ್ಲ, ಆ ಒಂದು ಅನುಭವದಿಂದ ಪ್ರಪಂಚದ ಈ ನಾವೆಲ್ಲ ಜೀವಿಸುವಂತಹ ಪ್ರಪಂಚ ಯಾವ ರೀತಿಯದ್ದು, ಇದು ತುಂಬಾ ವಿಧವಾದಂತಹ ಒಂದು ಇಷ್ಟು ವಸ್ತುಗಳಿಂದ ತುಂಬಿರುವಂತಹದ್ದು, ಚೇತನ ಜಡ ಎಲ್ಲ ತರದಲ್ಲೂ, ಮತ್ತೆ ಬದಲಾಗ್ತಾ ಇರುವಂತಹ ಪ್ರಪಂಚ. ಇದನ್ನ ಯಾರಿಗಾದ್ರೂ ತಮಗೆ ಪ್ರಪಂಚದ ಸ್ವರೂಪದ ಬಗ್ಗೆ, ಅಥವಾ ನಿಮಗೆ ಪ್ರಪಂಚ ಅಂದ್ರೆ ಈಗ ನಾನು ನೋಡಿದ ಪ್ರಪಂಚ ಹೀಗೆ ಅಂತ ಏನಾದ್ರೂ ನಿಮ್ಗೆ ಮನಸ್ಸಿನಲ್ಲಿದ್ದರೆ ಖಂಡಿತ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಆ ನಂತರ ನಾವು ನಮ್ಮ ಭಗವತ್ಪಾದರ ಅವರು ಕೊಟ್ಟಂತಹ ಜ್ಞಾನದ ಕಡೆ ನಾವು ನೋಡ್ಬೋದು. ನಾವು ನಮ್ಮ ಒಂದು, ಯಾಕೆಂದ್ರೆ
ನಮ್ಮ ವಿಚಾರ ಮಾಡಿ ಮಾಡಿ ಆ ವಿಚಾರ ತಕ್ಕಂತೆ ನಾವು ಜ್ಞಾನವನ್ನ ಪಡ್ಕೊಳ್ಳೋದಾದ್ರಿಂದ ಈ ಪ್ರಶ್ನೆಗೂ ಕೂಡ ಯಾರಾದ್ರೂ ಉತ್ತರ ಹೇಳ್ಬೋದು. ಅಲ್ಲಿ ಹ್ಯಾಂಡ್ ರೇಸ್ ಬಟನ್ ಇದೆ, ಅದನ್ನು ಕೂಡ ಒತ್ತಿ ನಾ ಹೇಳಿದ್ರೆ ನಾನು ಕರಿತೇನೆ, ಹೇಳ್ಬೋದು. ಪ್ರಪಂಚ ಬದಲಾವಣೆ ಹೊಂದುವಂಥದ್ದು ಅಂತಾನು ಹೇಳ್ಬೋದು ಬೇಕಾದ್ರೆ, ಅಥವಾ ಪ್ರಪಂಚ ಒಂದು ಭ್ರಮಾತ್ಮಕವಾದಂತ ಅಂತ ಯಾರು ಹೇಳಲಿಕ್ಕಿಲ್ಲ ಬಹುಶಃ. ಭ್ರಮೆಗಳಿದ್ರು ಕೂಡ ಆಗಲಿ. ನಾವು ದಕ್ಷಿಣಾಮೂರ್ತಿ ಅಷ್ಟಕದ ಕಡೆಯಿಂದ ಹಾಗಾದ್ರೆ ನಾವು ಸ್ವಲ್ಪ ಇದನ್ನ ಏನಿದೆ ಅಂತ ನೋಡೋಣ. ಪ್ರಪಂಚದ ಒಂದು ನಿಜವಾದ ಸ್ವರೂಪ ಹೇಗಿದೆ. ದಕ್ಷಿಣಾಮೂರ್ತಿ ಅಷ್ಟಕ ಭಗವತ್ಪಾದ ಶಂಕರರು ಎಲ್ಲಾ ಉಪನಿಷತ್ತುಗಳ ಒಂದು ಸಾರವನ್ನ ತುಂಬಾ ಒಂದು ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಕ್ಯಾಪ್ಸ್ಯೂಲ್ ತರದಲ್ಲಿ, ಚಿಕ್ಕ ಚಿಕ್ಕ ಕ್ಯಾಪ್ಸ್ಯೂಲ್ ತರದಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಸರಳವಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಆ ಉಪದೇಶಗಳಿಗೆ ಒಂದೊಂದು ಉದಾಹರಣೆಗಳನ್ನ ಕೊಟ್ಟು ಆ ಉದಾಹರಣೆಗಳ ಮುಖಾಂತರ ನಮ್ಗೆ ಒಂದು ತುಂಬಾ ಗಹನವಾದಂತಹ ತತ್ವವನ್ನ ತುಂಬಾ ಸರಳವಾಗಿ ಅರ್ಥ ಮಾಡಿಸುವಂತಹ ರೀತಿಯಲ್ಲಿ ಅದನ್ನ ಕೊಡ್ತಾ ಹೋಗ್ತಾರೆ. ಈಗ ನಾರಾಯಣ ಭಟ್ರು ಯಾವ ಪ್ರಶ್ನೆಯನ್ನ ಹೇಳಿದ್ರು, ಈ ಪ್ರಪಂಚದ ಸ್ವರೂಪ ಏನು, ಅದರದ್ದು ಯಾವ ಒಂದು ನಿಜವಾದಂತಹ ಅಸ್ತಿತ್ವ, ಈ ಅಂಶಗಳನ್ನ ಭಗವತ್ಪಾದರು ಯಾತಕ್ಕೆ ಕೊಟ್ಟಿರಬಹುದು ಅಂತ ಭಗವತ್ಪಾದರ ನೇರ ಶಿಷ್ಯರಾದಂತಹ ಸುರೇಶ್ವರಾಚಾರ್ಯರು ತಮ್ಮ ಮಾನಸೋಲ್ಲಾಸ ಅಂತ ಆ ಒಂದು ಗ್ರಂಥದಲ್ಲಿ ತಿಳಿಸ್ತಾರೆ. ಅದು ಏನ್ ತಿಳಿಸ್ತಾರೆ ಅಂದ್ರೆ, ಈ ಪ್ರಶ್ನೆ, ಈ ಒಂದು ಗ್ರಂಥ ದಕ್ಷಿಣಾಮೂರ್ತಿ ಅಷ್ಟಕ ಯಾತಕ್ಕೆ ಹೊರಡ್ತು ಅಂತ ಹೇಳಿದ್ರೆ ಎರಡು ಬೇಸಿಕ್ ಪ್ರಶ್ನೆ. ಅದನ್ನ ಹೇಳ್ಬೋದು ಒಂಥರ ಫಿಸಿಕ್ಸ್ ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರಪಂಚದಲ್ಲಿ ಎಷ್ಟೋ ಒಂದು ವಸ್ತು ನಮ್ಗೆ ಇದೆ 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 ಅಂತ ನಮ್ಗೆ ತಿಳಿಯತ್ತೆ. ಒಂದು ಆ ಇದೆ ಮತ್ತೆ ಇದೆ ಅನ್ನೋದು ತಿಳಿಯತ್ತೆ. ಈ ಎರಡು ಅಂದ್ರೆ ಅಸ್ಥಿ ಮತ್ತು ಭಾತಿ ಅನ್ನೋ ಒಂದು ವಿಚಾರ. ಆ ವಸ್ತುಗಳಿದೆ, ಆ ವಸ್ತು ಇದೆ ಅನ್ನೋ ಜ್ಞಾನ ಉಂಟಾಗ್ತಾ ಇದೆ. ಈಗ ಆ ವಸ್ತುವಿನಲ್ಲೇ ಆ ಒಂದು ಜ್ಞಾನ ಇದೆಯಾ, ಅಥವಾ ಇರುವಿಕೆ ಇದೆಯಾ, ಅಥವಾ ಇನ್ನೆಲ್ಲಾರು ಇದೆಯಾ ಅನ್ನೋದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವಾಗಿ ಮೊದಲನೇ ಶ್ಲೋಕ ಹೊರಟಿದೆ ಅಂತ ಹೇಳಿದ್ರು. ಆಗ ಈ ಪ್ರಪಂಚದ ನಿಜವಾದ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಈ ಶ್ಲೋಕದ ಮುಖಾಂತರನೇ ಆಗತ್ತೆ. ಈಗ ಏನ್ ಹೇಳ್ತಾರೆ ಅಂದ್ರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಅನ್ನೋ ಅಂಶ ಹೇಳ್ತಾ ಇದ್ದಾರೆ. ಇಡೀ ವಿಶ್ವ, ಇಡೀ ಪ್ರಪಂಚ ಏನಿದೆಯೋ ಅದು ಒಂದು ಕನ್ನಡಿಯಲ್ಲಿ ಕಾಣುವಂತಹ ಪ್ರಪಂಚಕ್ಕೆ ಸಮಾನ. ಅಂದ್ರೆ ಕನ್ನಡಿಯಲ್ಲಿ ಕಾಣುವಂತಹ ನಗರಕ್ಕೆ ಸಮಾನ. ಅಥವಾ ಯಾವ್ದಾದ್ರು ಹೇಳ್ಬೋದು, ಕನ್ನಡಿಯಲ್ಲಿ ಕಾಣುವಂತ, ನಾವು ಕಾರಲ್ಲಿ ಹೋಗ್ತಾ ಇತ್ತು ಅಂದ್ರೆ ಕನ್ನಡಿಯಲ್ಲಿ ಕಾಣುತ್ತೆ, ರೇರ್ ವ್ಯೂ ಮಿರರ್ ಅಲ್ಲಿ ಇಡೀ ಒಂದು ಹಿಂದ್ಗಡೆ ಬರ್ತಾ ಇರುವಂತಹ ವೆಹಿಕಲ್ಸ್ ಆಗ್ಲಿ ಅಥವಾ ಸಿಟಿ ಆಗ್ಲಿ ಏನಿದೆಯೋ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೆಲ್ಲ ಚೆನ್ನಾಗಿ ಕಾಣುತ್ತೆ. ಆದ್ರೆ ವಾಸ್ತವಿಕವಾಗಿಯೂ ಆ ಕನ್ನಡಿಯಲ್ಲಿ ಕಾಣುವಂತಹ ವಸ್ತುವಿಗೆ ಯಾವುದೇ ಅಸ್ತಿತ್ವ ಇಲ್ಲ. ಆದ್ರೆ ಕಾಣತ್ತೆ, ಕಂಡ ಮಾತ್ರಕ್ಕೆ ನಿಜ ಅಂತ ಅಲ್ಲ, ಅದು ಕಂಡಿದ್ದೆ, ತೋರ್ತಾ ಇದೆ, ಅಪಿಯರೆನ್ಸ್ ಅಂತ ಹೇಳ್ತೇವಲ್ಲ ಆ ತರ. ಆದ್ರೆ ಕನ್ನಡಿಯಲ್ಲಿ ಯಾವ್ದಾದ್ರು ಒಂದು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಸರಿ, ಆದ್ರೆ ಕನ್ನಡಿಯಲ್ಲಿ ಕಾಣೋದಕ್ಕೆ ಯಾವ್ದೋ ಒಂದು ಆಬ್ಜೆಕ್ಟ್ ಇರಬೇಕು. ಕನ್ನಡಿಯಲ್ಲಿ ಬರ್ತಾ ಇರೋದು ರಿಫ್ಲೆಕ್ಷನ್ ಆಯ್ತು ಅಂದ್ರೆ ಯಾವ್ದೋ ಒಂದು ಆಬ್ಜೆಕ್ಟ್ ಇರಬೇಕು. ಪ್ರತಿಬಿಂಬ ಇದೆ ಅಂದ್ರೆ ಯಾವ್ದಾದ್ರು ಒಂದು ಬಿಂಬ ಇರಲೇಬೇಕು ಅಂತ ಆಗತ್ತೆ. ಆ ಬಿಂಬ ಎಲ್ಲಿದೆಯಪ್ಪ ಹಾಗಾದ್ರೆ ಅಂತ ಕೇಳಿದ್ರೆ, ಬಿಂಬ ಎಲ್ಲೂ ಇಲ್ಲ, ನಿನ್ ಒಳಗಡೆನೆ ಇದೆ ಅಂತ ಹೇಳ್ತಾರೆ. ಇದೊಂಥರ ಒಗಡ್ತರ ಆಗೋಯ್ತು. ನನ್ನ ಒಳಗಡೆ ಇರೋದು ದೊಡ್ಡ ಪ್ರಪಂಚವಾಗಿ ಕಾಣತ್ತೆ. ಇದೊಂಥರ ವೇದಾಂತ ಒಂದು ಕಟ್ಟುಕತೆ ಅನ್ನೋ ತರದಲ್ಲಿ ಹೇಳುವಂತವ್ರಿಗೆ ಇದು ಹೌದು ನಿಜ ಇದೆ, ಈ ತರನೇ ಪ್ರಶ್ನೆ ಕೊಡ್ತಾ ಉತ್ತರ ಹೇಳ್ತಾ ಇರೋದ್ರಿಂದ ಹೌದು ಅನ್ಸುತ್ತೆ. ಆದ್ರೆ ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ನೀವೇ ಯೋಚನೆ ಮಾಡಿ, ನಿಮ್ಮ ಒಂದು ಜೀವನದ 24 ಗಂಟೆ ಕಾಲನೇ ಸ್ಕ್ಯಾನ್ ಮಾಡಿ, ಯಾವುದೋ ಒಂದು ಸಂದರ್ಭ ಇದೆ, ಆ ಸಂದರ್ಭದಲ್ಲಿ ಪ್ರಪಂಚ ಎಷ್ಟೊಂದು ಅನುಭವ ಪಡ್ತೀವಿ, ತುಂಬಾ ಸತ್ಯವಾಗಿರುತ್ತೆ ಅನುಭವ. ಆದ್ರೆ ಎಷ್ಟೇ ಸತ್ಯವಾಗಿದ್ರು ವಾಸ್ತವಿಕವಾಗಿ ಗಮನಿಸಿದ್ರೆ ಸತ್ಯ ಅಲ್ಲ ಅನ್ನೋದು ತಿಳಿಯತ್ತೆ ಅಂತ ಹೇಳ್ತಾ ಸ್ವಪ್ನದ ಕಡೆಗೆ ನಮ್ಗೆ ಆ ಮನಸ್ಸನ್ನ ತಗೊಂಡೋಗ್ತಾರೆ. ಈ ಸ್ವಪ್ನದಲ್ಲಿ ಹೇಗಿದೆ, ನಮ್ಮ ಒಳಗಡೆನೆ ನಾನೊಂದು 3/6 ಬೆಡ್ ಅಲ್ಲಿ ನಾನು ಮಲ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇಡೀ ಪ್ರಪಂಚ, ಸ್ವಪ್ನ ಪ್ರಪಂಚ ಸೃಷ್ಟಿ ಆಗತ್ತೆ. ಆ ಸೃಷ್ಟಿಯಾಗಿರುವಂತದ್ದು ಹೇಗಿದೆ, ನನ್ನ ಒಳಗಡೆ ಇರುವಂತದ್ದೇ, ನನ್ನ ಒಳಗ ಮನಸ್ಸಿನಲ್ಲೇ ಇಡೀ ಪ್ರಪಂಚ, ಬೃಹದಾಕಾರವಂತ ಪ್ರಪಂಚ ಸೃಷ್ಟಿ ಮಾಡ್ತೀವಲ್ಲ, ಸೃಷ್ಟಿ ಆಗತ್ತಲ್ಲ, ಆ ಸೃಷ್ಟಿಯಾಗಿದ್ದು
ಎಲ್ಲಿಂದ, ಅದಕ್ಕೆ ಮೂಲ ಏನು ಅಂತ ನೋಡ್ತು ಅಂದ್ರೆ ಅದು ನನ್ನ ಅಸ್ತಿತ್ವವನ್ನೇ ಪಡೆದಿರುವಂತದ್ದು. ಅಷ್ಟೇ ಅಲ್ಲ, ಅಲ್ಲಿರುವಂತಹ ಸ್ವಪ್ನ ಪ್ರಪಂಚದಲ್ಲಿ ಬರುವಂತ ಒಂದೊಂದು ವಸ್ತುಗಳು ಕೂಡ ಆ ವಸ್ತುಗಳಿಗೆ ಹೇಗೆ ಅಸ್ತಿತ್ವ ಬಂತು ಅಂತ ಇಟ್ಕೋಣ. ಅಕಸ್ಮಾತ್ ಒಂದು ಉದಾಹರಣೆ ಕೊಡೋದಿದೆ. ನಾನು ಕಾಲೇಜ್ಗಳಿಗೆಲ್ಲ ಹೋದಾಗ ಈಗ ಎಲ್ಲಾರ್ಗು ಒಂದು ಕ್ರಿಕೆಟ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದೀವಿ ಇನ್ನು ಮನ್ಸು ಬಿತ್ತು ಅಂತ ಅನ್ಕೊಂಡ್ಬಿಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ 50,000 ಜನ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರುವಂತಹ ಒಂದು ಲಿವಿಂಗ್ ಬೀಯಿಂಗ್ಸ್, ಜೀವರುಗಳನ್ನೇ ನಾನು ಸೃಷ್ಟಿ ಮಾಡಿದ್ದೀನಿ ಕನಸಿನಲ್ಲಿ. ನಾನೂ ಇದೀನಿ ಅದರಲ್ಲಿ. ನಾನು ಡೈರೆಕ್ಟರ್ ಹೌದು, ಆಕ್ಟರ್ ಹೌದು ಅಲ್ಲಿ. ಅಷ್ಟೇ ಅಲ್ಲ, ಇಡೀ ಸ್ಟೇಡಿಯಂ ಇದೆ, ಗ್ರೌಂಡ್ ಇದೆ. ಫ್ಲಡ್ ಲೈಟ್ ಕ್ರಿಕೆಟ್ ಮ್ಯಾಚ್ ಅಂತ ಹೇಳಿದ್ರೆ ಡೇ ಲೈಟ್ ಅಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀನಿ, ಅಥವಾ ಸ್ವಲ್ಪ ಹೊತ್ತು ಮ್ಯಾಚ್ ಆದ್ಮೇಲೆ ರಾತ್ರಿ ಹೊತ್ತಲ್ಲೂ ಫ್ಲಡ್ ಲೈಟ್ ಅಲ್ಲೂ ಮ್ಯಾಚ್ ನೋಡ್ತೀನಿ. ಈ ಎಲ್ಲಾ ನಡೀತಾ ಇದೆ, ಆದ್ರೆ ನಾನಿರುವಂತಹದ್ದು ಹಾಸಿಗೆ ಮೇಲೆ ಅಷ್ಟೇನೆ. ಈಗ ಅಲ್ಲಿರುವಂತ 50,000 ಜನರಕ್ಕೆ, ಕನಸಿನಲ್ಲಿರುವಂತ 50,000 ಜನರ ಆಧಾರ ಯಾವುದು, ಅಸ್ತಿತ್ವ ಯಾವುದು ಅಂದ್ರೆ ನನ್ನ ಅಸ್ತಿತ್ವವೇ ಆ ಎಲ್ಲಾ 50,000 ಜನದ ಅಸ್ತಿತ್ವನೂ ಕೂಡ. ನನ್ನ ಒಂದು ಅಸ್ತಿತ್ವವೇ ಆ ಕ್ರಿಕೆಟ್ ಸ್ಟೇಡಿಯಂ ಅಸ್ತಿತ್ವವೂ ಕೂಡ. ನನ್ನ ಅಸ್ತಿತ್ವವೇ ಅಲ್ಲಿ ನಡೆಯುವಂತ ಆಕ್ಷನ್, ಯಾವ್ಯಾವುದು ಕ್ರಿಯೆಗಳು ನಡೆಯುತ್ತೋ ಎಲ್ಲಾ ಕ್ರಿಯೆಗಳಿಗೂ ನನ್ನ ಅಸ್ತಿತ್ವವೇ ಅದರ ಅಸ್ತಿತ್ವ. ಅಂದ್ರೆ ನಾನ್ ಮಾತ್ರ ಸತ್ಯ, ಬಾಕಿದೆಲ್ಲ ಅದ್ರಲ್ಲಿ ತೋರ್ತಾ ಇದೆ. ಒಂದಂಶ. ಇನ್ನೊಂದಂಶ, ಯಾವುದೇ ಒಂದು ವಸ್ತುವನ್ನ ಕಾಣಕ್ಕೆ ನಮಗ್ ಬೆಳಕು ಬೇಕಾಗತ್ತೆ, ಬೆಳಕಿಲ್ದೆ ಕಾಣೋದಿಲ್ಲ. ಆದ್ರೆ ಕನಸಿನಲ್ಲಿ ನಾವು ಕಾಣ್ತಾ ಇರುವಂತ ಅಷ್ಟೊಂದು ಪದಾರ್ಥಗಳು ಯಾವ ಬೆಳಕಿನಲ್ಲಿ ಕಾಣ್ತಾ ಇದೆ ಅಂತ ವಿಚಾರ ಮಾಡ್ತು ಅಂದ್ರೆ ನನ್ಗೆ ಆಕ್ಚುಲಿ ಅಲ್ಲಿ ಸನ್ಲೈಟ್ ಅಲ್ಲೂ ಕ್ರಿಕೆಟ್ ಮ್ಯಾಚ್ ಕಾಣ್ಬೋದು, ಫ್ಲಡ್ ಲೈಟ್ ಅಲ್ಲೂ ಕಾಣ್ಬೋದು. ಆದ್ರೆ ಆ ಸನ್ಲೈಟ್ ಅನ್ನು ಕಾಣ್ತಾ ಇರೋದು ಹೇಗೆ, ಫ್ಲಡ್ ಲೈಟ್ ಅನ್ನು ಕಾಣ್ತಾ ಇರೋದು ಹೇಗೆ ನಾನು ಅಂತ ವಿಚಾರ ಮಾಡಿದ್ರೆ ಅಲ್ಲಿರುವುದು ನನ್ನ ಬೆಳಕೆ. ಅದರಿಂದ ತಮೇವ ಭಾಂತ ಮನುಭಾತ್ ಏತತ್ ಸಮಸ್ತಂ ಜಗತ್ತು, ಒಂದು ನನ್ನ ಒಂದು ಬೆಳಕಿನಿಂದಲೇ ಇಡೀ ಪ್ರಪಂಚ ಹೇಗೆ ಕನಸಿನಲ್ಲಿ ಕಾಣ್ತಾ ಇದೆಯೋ ಹಾಗೇನೆ ಈ ಒಂದು ಜೀವನ ಏನ್ ನಡೀತಾ ಇದೆಯಲ್ಲ, ಈಗ ಜಾಗೃತ ಅವಸ್ಥೆ ಆಗ್ಲಿ, ಇದೂ ಕೂಡ ಒಂಥರ ಸ್ವಪ್ನದ ತರಹ ದೀರ್ಘವಾದಂತಹ ಸ್ವಪ್ನ. ಈಗ ನಿಜವಾಗ್ಲೂ ಸ್ವಪ್ನದಲ್ಲಿ ಹೇಗೆ ಸ್ವಪ್ನ ಕಾಣ್ಬೇಕಾದ್ರೆ ಸ್ವಪ್ನ ಕಾಣ್ತಾ ಇದೀವಿ ಅಂತ ನಮ್ಗೆ ಯಾರಿಗೂ ಅನ್ಸೋದೇ ಇಲ್ಲ. ಅದು ಆಕ್ಚುಯಲ್ ಆಗಿ ನಿಜ ಅಂತಾನೆ ಇರುತ್ತೆ, ಆಸ್ ಸಾಲಿಡ್ ಆಸ್ ದಿಸ್ ಎಕ್ಸ್ಪೀರಿಯನ್ಸ್. ಆದ್ರೆ ಒಂದ್ಸತಿ ಸ್ವಪ್ನದಿಂದ ಹೊರಗೆ ಬಂದ ಮೇಲೆ ನಮ್ಗೆ ಸ್ವಪ್ನ ಅಂತ ಗೊತ್ತಾಗತ್ತೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ನಮ್ಗೆ, ನಾವು ಅದನ್ನೇ ಅನ್ಕೊಳ್ಳೋಣ, ಸ್ವಪ್ನದಲ್ಲೇ ಯಾರು ಜ್ಞಾನಿಗಳು ಬಂದ್ಬಿಟ್ಟು ನಾವು ಹೆದರ್ಕೊಂಡಿದ್ದಾಗ ಹೆದರ್ಕೋಬೇಡ, ನಿನ್ ಕಾಣಿಸ್ತಾ ಇರೋ ಸ್ವಪ್ನ ಇದು ಅಂತ ಹೇಳಿದ್ರೆ ಹೇಗಿರ್ಬಹುದು, ಆ ತರದ್ರಲ್ಲಿ ಅತ್ಯಂತ ಕಾರುಣ್ಯದಿಂದ ಭಗವತ್ಪಾದರು ಇದು ನೋಡು, ಇದು ಒಂದು ಸ್ವಪ್ನದ ರೀತಿಯೇ, ಆದ್ರಿಂದ ಜ್ಞಾನ ಬಂದಾಗ ಗೊತ್ತಾಗತ್ತೆ ಅನ್ನೋ ಒಂದು ವಿಚಾರವನ್ನ ನಮಗೆ ಈ ಉಪದೇಶಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅಂದ್ರೆ ಹಾಗೆ ಸ್ವಪ್ನದಲ್ಲಿ ನನ್ನ ಅಸ್ತಿತ್ವವೇ ಪ್ರಪಂಚಾಕಾರವಾಗಿ ತೋರ್ಕೊಳ್ತೋ, ನನ್ನ ಅಸ್ತಿತ್ವದ ನನ್ನ ಬೆಳಕಿನಿಂದಲೇ ಇಡೀ ಪ್ರಪಂಚ ಕಾಣಿಸ್ತೋ, ಹಾಗೇನೆ ಈ ಎಲ್ಲಾ ಕಾಣಿಸ್ತಾ ಇರುವಂತಹ ಪ್ರಪಂಚ ಕೂಡ ನನ್ನ ಅಸ್ತಿತ್ವವನ್ನೇ ಆಧಾರವಾಗಿದೆ. ಅಷ್ಟೇ ಅಲ್ಲ, ನನ್ನ ಬೆಳಕಿಂದಲೇ ಎಲ್ಲ ಪ್ರಜ್ವಲಿಸ್ತಾ ಇದೆ ಅನ್ನೋ ಅಂಶ ಬಂದಾಗ ಇಡೀ ಪ್ರಪಂಚಕ್ಕೆ ವಾಸ್ತವಿಕವಾದಂತಹ ಒಂದು ಅಸ್ತಿತ್ವ ಇಲ್ಲ. ಅನ್ನೇ ಅಸ್ಥಿ ಭಾತಿ ಪ್ರಿಯಂ ನಾಮ ರೂಪ, ಈ 5 ಅಂಶಗಳು ಒಂದು ವಸ್ತುವಿನಲ್ಲಿ ಕಾಣುತ್ತೆ. ಅದ್ರಲ್ಲಿ ಕಾಣಿದ್ರೆ ನಾಮ ಮತ್ತು ರೂಪ ಮಾತ್ರ ವಸ್ತುವಿಂದು. ಅಸ್ಥಿ ಅಂದ್ರೆ ಇರುವಿಕೆ, ಭಾತಿ ಅದರ ಪ್ರಕಾಶ, ಮತ್ತು ಪ್ರಿಯವಾದಂತಹ ವಸ್ತುಗಳ ಸ್ಥಾನದಲ್ಲಿ ಯಾವ್ಯಾವಿರುತ್ತೋ ಅಲ್ಲೆಲ್ಲ ಈ 3 ಭಗವಂತನ ಆತ್ಮನ ಗುಣಗಳು. ಎರಡನ್ನು ಸೆಗ್ರಿಗೇಟ್ ಮಾಡ್ಕೊಂಡ್ಬಿಟ್ರೆ ಇರುವಿಕೆ, ಜ್ಞಾನ ಮತ್ತು ಪ್ರಿಯ ಆನಂದ ಅದು ಆತ್ಮನ ಗುಣ. ನಾಮ ಮತ್ತು ರೂಪ ಅಂದ್ರೆ ಒಂದು ಆಕಾರ ಇದೆ, ಆ ಆಕಾರಕ್ಕೊಂದು ಹೆಸರು ಕೊಡ್ತೀವಿ, ಇದು ಮಾತ್ರ ವಸ್ತುವಿನ ಗುಣ ಅನ್ನೋ ಅಂಶವನ್ನ ಈ ಒಂದು ಶ್ಲೋಕದ ಆಧಾರದಲ್ಲಿ ನೀವು ಅರ್ಥ ಮಾಡಿಕೊಂಡು ಈ ರೀತಿಯಾದಂತಹ ಉಪದೇಶವನ್ನ ಮಾಡುವಂತಹ ಗುರುಮೂರ್ತಿಯಾದಂತಹ ದಕ್ಷಿಣಾಮೂರ್ತಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ ಈ ಶ್ಲೋಕ ಸಮಾಪ್ತಿ ಆಗತ್ತೆ. ಅದರಿಂದ ಈ ವಾಸ್ತವಿಕವಾಗಿ ಏನ್ ಹೇಳ್ತಾ ಇರ್ಬೋದು ಅಂದ್ರೆ, ಈ ಒಂದು ಪ್ರಪಂಚ ಇದೆಯಲ್ಲ, ಈ ಪ್ರಪಂಚ ಕೇವಲ ತೋರ್ತಾ ಇದೆ. ಯಾವಾಗ ಈ ಪ್ರಪಂಚ ತೋರತ್ತೆ, ನಾನ್ ಮಾತ್ರ ಅದ್ವಯಂ, ನಾನು ಒಬ್ಬನೇ ಇರುವಂತದ್ದು ಅಂತ ಬರುತ್ತಲ್ಲ, ಅದೇ ಒಂದು ಜ್ಞಾನದ ಒಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ನನಗೆ ಈ ರೀತಿಯಾದ ಅಂಶ ಗೊತ್ತಾಗತ್ತೆ. ಆದ್ರೆ ಅಲ್ಲಿ ತನಕ ಈ ತರ ಗುರುಗಳು ಹೇಳಿದ್ದಾರೆ, ಉಪದೇಶಗಳನ್ನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಉಪಾಸನೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆ ಒಂದು ಹಂತಕ್ಕೆ ಹೋಗಕ್ಕೆ ಸಾಧ್ಯ ಆಗತ್ತೆ, ಇದು ಮಾರ್ಗ ಆಗತ್ತೆ ನಮಗೆ ಅಂತ ನನಗೆ ಈ ಅಂಶದಲ್ಲಿ ಹೇಳೋದಕ್ಕೆ. ಅಂದ್ರೆ
ಈಗ ವಾಸ್ತವ್ಯವನ್ನ ನಾವು ಸ್ವಪ್ನದಂತೆ ಪರಿಗಣಿಸಿ ಅದಕ್ಕಿಂತ ಮೀರಿದ್ದಿದೆ, ಅದಕ್ಕೆ ನಾವು ಅಂದ್ರೆ ನಮ್ಮನ್ನ ನಾವು ಕಂಡ್ಕೊಳ್ಳೋದು ಈ ರೀತಿ ಮಾಡ್ತಾ ಹೋಗಿದ್ರೆ ಅದಕ್ಕೆ ಮೀರಿದ್ದಕ್ಕೆ ಸಿಗತ್ತೆ ಅನ್ನೋ ರೀತಿಯಲ್ಲ. ಹೌದು. ಅಂದ್ರೆ ಈ ಸ್ವಪ್ನದನ್ನ ಉದಾಹರಣೆಯಾಗಿ ಕೊಟ್ಟಿದ್ದು, ಸ್ವಪ್ನದ ಸಂದರ್ಭದಲ್ಲೂ ಕೂಡ ಸ್ವಪ್ನ ತುಂಬಾ ನಿಜ ಅಂತಾನೆ ನಾವು ಸ್ವಪ್ನವನ್ನ ಅನುಭವಿಸ್ತೀವಿ. ಸುಖ ಬರುವಂತಹ ಅಂಶಗಳಿತ್ತು ಅಂದ್ರೆ ಸಂತೋಷ ಪಡ್ತೀವಿ ಸ್ವಪ್ನದಲ್ಲಿ, ಅಥವಾ ದುಃಖ ಆಗುವಂತ ಸಂದರ್ಭ ಬಂತು ಅಂದ್ರೆ ಭಯ ಪಡ್ತೀವಿ, ಎಲ್ಲ ಆಗತ್ತೆ. ಚಿಕ್ಕ ಮಕ್ಳುಗಳು ಕನ್ವರ್ಸದಿರತ್ತೆ, ಎಲ್ಲ ಆಗ್ತಿರತ್ತೆ. ಆದ್ರೆ ಎಚ್ಚರ ಆದ್ಮೇಲೆ, ಸ್ವಪ್ನದಿಂದ ಹೊರಗೆ ಬಂದ್ಮೇಲೆ ನಮ್ಗೆ ಗೊತ್ತಾಗತ್ತೆ ಅದು ಸ್ವಪ್ನ ಮಾತ್ರ. ಅಲ್ಲಿ ಸಂತೋಷ ಬಂದಿದ್ದ ಸಂದರ್ಭ ಆಗ್ಲಿ, ದುಃಖ ಆಗಿದ್ದ ಸಂದರ್ಭ ಆಗ್ಲಿ, ಎಲ್ಲ ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಕ್ ಹೋಗಲ್ಲ, ಕಣ್ಸು ಬಿಟ್ಬಿಡ್ತೀವಿ. ಹಾಗೇನೆ ಇದು ಕೂಡ ಸ್ವಪ್ನದ ರೀತಿಯೇ. ಆದ್ರೆ ಸ್ವಪ್ನ ಕಾಣುವಾಗ ಸ್ವಪ್ನ ಅಂತ ಗೊತ್ತಾಗಲ್ವಲ್ಲ, ಹಾಗೇನೆ ಈಗ್ಲೂ ಈ ಪ್ರಪಂಚ ಎಲ್ಲ ವಾಸ್ತವ ಅಂತ ಅನಿಸ್ತಾ ಇರತ್ತೆ. ಆದ್ರೆ ಅದು ಯಾವಾಗ ನಮಗೆ ಆ ಒಂದು ಜ್ಞಾನ ಆಗತ್ತೆ, ಆವಾಗ ಅದು ನಿಜ, ಅದರ ನಿಜ ಸ್ವರೂಪ ಅನುಭವಾತ್ಮಕವಾಗಿ ಬರುತ್ತೆ. ಅಂದ್ರೆ ಆ ಅಂಶವನ್ನ ಭಗವತ್ಪಾದರು ಕಾರಣ ಈಗಲೇ ಹೇಳ್ಬಿಟ್ಟಿದ್ದಾರೆ, ನೋಡು ಈ ತರ ಇದೆ, ಇದು ಸ್ವರೂಪ ಈ ತರ, ಉಪನಿಷತ್ಗಳು ಎಲ್ಲ ಹೇಳುವಂತ ಅಂಶವನ್ನ. ಆಗ ಅದನ್ನ ತಿಳ್ಕೊಂಡ್ರೆ ನಾವು, ಆಗ ಈಗ ಜೀವನ ನಡೆಸಬೇಕಾದಾಗ್ಲೂ ಕೂಡ ಇದರ ವಾಸ್ತವಿಕವಾದಂತಹ ಸ್ಥಿತಿ ಇದು ಅಂತ ಗೊತ್ತಾದಾಗ, ಅದನ್ನ ಯಾವ ರೀತಿಯಾಗಿ ಅದರ ಬಗ್ಗೆ ಎಷ್ಟು ಮಹತ್ವ ಕೊಡ್ಬೋದು ಅಷ್ಟು ಮಾತ್ರ ಕೊಡ್ತಾ ಜೀವನವನ್ನ ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಸಹಾಯ ಆಗತ್ತೆ ಈ ಒಂದು ಉಪದೇಶಗಳು ಅಂತ ಇಟ್ಕೋಬಹುದು. ತುಂಬಾ ಅಂದ್ರೆ ಬೇಕಾದಷ್ಟು ಉದಾಹರಣೆಗಳನ್ನು ಯೋಚನೆ ಮಾಡೋದಾದ್ರೆ ಉದಾಹರಣೆಗಳು ಬರ್ಬೋದು. ಈಗ ಪ್ರಪಂಚದಲ್ಲೂ ಕೂಡ ಈಗ ನೋಡಿ, ಕನಸಿನಲ್ಲಿ ನನ್ಗನ್ಸೋದು, ಕನಸಿನಲ್ಲಿ ನಮ್ಗೆ ಏನೋ ಕನಸು ಕಾಣ್ತೀವಿ, ಅಲ್ಲಿ ಏನೋ ಒಂದ್ ಕಂಡಿರ್ತೀವಿ, ನಮ್ಗೆ ತುಂಬಾ ಖುಷಿ ಆಗುವಂತಾದ್ರೆ ತುಂಬಾ ವರ್ಷ ನೆನಪಿರುತ್ತದು. ತುಂಬಾ ಅಂದ್ರೆ ಏನೋ ಒಂದ್ ರೀತಿ ಏನೋ ಒಂದ್ ಬಂದ್ ಹೋಯ್ತು ಅಂತಂದ್ರೆ ಏನೋ ನೆನಪಿರಲ್ಲ. ಹಾಗೆ ನಮ್ಗೆ ಈ ಜೀವನದಲ್ಲೂ ಅಷ್ಟೇ, ಏನಾದ್ರು ನಮ್ಗೆ ಖುಷಿ ಆಗಿದ್ದು ಅಂತ ನೆನಪಿರುತ್ತೆ, ಒಂದ್ ರೀತಿ ಆ ಸ್ಮರಣೆಗೆ ಸೇರ್ಬಿಡುತ್ತೆ ಎರಡು ಕೂಡ. ಕನಸಾಗ್ಲಿ ಇದು ಕೂಡ ಯಾವ್ದು ನಮ್ ಹಿಂದಿನ ಜೀವನ ಆಗ್ಲಿ, ಎರಡೂ ಮೆಮೊರಿನೇ, ಅದು ಪಾಸ್ಟ್ ಆಗ್ಬಿಡುತ್ತೆ. ಮತ್ತೆ ಈಗಿನ ಪ್ರಪಂಚದಲ್ಲೂ ಕೂಡ ಸುಮಾರು ಭ್ರಮೆಗಳೇ ಅಂತಾನೆ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ಕೆಲವೊಂದು ನಾವು ವಿಚಾರ ಮಾಡಕ್ ಹೋದ್ರೆ ಹಂಗ್ ನೋಡಿದ್ರೆ, ಈಗ ನಮಗೆ ಭೂಮಿ, ಸೂರ್ಯ ಆ ಕಡೆಯಿಂದ ಈ ಕಡೆ ಹೋದಂಗ್ ಕಾಣುತ್ತೆ, ಅದು ಸುಳ್ಳು ಅಂತ ಹೇಳ್ತಾರೆ. ಇನ್ನು ಆಕಾಶ ನೀಲಿ ಕಾಣುತ್ತೆ, ಅದು ನೀಲಿ ಬಣ್ಣ ಏನಿಲ್ಲ ಅದಕ್ಕೆ ಅಂತ ಹೇಳ್ತೀವಿ. ಈ ರೀತಿ ನಾವು ಸುಮಾರು ವಸ್ತುಗಳನ್ನ ಎಲ್ಲ ನೋಡಿದ್ರೆ ಅದ್ ನಿಜವಾಗ್ಲೂ ಹಂಗಿಲ್ಲ, ಆದ್ರೆ ಹಂಗ್ ಕಾಣುತ್ತೆ. ಈ ರೀತಿಯ ವಿಚಾರಗಳೇ ತುಂಬಾ ಇವೆ ಅದು ನೋಡಕ್ ಹೋದ್ರೆ. ಹಾಗಾಗಿ ಇದು ವಿಚಾರ ಮಾಡಿ ಸುಮಾರು ಉದಾಹರಣೆಗಳನ್ನು ಹುಡುಕಿದ್ರೆ ಇದು ಹಾಗೆ ವೈಚಾರಿಕವಾಗಿಯೇ ಸ್ವಲ್ಪ ಸ್ಪಷ್ಟವೇ ಆಗುತ್ತೆ ಅನ್ನೋ ತರನು ಕಾಣುತ್ತೆ ಕೆಲವೊಂದ್ಸಲ. ಈ ವಿಚಾರ ಜಗತ್ತು ತೋರಿಕೆ ಅಂದ್ರೆ ಭಾತಿ ಅಂತ ನಾವ್ ಹೇಳ್ತೀವೋ ಅದು. ನನಗೊಂದ್ ಕಥೆ ನೆನಪಾಗುತ್ತೆ, ಈ ಸುಮ್ನೆ ಒಂದು ಹೇಳಿ ಮುಂದುವರಿಸ್ತೀನಿ. ಅಂದ್ರೆ ಇವರು ಜನಕನಿಗೆ ಏನೋ ಒಂದು ಕನಸು ಬಿತ್ತಂತೆ, ಜನಕರಾಜನಿಗೆ. ಸೀತೆಯ ತಂದೆ ಅಂತಾನೆ ಎಲ್ಲ ತುಂಬಾ ಜನ ಜನಕರು ಅಂತ ಆ ವಂಶದಲ್ಲಿ ಬಂದವರು ಅಂತ ಹೇಳ್ತಾರೆ. ಅಂದ್ರೆ ಯಾರ್ಯಾರು ವಿದೇಹ ಇದ್ರಲ್ಲಿದ್ರು ಅವ್ರು ಜನಕ ಅಂತಾನೆ ಜನರಲ್ ಹೆಸರು. ಒಬ್ಬ ರಾಜನಿಗೆ, ಜನಕರಾಜನಿಗೆ ಒಂದ್ ಕನಸು ಬಿತ್ತಂತೆ. ಅವನಲ್ಲಿ ಭಿಕ್ಷುಕನಾಗಿ ಯಾವುದೋ ಒಂದು ರಾಜ್ಯದಲ್ಲಿ ಭಿಕ್ಷೆ ಬಿಡ್ತಾ ಇದ್ದ ರಾಜನಾದವನು. ಆಮೇಲೆ ಅವನ್ಗೆ ಯಾರು ಭಿಕ್ಷೆ ಕೊಡ್ತಿರ್ಲಿಲ್ಲ. ಆಮೇಲೆ ಅವನ ಹತ್ರ ಭಿಕ್ಷೆ ಪಾತ್ರೆ ಕೂಡ ಇರ್ಲಿಲ್ಲ. ಭಿಕ್ಷೆ ಬೇಡ್ತಿದ್ದ, ಭಿಕ್ಷೆ ಪಾತ್ರೆ ತಗೊಂಬ ಅಂತ ಯಾವ್ದೋ ಒಂದ್ ಕಡೆ ಒಂದು ಛತ್ರದಲ್ಲಿ ಭಿಕ್ಷೆ ಪಾತ್ರೆ ತಗೊಂಬ ಅಂತ ಹೇಳಿ ಹೇಳಿದ್ರು. ಅವನ ಆಮೇಲೆ ಒಂದು ರೈತನ ಹತ್ರ ಹೋಗಿ ಒಂದ್ ಪಾತ್ರೆ ತಗೊಂಬ ಅಂತಂದ, ಏನೋ ಸಿಕ್ತು. ಆಮೇಲೆ ಒಂದು ಆನೆ ಬರ್ತಾ ಇತ್ತು. ಆ ನಂತರ ಅದು ಅವನ ಹತ್ರನೇ ಬಂದ್ಬಿಟ್ಟಿತ್ತು. ಅದು ಅವನ ಭಿಕ್ಷೆ ಎಲ್ಲ ಚೆಲ್ಲೋಯ್ತು. ಅಷ್ಟಲ್ಲಿ ಅವ್ನಿಗೆ ಎಚ್ಚರ ಆಯ್ತು. ಅವ್ನಿಗೆ ಎಚ್ಚರ ಆಗಿದ್ದ ಹೇಗೆ ಅಂದ್ರೆ, ಅವನು ರಾಜ ಅಲ್ವಾ, ಅವನು ಎಲ್ಲ ಎಬ್ಬಿಸ್ತಾರೆ, ಸ್ವಾಗತ ಎಲ್ಲ ಮಾಡಿ, ಅಂದ್ರೆ ಸೂರ್ಯೋದಯ ಆಗ್ತಾ ಇದ್ದಾಗ ಎಲ್ಲ ಘೋಷಣೆ ಮೊಳಗಿಸಿ ಮಾಡ್ತಾರೆ. ಈಗ ಅವನಿಗೆ ಪ್ರಶ್ನೆ ಶುರುವಾಯ್ತು, ಈಗ ನಾನಿರೋ ಸ್ಥಿತಿ ನಿಜವೋ ಅಥವಾ ಕನಸಿನಲ್ಲಿ ನಾನು ಭಿಕ್ಷೆ ಬಿಡ್ತಾ ಇದ್ನಲ್ಲ ಅದು ನಿಜವೋ ಅಂತ ಹೇಳಿ. ಆಮೇಲೆ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಅಂತ ಅವನು ಅಷ್ಟಾವಕ್ರ ಋಷಿ ಹತ್ರ ಹೋಗ್ತಾನಂತೆ. ಅವನು ಕೇಳ್ತಾನೆ, ಇದು ನೀನು ಹಾಗಾದ್ರೆ ಗುರುಗಳೇ, ನಾನು ಇದನ್ನ ನೋಡ್ದೆ, ಈ ಒಂದು ಕನಸನ್ನು ನೋಡ್ದೆ, ಇದು ಆ ಆನೆ ನನ್ನ ಹತ್ರ ಭಿಕ್ಷೆ ಎಲ್ಲ ಮಾಡಿ ಚೆಲ್ಲಾಕಿ ಎಲ್ಲ ಮಾಡಿ ನನ್ನನ್ನ ಮೇಲೆ ಹಾಕಿದ್ ನಿಜವೋ ಅಥವಾ ನಾನಿವಾಗ ರಾಜ ಆಗಿದ್ದೀನಲ್ಲ ಅದು ನಿಜವೋ? ಆಗ ಋಷಿ ಏನ್ ಕೇಳ್ತಾನೆ ಅಂದ್ರೆ, ನೀನ್ ಇವಾಗ್ಲೂ ಎಲ್ಲೆದ್ದಿದೀಯಾ ಅಂತ ಕೇಳ್ತಾನೆ. ನೀನ್ ಇವಾಗ್ಲೂ ಎದ್ದಿಲ್ಲ, ಇವಾಗ್ಲೂ ಕೂಡ ನಿದ್ರೆಯಲ್ಲೇ ಇದೀಯಾ ಅಂತ ಹೇಳಿ.
ಹಾಗಾಗಿ ಇದು ಒಂಥರದ ನಿದ್ರೆ, ಕನಸಿನಲ್ಲಿ ಇನ್ನೊಂದ್ ತರದ ನಿದ್ರೆ ಅಂತ ಹೇಳಿ ಇದು ಕೂಡ ನಿದ್ರೆಯೇ. ಸಾಕ್ಷಾತ್ ಕೂರುತ್ತೆ, ಯಾವಾಗ ಸಾಕ್ಷಾತ್ಕಾರವಾಗುತ್ತೋ ಆಗ ನಿದ್ರೆಯಿಂದ ಎಚ್ಚರ ಆದಂಗೆ ಅಂತ ಹೇಳಿ ರಘುರಾಮ್ ಅವ್ರು ಹೇಳಿದ್ದಕ್ಕೆ ಒಂದ್ ಸಣ್ಣದಾಗಿ ನನಗೆ ಒಂದು ಕಥೆ ನೆನಪಾಯ್ತು. ಹೀಗೆ ಇನ್ನು ಮುಖ್ಯವಾಗಿ ಒಂದು ನಿಮಿಷ ಇಲ್ಲಿ ನಾನು ಸೌಜನ್ಯ, ಕ್ಷಮೆ ಇರ್ಲಿ, ನಾನು ಮಧ್ಯದಲ್ಲಿ ಹಾಕ್ತೆ. ಮುಂದೆ ಹೋಗೋದ್ಕಿಂತ ಮುಂಚೆ ಪ್ರಾಯಶಃ ಇದು ಮುಂದೆ ಇಲ್ಲಿ ನಾವು ಮಾತನಾಡ್ಬೋದು, ಆದ್ರೂ ಕೂಡ ಇಲ್ಲಿ ಕುತೂಹಲ ಹುಡ್ತಾ ಇದೆ. ಯಾಕೆ ಅಂತಂದ್ರೆ ನಾವೀಗ ಹೇಳಿದ್ವಿ ವಾಸ್ತವತೆಗಿಂತ ಮುಂದೆ ಕೂಡ ಇದೆ. ಅಂದ್ರೆ ಇಲ್ಲಿ ರಾಜ ಆಗಿದ್ದಾನೋ ಅಥವಾ ಅವನು ಕನ್ಸ ಅಂತ ಅವ್ನು ಕೇಳಿದಾಗ ನೀನು ಇನ್ನೂ ಎಚ್ಚರವಾಗಿಲ್ಲ ಅಂತ. ಹಾಗಾದ್ರೆ ನಮ್ಮ ಹುಟ್ಟಿಗೆ ಕಾರಣ ಏನು ಅಂದ್ರೆ, ಈಗ ನನಗ್ ನಾಮಕರಣ ಆಗಿದೆ, ನನಗೊಂದು ಜೀವನ ಇದೆ, ನನಗೊಂದು ಹೆಸರಿದೆ, ಅಥವಾ ನನಗೊಂದು ಉದ್ದೇಶ ಅಂತ ಅಥವಾ ಒಂದು ಹಿನ್ನೆಲೆ, ನನ್ನ ಪೂರ್ವಿಕರು ಈ ಒಂದು ತಲೆಮಾರಿನವರು ಅಥವಾ ಈ ರೀತಿ ಮಾಡ್ಕೊಂಡ್ ಬಂದಿದ್ರು, ನಾನು ಇದನ್ನ ಮಾಡ್ತಿದ್ದೀನಿ, ಈಗ ನಾನು ಎಲ್ಲವನ್ನು ಬಿಟ್ಟು ಕೂರ್ಬೇಕಾ? ಅಂದ್ರೆ ನನ್ನ ಒಂದು ಪಥ ಅಂತ ಇದೆ, ಅಥವಾ ನಾನು ಅದನ್ನ ಬಿಟ್ಟಾಗ ಅಂದ್ರೆ ನಾನ್ ಹೇಗೆ ಜೀವನ ಮಾಡ್ಬೇಕು? ಇದು ಯಾವಾಗ್ಲೂ ನಮ್ಮಲ್ಲಿ ಸತ್ಯ ಗೊತ್ತಿರತ್ತೆ, ಆದ್ರೆ ನಾನು ಈ ಜನ್ಮವನ್ನ ಪಡೆದಿದ್ದಕ್ಕೂ ಒಂದು ಕಾರಣ ಇದೆ ಅಲ್ವಾ? ನಾನು ಈ ಜನ್ಮವನ್ನ ನಾನು ಪೂರ್ಣವಾಗಿ ಮಾಡಿ ಹೋಗ್ಲೇಬೇಕಲ್ವಾ? ನಾನು ಇದನ್ನ ಸೌಜನ್ಯಳಾಗಿ ಜೀವಿಸ್ಲೇಬೇಕಲ್ವಾ? ಈಗ ವಾಸ್ತವತೆಯನ್ನ ನಾನು ಇಲ್ಲ ಎಲ್ಲ ಬಿಟ್ಟು ಅಂದ್ರೆ ಸರಿ, ಇದು ನನ್ನ ಕಲ್ಪನೆಗಿಂತಲೂ ಅಥವಾ ನಾನಿಲ್ಲಿ ಭ್ರಮೆಯಲ್ಲಿದ್ದೀನಿ, ಅಥವಾ ಈಗ ಆಗ್ತಿರೋದು ನಾನು ಅದಕ್ಕೆ ಇದ್ದು ಅಟ್ಯಾಚ್ ಆಗದೆ ಇರುವಂತದ್ದು. ನಾನು ಅದನ್ನ ಜೀವಿಸ್ಬೇಕು, ಅದರ ಆನಂದವನ್ನ ಪಡಿಬೇಕು, ತೀವ್ರವಾಗಿ ನಾನು ಅದಕ್ಕೆ ಹಚ್ಕೊಳ್ಳೋದು ಅಥವಾ ಅಂಟುಕೊಳ್ಳೋದು ಆಗ್ಬಾರ್ದು ಅಂತ ನನ್ನ ಅನಿಸಿಕೆ. ಹಿಂದಿನ ಅಂದ್ರೆ ನಿಮ್ಮ ವಿವರಣೆಯನ್ನ ಕೂಡಿಸಿ ಹೇಳೋದಾದ್ರೆ, ಅಂದ್ರೆ ನನ್ನ ಜೀವನದ ಉದ್ದೇಶ ಏನಾಗುತ್ತೆ? ಹಾಗಾದ್ರೆ ನನ್ನ ನಾಮಕರಣದ ಉದ್ದೇಶ ಏನು? ನನಗೆ ಯಾಕೆ ಈ ಹೆಸರಿದೆ? ಹಾಗಾದ್ರೆ ನಾನ್ ಹೇಗ್ ಬಾಳ್ಬೇಕು? ಇವೆಲ್ಲವೂ ಒಂಥರ ಗೊಂದಲಮಯವಾಗಿ ಕಾಣುತ್ತೆ ಹಿಂದಿನ ವಿವರಣೆ ಮತ್ತೆ ನನ್ನ ಜೀವನದ ಪ್ರಶ್ನೆ ಅಂತ ಬಂದಾಗ. ಸತ್ಯವನ್ನ ಅರಿಯೋದು, ಆನಂದವನ್ನ ಪಡೆಯೋದು, ಆ ಸತ್ಯವನ್ನ ಅರಿಯೋದ್ರ ಮೂಲಕ ಆನಂದವನ್ನ ಪಡೆಯೋದು, ಅದು ಶಾಶ್ವತವಾಗಿ ಉಳಿಯುತ್ತೆ. ಅಂಥ ಆನಂದವನ್ನು ಪಡೆಯೋದು, ಅದಕ್ಕೋಸ್ಕರ ಪ್ರಯತ್ನ ಮಾಡೋದು, ಈ ರೀತಿ ವಿಚಾರವನ್ನ ತಿಳ್ಕೊಳ್ತಾ ಅನ್ನೋದು ನನ್ನ ಅಭಿಪ್ರಾಯ. ರಘುರಾಮ್ ಅವರು ಏನ್ ಹೇಳ್ತೀರಾ ಅವರ ಪ್ರಶ್ನೆಗೆ? ಹೌದು, ಇದು ಸರಿಯಾಗಿದೆ. ಅಂದ್ರೆ ಪ್ರಶ್ನೆನೂ ತುಂಬಾ ಚೆನ್ನಾಗಿದೆ. ಈಗ ನಮ್ ಜೀವನದ ಉದ್ದೇಶ ಏನು ಅಂತ ಹೇಳ್ತು ಅಂತ ಹೇಳಿದ್ರೆ, ನಾವು ಯೋಚನೆ ಮಾಡ್ತು ಅಂದ್ರೆ ಜೀವನದ ಉದ್ದೇಶ ಆ ಒಂದು ನಿಜವಾದ ಆನಂದದಲ್ಲಿ ನೆಲೆ ನಿಲ್ಲುವುದೇನೆ ನಮ್ಮ ಉದ್ದೇಶ ಆಗಿರುತ್ತೆ. ಆದ್ರೆ ನಾವ್ ಎಲ್ಲಾರು ಅದಕ್ಕೆ ಅರ್ಹರಿದೀವ ಅಥವಾ ಯಾವ ತರ ನಾವು ಯಾವ್ದೋ ಒಂದ್ ತರದಲ್ಲಿ, ಈಗ ಸೌಜನ್ಯ ಅವ್ರು ಹೇಳಿದಾಗೆ ಈ ಜೀವನವನ್ನ ಯಾವ ತರ ಮಾಡ್ಬೇಕು ಹೀಗೆ ಅಂತ ಹೇಳಿದಾಗ, ನಮ್ಮ ಉದ್ದೇಶ ನಾವು ಯಾತಕ್ ಬಂದಿದೆ ಅಂದ್ರೆ ನಮ್ಮ ಕರ್ಮಾನುಸಾರವಾಗಿಯೇ ನಾವು ಯಾವ ದೇಹವನ್ನ ಪಡೆದಿದೀವೋ ಅದು ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮ, ಆ ಕರ್ಮ ಪರಿಪಾಕಕ್ಕೆ ಬಂದು ಯಾವ ಒಂದು ಜನ್ಮವನ್ನ ನಾವು ಪಡಿಬೇಕೋ ಅದಂತಕ್ಕಾಗಿ ಬಂದಿದೆ. ಆದ್ರೆ ಅದನ್ನು ಬಂದಿರುವಂತಹದ್ದು ಯಾವುದೇ ಜನ್ಮ ಬಂದಿದ್ರೂ ಕೂಡ ಅದರ ಉದ್ದೇಶ ಏನು? ಆನಂದವನ್ನ ಪಡೆಯೋದು. ಅದಕ್ಕೆ ಮಾರ್ಗವನ್ನು ಕೂಡ ನಮ್ಮ ಹಿಂದಿನವರು ಹಾಕೊಟ್ಟಿದ್ದಾರೆ. ಏನು? ಆ ನಮ್ಮ ವರ್ಣ ಮತ್ತು ಆಶ್ರಮಕ್ಕೆ ತಕ್ಕಂತಹ ಕರ್ಮಗಳನ್ನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ವರ್ಣಾಶ್ರಮ ಧರ್ಮದ ಮಾಡ್ತಾ ಹೋದಾಗ ಆಗ ನಮ್ಗೆ ಏನಾಗತ್ತೆ? ಮನಸ್ಸು ಚಿತ್ತಶುದ್ಧಿ ಉಂಟಾಗುತ್ತೆ. ಈ ರೀತಿ ವಿಚಾರಗಳು ಅನುಭವಾತ್ಮಕವಾಗಿ ನಾವು ತಗೊಳ್ಳೋದಕ್ಕೆ, ಅಂದ್ರೆ ಥಿಯರಿಟಿಕಲ್ ನಾಲೆಜ್ ಅಷ್ಟೇ ಅಲ್ಲ, ಅದನ್ನ ಅನುಭವಾತ್ಮಕವಾಗಿ ತಗೊಳ್ಳೋದಕ್ಕೆ ಈ ಚಿತ್ತಶುದ್ಧಿ ಆಗುವಂತಹ ಅವಶ್ಯಕತೆ ಇದೆ. ಚಿತ್ತಶುದ್ಧಿ, ರಾಗದ್ವೇಷಾದಿಗಳು ಎಲ್ಲ ಹೋಗಿ ಆ ಮನಸ್ಸು ಶಾಂತವಾದಾಗ ಆಗ ಈ ಒಂದು ವಿಚಾರವನ್ನ ಅನುಭವಕ್ಕೆ ತಗೊಳ್ಳೋದಕ್ಕೆ, ಈಗ ಸಾಧನ ಸಂಪತ್ತಿ ಅಂತ ಏನ್ ಹೇಳ್ತಾರೋ, ನಿತ್ಯಾನಿತ್ಯ ವಸ್ತು ವಿವೇಕ, ಇದು ಸರಿ, ಇದು ನಿತ್ಯವಾದದ್ದು, ಇದು ಅನಿತ್ಯವಾದದ್ದು ಅನ್ನೋ ವಸ್ತುವಿನ ವಿವೇಕ ಜ್ಞಾನ, ಅಥವಾ ಶಮದಮಾದಿ 6 ಷಟ್ ಸಂಪತ್ತಿ, 6 ಸಂಪತ್ತಿಗಳು ಮನಸ್ಸಿನಲ್ಲಿ ಆಗುವಂತಹ ನಾನಾ ಬಗೆಯ ವಿಕಾರಗಳನ್ನ ಇಲ್ಲದೆ ಇರುವಂತಹದ್ದು. ಆಮೇಲೆ ಒಂದು ಶಮದಮಾದಿ ಷಟ್ ಸಂಪತ್ತಿ, ಫಲಭೋಗ ವಿರಾಗ, ಶಮದಮ ಮುಮುಕ್ಷು ಅಲ್ಲ, ನಿತ್ಯಾನಿತ್ಯ ವಸ್ತು ವಿವೇಕ, ವೈರಾಗ್ಯ. ಮೊದಲನೇದು ವಿವೇಕ, ಎರಡನೇದು ವೈರಾಗ್ಯ, ಆಮೇಲೆ ಶಮಾಧಿ ಷಟ್ಕ ಸಂಪತ್ತಿ, ಆಮೇಲೆ 4ನೇದು ಮುಮುಕ್ಷುತ್ವ ಅಂತ ಹೇಳಿ ಈ ಒಂದು ಮಾರ್ಗವನ್ನ ಹೇಳ್ತಾರೆ.
ಆದ್ರೆ ಈ ಮಾರ್ಗವನ್ನು ಪಡೆಯೋದಕ್ಕೆ ನಾವು ಯಾವ್ಯಾವ ಹಂತದಲ್ಲಿದ್ದೀವೋ ಆ ಹಂತದಿಂದ ಮೇಲಕ್ಕೆ ಹೋಗೋದಕ್ಕೆ ಈ ಒಂದು ನಮ್ಮ ವರ್ಣಾಶ್ರಮ ಧರ್ಮ ಪಾಲನೆ ಕಾರಣ ಆಗತ್ತೆ. ಆದಾಗ ಚಿತ್ತಶುದ್ಧಿ ಉಂಟಾಗತ್ತೆ ಅನ್ನೋದು ಒಂದು ಶಾಸ್ತ್ರೀಯವಾದ ವಿಚಾರ. ಆದ್ರೆ ನಾವು ಸಿಂಪಲ್ ಆಗಿ ಇಟ್ಕೊಂತೂ ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ತಾನೆ ಈ ವಿಚಾರವನ್ನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಯಾಕೆಂದ್ರೆ ಆ ಒಂದು ಅಂಶಗಳನ್ನ ಶಕ್ತಿಯನ್ನ ಈ ಸ್ತೋತ್ರದಲ್ಲಿ ತುಂಬಿರೋದ್ರಿಂದ ಆಗ ಮನಸ್ಸು ತಂತಾನೆ ಸ್ವಾಭಾವಿಕವಾಗಿ ಈ ಒಂದು ವಿಚಾರದಿಂದ ಬಲದಿಂದ ನಮ್ಮ ಮನಸ್ಸು ಶುದ್ಧ ಆಗ್ತಾ ಏಕಾಗ್ರತೆಗೊಳ್ಳುತ್ತೆ. ಇಲ್ಲಿರುವಂತಹ ಅನುಭವವನ್ನ ಸಿದ್ಧಿಸೋದಕ್ಕೂ ಸಾಧ್ಯ ಆಗತ್ತೆ ಅಂತ ಅನ್ಸುತ್ತೆ. ಅದರಿಂದ ನಮ್ಮ ಉದ್ದೇಶ, ಜೀವನದ ಉದ್ದೇಶ ಈ ಒಂದು ಅನುಭವ ಪಡೆಯೋದೇ ಆಗಿದೆ. ಧನ್ಯವಾದ. ಅಲ್ಲಿ ಒಂದು ಚಿಕ್ಕ ಉಪ ಸಾಲು ಅಂತ ಹೇಳೋದಾದ್ರೆ, ಅಂದ್ರೆ ನನ್ನ ಅನಿಸಿಕೆಯಲ್ಲಿ ಈಗ ನಮ್ಮ ಏನು ಇವತ್ತು ವರ್ಣಾಶ್ರಮ ನನಗೇನು ದೊರಕಿದೆ, ನಾನು ಏನ್ ವೃತ್ತಿಯಲ್ಲಿದ್ದೀನಿ ಅಥವಾ ನಾನೇನು ದಿನನಿತ್ಯ ಇವತ್ತೊಂದು ಗಿಡ ನೆಟ್ಟೆಪ್ಪ, ಅಥವಾ ಇವತ್ತೊಂದು ಹೇಳ್ತೇವಲ್ಲ ನಾನು ಮನೆ ಕೆಲಸವನ್ನೇ ಮಾಡಿದೆ. ಆ ಕೆಲಸ ಮಾಡುವ ಒಂದು ಕ್ಷಣದಲ್ಲೂ ನಾನು ಹಿಂದಿನ ಪ್ರಶ್ನೆಯಲ್ಲಿ ಲಾವಣ್ಯ ಉತ್ತರಿಸಿದ ಹಾಗೆ ಆ ಕ್ಷಣದಲ್ಲಿ ಜೀವಿಸುವ ಪರಿಯ ರೀತಿಯಲ್ಲಿ, ಅಂದ್ರೆ ನನ್ಗೆ ಇಷ್ಟೊಂದು ಜ್ಞಾನ ಇಲ್ಲದೆ ಇರಬಹುದು, ಅಂದ್ರೆ ಈ ರೀತಿಯ ನಾನು ಸ್ಕಾಲಿಸ್ಟಿಕ್ ಎಜುಕೇಶನ್ ತಗೊಳ್ದೇ ಇರಬಹುದು, ಆದ್ರೂ ಕೂಡ ಅನುಭವದಲ್ಲಿ ಕೂಡ ಇದು ಸಾಧ್ಯ ಇದೆ ಅಲ್ವಾ? ಅಂದ್ರೆ ಎಷ್ಟೋ ಜನಕ್ಕೆ ಈಗ ಉಚ್ಚಾರಣೆಗಳು ಬರೋದಿಲ್ಲ, ಅಂದ್ರೆ ಎಷ್ಟೋ ಸಾಧಕರು ಆಂತರ್ಯದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರ್ತಾರೆ, ಅವರು ಯಾವ್ದೋ ಮಟ್ಟದಲ್ಲಿ ಆ ಎಕ್ಸ್ಟ್ರೆಸಿಲ್ ಇರ್ತಾರೆ. ಅದು ಪಠ್ಯದ ರೂಪದಲ್ಲಿ ಅಥವಾ ಸ್ತೋತ್ರದ ರೂಪದಲ್ಲಿ ಅಥವಾ ಈ ರೀತಿ ಹೇಳಿ ಮಾಡಿದ್ರೇನೆ ಅನುಭವಕ್ಕೆ ಬರತ್ತಾ? ಅಂದ್ರೆ ಅದನ್ನ ನಾನು ಗಿಡ ನೆಡುವಾಗ್ಲೂ ನಾನು ಗಿಡವನ್ನ ನೋಡ್ತಾನೂ ನನ್ಗೇನೋ ಒಂದು ರಿಯಲೈಸೇಷನ್ ಆಗ್ಬೋದು, ಅಥವಾ ನಾನು ಮಾಡ್ತಿರುವ ಕೆಲಸದಲ್ಲೂ ನನ್ಗದು ಬಹಳ ಆನಂದ ಬರ್ಬೋದು, ಅಥವಾ ವೇದ ಹಾಡ್ತಾಳೆ ಅದರಲ್ಲಿ ನಾನು ಯಾವುದೋ ಒಂದು ರಾಗದಲ್ಲಿ ಕೂತ್ಕೊಂಡಾಗ ಅದ್ ನನ್ಗೇನೋ ಅನುಭವಕ್ಕೆ ಈಡ್ ಮಾಡ್ಬೋದು. ಆ ರೀತಿ ಆದಾಗ ಅದು ಕೂಡ ಒಂದು ಚಿತ್ತ ಆನಂದನೇ ಅಲ್ವಾ, ಸಚ್ಚಿತ್ತ ಆನಂದನೇ ಅಲ್ವಾ ಅದು? ಅಂದ್ರೆ ಇದು ಬಹಳ ಕಠಿಣ ರೂಪದಲ್ಲಿ ಹೋಗ್ತಾ ಇದೆಯೇನೋ ಅಂತ ಹೇಳಿ, ಅಂದ್ರೆ ನಾನು ಇದಕ್ಕೆ ವಿರುದ್ಧ ಇಲ್ಲ, ಆದ್ರೆ ಅದು ಸ್ವಲ್ಪ ಕಲಿಯೋದಕ್ಕೆ ಎಲ್ಲಾ ವರ್ಗದವರಿಗೂ ಅದು ಕಷ್ಟ ಆಗಬಹುದೇನೋ ಅನ್ನೋ ಒಂದು ಭಾವ ನನ್ನಲ್ಲಿದೆ. ಜನರಲೈಸ್ ಆನ್ಸರ್ ಇದ್ರೆ ಒಳ್ಳೇದು ಅಂತಲ್ವಾ ಸೌಜನ್ಯ? ಅಂದ್ರೆ ಒಂದು ಸಾಮಾನ್ಯ ನಾನೇನು ಅನ್ಕೊಳ್ತೀನಿ ಅಂದ್ರೆ, ನನಗೆ ಅನ್ಸೋದೇನಂದ್ರೆ ಒಳಗಡೆ ಅಂತರ್ಮುಖಿಯಾಗಿದ್ದವರು ಹೇಗಿದ್ರು ಆ ದಾರಿಯನ್ನು ತೆಗಿತಾರೆ, ಬಾಗಿಲು ತೆಗಿತಾರೆ, ಎಲ್ಲೋ ಒಂದು ಮುಟ್ಟತ್ತೆ ಅವರಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಲ್ವಾ ವರ್ಣಾಶ್ರಮ ನನಗೆ ಸಿಕ್ಕಿರೋ ಕರ್ಮ ಅನುಸಾರವೇ ಸಿಕ್ಕಿದೆ ಅಲ್ವಾ, ಹಿಂದಿನವ್ರು ಅದನ್ನ ನಡೆಸ್ಕೊಂಡೇ ಬಂದಿದ್ದಾರಲ್ವಾ. ಅಂದ್ರೆ ವಿ ಆರ್ ನಾಟ್ ರೀಇನ್ವೆಂಟಿಂಗ್ ಎನಿಥಿಂಗ್ ಸ್ಪೆಷಲ್ ಅಂತ, ಅಂದ್ರೆ ವಿ ಆರ್ ಓನ್ಲಿ ಅದೇ ಚಕ್ರವನ್ನ ತಿರುಗಿಸ್ತಾ ಇದ್ದೀವಿ. ಹಿಂದಿನವ್ರು ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಆ ಚಕ್ರವನ್ನೇ ತಿರುಗಿಸ್ತಾ ಇದ್ವಿ. ಮತ್ತೊಂದು ಹೊಸದೇನು ಸಂಶೋಧನೆ ಮಾಡುವ ಅಗತ್ಯ ಇಲ್ಲ, ಅಲ್ಲಿದೆ, ಅದನ್ನ ನಾವು ಮತ್ತದನ್ನೇ ಮಾಡ್ತೀವಿ. ಅದು ಕಾಲಚಕ್ರದಲ್ಲಿ ಬರ್ತೀವಿ ನಾವು ಅಂತ ಹೇಳಿ. ಹಾಗಾಗಿ ಅದು ಆ ಬಾಗಿಲು ತೆಗೆಯುವ ಒಂದು ಪ್ರಕ್ರಿಯೆ ಏನಿದೆ, ಅಂದ್ರೆ ಈ ಅಂತರ್ಮುಖಿಯಾಗಿ ನೋಡೋದು, ಅದು ಒಬ್ರಿಗೆ ಬೇಗ ಬರ್ಬೋದು, ಒಬ್ರಿಗೆ ತಡವಾಗಿ ಬರ್ಬೋದು. ಆದ್ರೆ ಅವರ ಕರ್ಮ ಅನುಸಾರ ಅದು ಬರುತ್ತೆ. ಅದು ಸ್ತೋತ್ರದ ಮೂಲಕ ಹೇಳ್ಕೊಂಡು ನಮ್ಗೆ ಆ ರೀತಿಯೇ ಅನುಭವಕ್ಕೆ ಬರುತ್ತೆ ಅನ್ನೋದು ನನಗೆ ಸ್ವಲ್ಪ ಜೀರ್ಣಿಸ್ಕೊಳ್ಳೋದ್ ಕಷ್ಟ ಆಗುತ್ತೆ. ಬಹಳ ಅಂದ್ರೆ ಹಲವಾರು ಜನ ಇದ್ದಾರೆ ಅಂತ ಹೇಳ್ಬಿಡು, ಹಲವಾರು ರೀತಿಯಲ್ಲಿ ಆ ಒಂದು ಎಕ್ಸ್ಟಸಿಯನ್ನ ಪಡಿತಾರೆ ಅನ್ನೋದು ನನ್ನ ಅನಿಸಿಕೆ. ಒಂದೇ ಮಾರ್ಗ ಇಲ್ಲ ಅಂತ ಹೇಳಿ. ಇಲ್ಲ, ಒಂದೇ ಮಾರ್ಗ ಅಂತ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಆಧಾರದ ಮೇಲೆ ಚಿಂತನೆ ಆಗ್ತಾ ಇದ್ದಿದ್ರಿಂದ ಆ ಒಂದು ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಈ ರೀತಿಯಾದಂತಹ ಮಾರ್ಗ, ಸುಲಭವಾದ ಮಾರ್ಗವನ್ನ ತೋರಿಸ್ಕೊಟ್ಟಿದ್ದಾರೆ ಅನ್ನೋದು ವಿಚಾರ. ನೀವು ಇದನ್ನ ಹೇಳಿದ್ರಿ, ಒಂದು ಗಿಡ ನೆಡ್ತಾ ಇರ್ಬೇಕಾದ್ರೆ ಅಲ್ಲೇ ನೋಡ್ತಾ ಇರ್ಬೋದು ಆನಂದ ಅಂತ ಒಂದು ಉದಾಹರಣೆ ಕೊಟ್ಟು, ಖಂಡಿತ ಅದನ್ನೇ ದಕ್ಷಿಣಾಮೂರ್ತಿ ಅಷ್ಟಕದ 9ನೇ ಶ್ಲೋಕದಲ್ಲೂ ಅದೇ ವಿಚಾರ. ಏನೇನು ನೋಡ್ತೀಯೋ ಅಷ್ಟಮೂರ್ತಿ ಸ್ವರೂಪ ಅಂತ ಹೇಳ್ತಾ, ಪಂಚಭೂತಗಳು, ಸೂರ್ಯ, ಚಂದ್ರ ಮತ್ತು ಜೀವರು ಎಲ್ಲರೂ ಕೂಡ ಆ ದಕ್ಷಿಣಾಮೂರ್ತಿಯ ಸ್ವರೂಪವೇ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಮಾಡಿದಾಗ, ಪ್ರತಿಯೊಂದು ನಾನು ಏನೇನೇನೇನ್ ಕೆಲಸ ಮಾಡ್ತೀನೋ ಆ ಒಂದೊಂದು ಕೆಲಸನೂ ಕೂಡ ಆ ಭಗವಂತನ ಆರಾಧನೆ ಆಗತ್ತೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡೇ ಮಾಡು ಅನ್ನೋ ಅಂಶವನ್ನ ದಕ್ಷಿಣಾಮೂರ್ತಿ ಅಷ್ಟಕದಲ್ಲೇ ಹೇಳಿದ್ದಾರೆ. ಅದನ್ನ ಅಂದ್ರೆ ಆತರ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅದ್ರ ಫಲವನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಸರ್ವಾತ್ಮ ಭಾವ ಆನಂದದಲ್ಲೇ ನಿಲ್ಲುವಂತ ಆಗತ್ತೆ. ಆ ರೀತಿ ಆಗೋದಕ್ಕೆ ಇದು ಕಾರಣ ಅಂತ ಹೇಳ್ತಾ, ಪ್ರತಿಯೊಂದು ಕೆಲಸವು, ಪ್ರತಿಯೊಂದು ಏನ್ ನೋಡ್ತೀನೋ, ಏನ್ ಕೇಳಿಸ್ಕೊತೀನೋ
ಒಂದೂ ಪ್ರತಿಯೊಂದು ಕೂಡ ಆ ಒಂದು ದಕ್ಷಿಣಾಮೂರ್ತಿ ಅಥವಾ ಭಗವಂತ ಎಲ್ಲ ಒಂದು ಸಿನೋನಿಮ್, ಅದರ ಒಂದು ಸ್ವರೂಪವೇ ಅನ್ನೋ ಒಂದು ಅಂಶವನ್ನ ಮನಸ್ಸಿಗೆ ತಗೊಂಡಾಗ ಪ್ರಾಯ ನೀವು ಹೇಳಿದಾಗೇನೆ ಅದು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕೂಡ ಭಗವಂತನ ಆರಾಧನೆಯಾಗಿ ಪರಿಣಾಮ ಆಗತ್ತೆ. ಸಂಗೀತ ಕೇಳೋದನ್ನ ಹೇಳಿದ್ರಿ, ಎಲ್ಲದೂ ಕೂಡ ಆ ಭಗವಂತನ ಸ್ವರೂಪ ಅಂತಾನೆ ಆ ಉಪಾಸನೆಗೆ ತಗೋಬೇಕು ಅನ್ನುವ ವಿಚಾರವನ್ನೇ ದಕ್ಷಿಣಾಮೂರ್ತಿ ಅಷ್ಟೇ 9ನೇ ಶ್ಲೋಕದಲ್ಲೂ ಬಂದಿದೆ ಅದೇ ಅಂಶ. ಆಗ್ಲಿ ಸಂತೋಷ. ನಾನೊಂದು ಆಡ್ ಮಾಡೋದಾದ್ರೆ ಇದು ಭಗವಂತ ಅಂತ ನಾವು ಜನರಲೈಸ್ ವರ್ಡ್ ಆಗಿ ಹೇಳೋದು, ಇಲ್ಲಿ ದಕ್ಷಿಣಾಮೂರ್ತಿನೇ ಅಂತೇನಿಲ್ಲ. ಈಗ ನಾವು ಇದನ್ನೇ ಅವರು 9ನೇ ಶ್ಲೋಕದಲ್ಲಿ ಏನ್ ಬಂದಿದ್ಯೋ ಭೂರಂ ಭಾಂಸ್ಯನಲ್ಲೋ ಅಂತ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಬಂದಿದೆ. ಅಲ್ಲಿ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಸೂರ್ಯ, ಚಂದ್ರ, ಪುರುಷ, ಆತ್ಮ ಎಲ್ಲದೂ ಕೂಡ ದಕ್ಷಿಣಾಮೂರ್ತಿಯೇ. ಅಲ್ಲಿಗೆ ಪ್ರತಿಯೊಂದು ವಸ್ತು, ಗಿಡ ನೋಡೋದಾಗ್ಲಿ, ಯಾವುದೇ ಕೆಲಸದ ನಾವು ಯಾವುದನ್ನು ಉಪಯೋಗಿಸ್ಕೊಂಡು ಮಾಡ್ತೀವೋ ಎಲ್ಲದೂ ದಕ್ಷಿಣಾಮೂರ್ತಿಯೇ ಅಂತ ಹೇಳ್ದಂಗಾಯ್ತು. ಇದೊಂಥರ. ಇಲ್ಲಿ ಇನ್ನೊಂದು ಉತ್ತರ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ ಯತ್ ಕರೋಷಿ ಯದಶ್ನಾಸಿ ಅಂತ ಒಂದು ಬರುತ್ತೆ 9ನೇ ಅಧ್ಯಾಯದಲ್ಲಿ. ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ. ನೀವ್ ಏನ್ ಮಾಡ್ತೀರೋ, ಏನ್ ತಿಂತೀಯೋ, ಏನು ಯಾಗ ಮಾಡ್ತೀಯೋ ಅಥವಾ ಏನಾದ್ರು ಕೆಲಸ ಮಾಡ್ತೀಯೋ, ಯಾರ್ದಾರು ಕೊಡೋದು ತಗೊಳ್ಳೋದು ಎಲ್ಲದೂ ಕೂಡ, ಏನಾದ್ರೂ ಸಾಧನೆ ಮಾಡೋದು ಎಲ್ಲದೂ ನನಗೆ ಅರ್ಪಣೆ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಈ ಕೃಷ್ಣನಿಗೆ ಅರ್ಪಣೆ ಮಾಡೋದು ದಕ್ಷಿಣಾಮೂರ್ತಿ ಅರ್ಪಣೆ ಮಾಡೋದು ಅಂತ ನಮ್ಗೆ ಡೌಟ್ ಪಡ್ಬೇಕಾಗಿಲ್ಲ, ಅದು ಒಂದೇ. ಹಾಗಾಗಿ ಉತ್ತರ ಬೇರೆ ಬೇರೆ, ಒಂದ್ ರೀತಿ ಉತ್ತರದ ಸಾರ ಒಂದೇ, ಬೇರೆ ಬೇರೆ ಅಂತ ಹೇಳೋದು ಬೇರೆ ಬೇರೆ ತರ ಹೇಳಿದ್ದಷ್ಟೇ, ಅಷ್ಟು ಬಿಟ್ರೆ ಹಾಗಾಗಿ ದಕ್ಷಿಣಾಮೂರ್ತಿ ಅಷ್ಟಕದಿಂದ ಸುಲಭವಾದ ಉತ್ತರ ಇದೆ ಅಂತ ಹೇಳಿ ತೋರಿಸ್ತಿರೋದು. ಆದ್ರೆ ಭಗವದ್ಗೀತೆಯನ್ನು ಸಿಗೋದಿಲ್ಲ ಅಂತಲ್ಲ, ಇದು 10 ಶ್ಲೋಕಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದೊಂದು ಒಂದು ಸ್ಪಷ್ಟವಾಗುತ್ತೆ ಅಂತ ಹೇಳಿ ಇದು ಬಹುಶಃ ಸ್ಪಷ್ಟವಾಗಿದ್ರೆ ಅಂತ. ಇಲ್ಲಾದ್ರೆ ಮತ್ತೇನಾದ್ರು ಕೇಳ್ಬೋದು, ಅಥವಾ ಇನ್ಯಾರಿಗಾದ್ರೂ ಸಂಶಯ ಇದ್ರೆ ಕೇಳ್ಬೋದು. ನಂದೊಂದ್ 2 ಅಂಶ ಹೇಳಕ್ಕಿದೆ. ಸೌಜನ್ಯ ಅವ್ರು ಹೇಳಿದ್ರಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಇದೆಲ್ಲ ಸುಳ್ಳು ಅಥವಾ ಮಿಥ್ಯೆ ಅಥವಾ ತೋರ್ಪಡಿಕೆ ಅಂತ ಆದ್ರೆ ನಾನು ಯಾವ್ದನ್ನ ನಂಬ್ಕೊಂಡು ಉದ್ದೇಶ ಅಂತ ಅಂದ್ಕೊಂಡು ಜೀವನ ನಡೆಸ್ಲಿ ಅನ್ನೋದೊಂದು ಪ್ರಶ್ನೆ. ಮತ್ತೆ ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕಾ ಅನ್ನೋದೊಂದು ಪ್ರಶ್ನೆ. ಈ ನಮ್ಮ ಭಗವದ್ಗೀತೆಯಲ್ಲೇನೆ ಕೃಷ್ಣ ಉಪದೇಶ ಮಾಡೋದು ಒಬ್ಬ ಯೋಧನಿಗೆ. ಅದು ಅವನ ಐಡೆಂಟಿಟಿ ನಮ್ಗಿಂತ ಸಿಕ್ಕಾಪಟ್ಟೆ ದೊಡ್ಡದು. ಅವನೊಬ್ಬ ರಾಜ್ಕುಮಾರ, ನಾನು ಯುದ್ಧ ಮಾಡಲ್ಲ ಅಂತ ಕೂತಿದ್ದಾನೆ. ಅವನಿಗೆ ಹೇಳ್ಬೇಕಾಗಿರೋದೇನು, ನೀನ್ ಯುದ್ಧ ಮಾಡ್ಬೇಕು ಅಷ್ಟೇ, ಸಿಂಪಲ್. ಅದನ್ನ 18 ಅಧ್ಯಾಯಗಳಲ್ಲಿ ಅವನ್ ಏನ್ ಮಾಡ್ತಾನೆ, ನೀನ್ ಚೆನ್ನಾಗಿ ಹೇಗೆ ಯುದ್ಧ ಮಾಡ್ಬೇಕು ಅಥವಾ ಚೆನ್ನಾಗಿ ಹೇಗೆ ಜೀವಿಸ್ಬೇಕು. ನಾವು ಪ್ರತಿದಿನ ಮಾಡೋ ಕರ್ಮ ಇದೆಯಲ್ವಾ ಸೌಜನ್ಯ, ಅದ್ರಲ್ಲಿ ಸಿಕ್ಕಾಪಟ್ಟೆ ಹರ್ಡಲ್ಸ್. ನಮ್ಗೆ ಚಿಕ್ಕವರಿದ್ದಾಗ ಚಿಕ್ಕ ಅಡೆತಡೆ ಬರ್ತಿತ್ತು, ದೊಡ್ಡವರಿದ್ದಾಗ ದೊಡ್ಡ ಅಡೆತಡೆ ಬರುತ್ತೆ, ಅಷ್ಟೇ ಬಿಟ್ರೆ ಅಡೆತಡೆಗಳು ಇದ್ದಿದ್ದೆ. ಇದನ್ನ ಚೆನ್ನಾಗಿ ಹೇಗ್ ಮಾಡೋದು ಅನ್ನೋದನ್ನ ಅವ್ನು ತೋರ್ಸ್ಕೊಡ್ತಾನೆ. ಅದು ಕರ್ಮ ಅವನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಹಾಗಾಗಿ ಬಿಟ್ಟು ಹೋಗೋದಲ್ಲ, ಇನ್ನೂ ಹೇಗ್ ಚೆನ್ನಾಗಿ ಇನ್ವಾಲ್ವ್ ಆಗೋದು ಅನ್ನೋದನ್ನೇ ಅವನು ಹೇಳ್ಕೊಡ್ತಾನೆ ಭಗವದ್ಗೀತೆಯಲ್ಲಿ. ಜೊತೆಗೆ ಆಸಕ್ತರಾಗಿ ಕರ್ಮ ಮಾಡ್ಬೇಕು ಅಂತಾನು ಹೇಳ್ಕೊಡ್ತಾನೆ. ಜೀವನ ಚೆನ್ನಾಗಿ ಮಾಡ್ಬೇಕು, ಅಂಟಿಟ್ಕೋಬಾರ್ದು ನೀವ್ ಹೇಳ್ದಾಗೆ. ಇನ್ನೊಂದು ಅಂಶ ಏನ್ ಹೇಳಿದ್ರಿ ಅಂದ್ರೆ, ಆ ಗಿಡದ ಉದಾಹರಣೆ ತುಂಬಾ ಸುಂದರವಾದ ಉದಾಹರಣೆ. ಅಲ್ಲಿ ಹೇಗೆ ಅಂದ್ರೆ, ನನ್ಗೆ ಸೌಜನ್ಯ ಅವ್ರ ಹಿನ್ನೆಲೆ ಗೊತ್ತಿರೋದ್ರಿಂದ ನಮ್ಗೆ ಅವ್ರ ಕಳವಳ ಅರ್ಥ ಆಗತ್ತೆ. ಅಂದ್ರೆ ಪ್ರತಿ ಸತಿ ಈ ಗ್ರಂಥಗಳಿಂದನೇ ಜ್ಞಾನ ಸಿಗ್ಬೇಕಾ, ಹೀಗೆ ಒಂದ್ ಹಿನ್ನೆಲೆ ಇರ್ಬೇಕಪ್ಪ, ತಂದೆ ತಾಯಿನೂ ತುಂಬಾ ವಿದ್ವಾಂಸರು, ಇವರು ಹಂಗೆ ಆಗ್ಬಿಡ್ಬೇಕು, ಹಾಗೊಂದು ಇಸ್ ಇಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನಾವೆಲ್ಲರೂ ಸಂಸಾರ ಸಾಗರದಲ್ಲಿ ಕೊಚ್ಚಿ ಹೋಗ್ತಾ ಇದೀವಿ ಅಂತ ಇಟ್ಕೊಳ್ಳೋದಿಲ್ಲ, ಹೋಗ್ತಾ ಇದೀವಿ. ಅಲ್ಲಿ ಕಣ್ಣಿಗೆ ಒಂದ್ ಕಡ್ಡಿ ಕಾಣಿಸ್ತಾ ಇದೆ, ಇಲ್ಲೇ ನಮ್ ಮುಂದೆನೆ ದಕ್ಷಿಣಾಮೂರ್ತಿ ಅಷ್ಟಕ್ಕೆ ಕಡ್ಡಿ ಇದೆ, ಅದನ್ನ ಹಿಡ್ಕೊಂಡ್ಬಿಡೋಣ, ಯಾಕೆ ಬಿಟ್ಬಿಡೋದು, ಯಾಕೆ? ವಿ ಶುಡ್ ನಾಟ್ ವೇಟ್ ಫಾರ್ ಸಮ್ ಅದರ್. ಆನಂದ ಸಿಗ್ಬೋದೇನೋ, ನಮ್ಗೆ ಇಂಟ್ರಿನ್ಸಿಕ್ ಆಗಿ ಇದೆಯೇನೋ ಅಂತ ಅನ್ಕೊಳ್ಳೋದ್ ಬಿಟ್ಟು, ಈಗ ಸುಲಭ ಮಾರ್ಗದಲ್ಲಿ ಕೊಡ್ತಾ ಇರುವಂತ ಇದೊಂದು ಗುಳಿಗೆ ತಿನ್ಬಿಡೋಣ, ಸದ್ಯಕ್ಕಿರೋ ತಲೆನೋವು ಕಳ್ಕೊಂಡ್ಬಿಡೋಣ ಅನ್ನೋ ಒಂದು ಉಪಾಯ ಈ ದಕ್ಷಿಣಾಮೂರ್ತಿ ಅಷ್ಟಕ್ಕ. ಹಾಗಾಗಿ ನಾವು ಸಂಸ್ಕೃತ ಬರುತ್ತೋ ಬರಲ್ವೋ, ಇದೆಲ್ಲ ನಮ್ಗೆ ಅರ್ಥ ಆಗತ್ತೋ ಇಲ್ವೋ, ಅದನ್ನ ಬಿಟ್ಬಿಟ್ಟು ಒಂದ್ ಹೆಜ್ಜೆ ಮುಂದೆ ಧೈರ್ಯದಿಂದ ಇಟ್ಬಿಟ್ರೆ ನನ್ಗನ್ಸತ್ತೆ ತುಂಬಾ ದೊಡ್ಡ ಕ್ಲಾರಿಟಿ ಜೀವನದಲ್ಲೂ ಸಿಗ್ತಾ ಹೋಗುತ್ತೆ ಈ ಅಷ್ಟಕದ ಮೂಲಕ ಅಂತ. ಧನ್ಯವಾದ. ಇದಕ್ಕೆ ನಾನು ಹೇಳಲೇಬೇಕು ವೇದ, ಕ್ಷಮೆಯಲ್ಲಿ. ಏನಂತ ಅಂದ್ರೆ ನಾನ್ ಹೇಳೋದು, ಗಾಯ ಆಗ್ಲೇಬೇಕು, ಅನುಭವ ಆಗ್ಲೇಬೇಕು, ನೀವ್ ಬೀಳ್ಲೇಬೇಕು, ಏಳ್ಲೇಬೇಕು. ಆ ಅನುಭವದಲ್ಲೇ ಉನ್ನತಕ್ಕೆ ಇರೋಕ್ಕಾಗೋದು. ಆಮೇಲೆ ಕೊಚ್ಚ ಹೋಗ್ತಾ ಇದೀವ ಅನ್ನುವಂತ ವಿಷಯಕ್ಕೆ ಬಂದಾಗ ಅಂದ್ರೆ ಅದು ಕೂಡ ನನ್ನ ಕರ್ಮ ಫಲದ ನನಗೆ ಸಿಕ್ಕಿರುವಂತ ಒಂದು, ನಾನು ತಕೊಂಡ್ ಬಂದಿರೋದದು ಅಲ್ವಾ. ಅದ್ ನಾನು ಅಳ್ತಾ ಕೂರ್ಬಾರ್ದು. ಅದು ಕೂಡ ಒಂದ್ ಭಾಗ. ಈಗ ಕತ್ಲಾಗಿದ್ ನಾಳೆ ಬೆಳಕಾಗಲ್ವಾ,
ಅಂದ್ರೆ ಇಷ್ಟೆಲ್ಲ ಕೊಟ್ಟವನು ದೇವ್ರು ಮುಂದೆ ಕೊಟ್ಟಿಲ್ವಾ? ಅಂದ್ರೆ ಈ ತಿಳುವಳಿಕೆ ನಮಗ್ ಬರೋದಿಲ್ವಾ? ಬುದ್ಧಿಜೀವಿ ಮನುಷ್ಯ ಜನ್ಮ ಬರೋದಕ್ಕೆ ಎಷ್ಟೋ ಜನ್ಮ ದಾಟ್ಬೇಕಂತೆ ಅಂತ ಹೇಳುವಾಗ ಆ ಇಷ್ಟು ಉನ್ನತ ಮಟ್ಟದ ಕಾಂಪ್ಲೆಕ್ಸಿಟಿ ಕೊಟ್ಟಿರುವ, ಅಂದ್ರೆ ನಮ್ಮ ಬ್ರೈನ್ ಇಷ್ಟು ಕಾಂಪ್ಲೆಕ್ಸ್ ಆಗಿದೆ, ಇಷ್ಟು ಇವಾಲ್ವ್ ಆಗತ್ತೆ, ಎಲಾಸ್ಟಿಕ್ ಆಗಿದೆ, ಇದ್ ನಾವು ಇವಾಲ್ವ್ ಆಗ್ತಾ ಹೋಗ್ತೀವಿ. ಹಾಗಿದ್ರೆ ಕಲಿಯೋದಿಲ್ವಾ? ಒಂದು ಪಾಯಿಂಟ್ ಅಲ್ಲಿ ನಾನು ಅನ್ನೋದು ನೋವು ಆಗ್ಲಿ, 4 ಸಲ ನೋವಾಗುತ್ತೆ, 8 ಸಲ ನೋವಾಗುತ್ತೆ, ಒಬ್ಬರೊಬ್ರು ಪಥ ಒಂದೊಂದ್ ತರ ಅಂತ ಹೇಳಿ ನಾವು ವಿ ನೀಡ್ ನಾಟ್ ಹ್ಯಾವ್ ಟು, ಅಂದ್ರೆ ಇನ್ನೊಬ್ಬರ ಬಳಿ ನಾವು ನಂದು ಹೀಗಿದೆ ನಿಂದು ಹೀಗಿದೆ ಅಂತ ಕಂಪೇರ್ ಮಾಡ್ಕೊಂಡು ಸಾಗುವ ಅಗತ್ಯವೇ ಇಲ್ಲ. ನೀವು ಪ್ರತಿ ಕ್ಷಣವನ್ನು ಖುಷಿ ಪಡಿ, ಪ್ರತಿ ಕ್ಷಣವನ್ನು ಅನುಭವಿಸಿ. ತೊಂದ್ರೆ ಇದೆಯಾ? ಅದು ಇವತ್ತೇನು ಯಾರೋ ಹೇಳಿದ್ ನೆನಪಾಗತ್ತೆ, ಇವತ್ತು ಉಸಿರಾಡಕ್ ಆಗ್ತಾ ಇಲ್ವಾ ನಿಮ್ಗೆ? ಆವಾಗ ಮಾತ್ರ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ಉಸಿರಾಡುವ ಕೊನೆಯ ಕ್ಷಣದವರೆಗೂ ನೀವು ಅದನ್ನ ಬಂದಿದ್ದನ್ನ ಹಾಗೆ ಸ್ವೀಕರಿಸಿ ಮುನ್ನಡಿರಿ ಅಂತ ಹೇಳಿ. ಹೋಗ್ತಾ ಇದೀರೋ ಏನೋ ಆಗ್ತಿದ್ಯೋ, ಆ ನೋವು ಆಗ್ಲೇಬೇಕು. ನೋವು ಕೂಡ ನಾವು ಪಡೆದ್ಕೊಂಡ್ ಬಂದಿದ್ದು ಅಂತ ಅಲ್ಲ, ಹಿಂದಿನ ವಿವರಣೆಗೆ ನಾನು ಕೈ ಮುಗಿತೀನಿ. ಯಾಕೆಂದ್ರೆ ನನ್ನ ಹಿನ್ನೆಲೆ ನೋಡ್ಕೊಂಡು ಹೇಳಿದ್ದು ಬಹಳ ಧನ್ಯವಾದ, ದೊಡ್ಡ ಧನ್ಯವಾದ. ಆದ್ರೆ ಅದ್ರ ಜೊತೆಗೆ ನನ್ನ ಅನಿಸಿಕೆ ಏನು ಅಂತಂದ್ರೆ, ನೋವು ಅನುಭವಿಸ್ಬೇಕು ಎಲ್ರು ಅಂತ ಹೇಳಿ. ಅದ್ರಿಂದ ಎಸ್ಕೇಪ್ ಆಗುವ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನ್ನ ಅನಿಸಿಕೆ. ಅನುಭವಿಸಿ, ಅದೇನೋ ನಿಮ್ಮನ್ನ ಉತ್ತಮ ಪಡಿಸಲಿಕ್ಕೆ ಅದಾಗ್ತಾ ಇರೋದು ಅಂತ ಹೇಳಿ. ಇವತ್ತು ನಾವು ಚಂದ್ರಯಾನ ಮಾಡ್ತಿದ್ದೆವು, ಒಂದಿನಕ್ಕೆ ಚಂದ್ರಯಾನ ಆಗ್ಲಿಲ್ಲ ಅಂದ್ರೆ ಅದರಲ್ಲಿ ಸಾಕಷ್ಟು ಜನರ ಕೊಡುಗೆ ಇದೆ, ಎಷ್ಟು ತಪ್ಪುಗಳಾಗಿವೆ. ಎಕ್ಸ್ಪೆರಿಮೆಂಟ್ ಮಾಡಿನೇ ಕೊನೆಯ ಹಂತಕ್ಕೆ ಬರೋಕ್ ಸಾಧ್ಯ. ಯಾವತ್ತು ನಾಳೆ ದಿನ ನಾನು ಇವತ್ತು ಬೈಸಿಕಲ್ ಕಲಿಯೋಕ್ ಆಗೋದಿಲ್ಲ ಅಲ್ವಾ? ಇವತ್ತು ನಾನು ಸೈಕಲ್ ಸ್ಟಾರ್ಟ್ ಮಾಡಿದ್ರೆ ಇವತ್ತಾಗತ್ತಾ? ನನಗ್ ಬರಲ್ಲ ಅಂತ ಹೇಳಿದ್ರೆ ನಾನು ಆ ಪಥವನ್ನ ಅನುಭವಿಸ್ಲೇಬೇಕು, ಆ ದಾರಿಲಿ ಹೋಗ್ಲೇಬೇಕು. ನನ್ಗೆ ಉನ್ನತಕ್ಕೆ ಹೋಗ್ಬೇಕು ಅಂತಿದ್ರೆ ನಾನು ಅನುಭವಿಸಿಯೇ ಮುಂದೆ ಹೋಗ್ಬಹುದು ಅಂತ. ಆದ್ರೆ ಅವಾಯ್ಡ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಈಗ ಸೌಜನ್ಯ ಪ್ರಶ್ನೆ ಅಂದ್ರೆ ಈಗ ಹೇಗೆ? ನಂಗೆ ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಉದಾಹರಣೆ ಪ್ರಶ್ನೆಗಿಂತ ಅಲ್ಲಿ ಹೇಗೆ ನೋಡ್ತೀರಾ ಅಂತ. ದಕ್ಷಿಣಾಮೂರ್ತಿ ತತ್ವದಲ್ಲಿ ಹೇಳಿರೋದು, ಭಗವದ್ಗೀತೆಯಲ್ಲಿ ಹೇಳಿರೋದು, ಮತ್ತೊಂದ್ರಲ್ಲಿ ಹೇಳಿರೋದು, ಮತ್ತೆ ಜೀವನಾನುಭವಕ್ಕೆ ಬರುವುದು. ವ್ಯಕ್ತಿಗೆ ಇವೆಲ್ಲವನ್ನು ನೀವು ಓದ್ಕೊಂಡು ಅನುಭವಕ್ಕೆ ಬರುವುದು, ಜೊತೆಗೆ ಅನುಭವಿಸಿ ಬರುವುದು, ಎರಡರಲ್ಲೂ ಇದೆ. ಅಥವಾ ಈ ಎಲ್ಲಾ ಧಾರಣೆಗಳಲ್ಲೂ ಇದೆ. ಓದದೇನೆ ಅನುಭವಕ್ಕೆ ಬರುತ್ತಲ್ವಾ ಅಂತಲ್ವಾ ನೀವು ಹೇಳೋದು? ಓದದೇನೆ ಇದು ಅನುಭವಕ್ಕೆ ಸಾಮಾನ್ಯವಾಗಿ ಬರುವಂತ ಆ ದಾರಿಯಿಂದ ಮುಕ್ತಿ ಹೊಂದಿದ್ದಾರೆ ಅಂತ ನಾವು ಕೇಳ್ತೀವಿ ಅಲ್ವಾ? ಅದೆಲ್ಲ ಹೇಗೆ ಅಂದ್ರೆ, ಅದು ಹಿಂದಿನ ಅವರು ತುಂಬಾ ಅದರಲ್ಲಿ ಪರಿಶ್ರಮ ಪಟ್ಟು ಅದು ಈಗಿನ ದೇಹ ಪಡ್ಕೊಂಡ್ ಬಂದಾಗ ಅದು ಅವರಿಗೆ ತಾನಾಗಿ ಸಿಕ್ಕಿರುತ್ತೆ ಅಂತ ಹೇಳಿ ಆ ತರದಲ್ಲಿ ಅವರಿಗೆ ಸಿಕ್ಕಿರುತ್ತೆ. ಪ್ರಯತ್ನ ಅಂತೂ ಆಗಿರುತ್ತೆ, ಬೇರೆ ಬೇರೆ ತರದಲ್ಲಿ ಪ್ರಯತ್ನ ಮಾಡಿರ್ತಾರೆ. ಇವಾಗ ಕೆಲವರಿಗೆ ಕೇವಲ ಅವರಿಗೆ ಆ ಒಂದು ಆ ಸಮಯ ಅನ್ನುವಂಥದ್ದು ಬರುತ್ತಲ್ಲ, ಜ್ಞಾನ ಸರಿಯಾಗಿ ಆಗುವಂತ ಒಂದು ಸಮಯ, ಆ ಸಮಯ ಈಗ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಪ್ರಯತ್ನ ಮಾಡಿ ತುಂಬಾ ಹಿಂದೆ ಮಾಡಿದ್ದಾರೆ, ಯಾಕಂದ್ರೆ ಜನ್ಮಾಂತರಗಳು ತುಂಬಾ ಇವೆಯಲ್ಲ, ಹಾಗಾಗಿ ಮಾಡಿದ್ದಾರೆ ಸಾಧನೆಗಳನ್ನು. ದಕ್ಷಿಣಾಮೂರ್ತಿ ಅಷ್ಟಕ ಓದಿದಾರೋ, ಭಗವದ್ಗೀತೆ ಓದಿದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಈಗ ಅವರಿಗೆ ಅದರ ಫಲ ಸಿಗುವಂತ ಸಮಯದಲ್ಲಿ ಅವರಿಗೆ ಬಾಲ್ಯದಲ್ಲೇ ಬರಬಹುದು, ಅಥವಾ ವೃದ್ಧಾಪ್ಯದಲ್ಲಿ ಬರಬಹುದು, ಯೌವನದಲ್ಲಿ ಬರಬಹುದು, ಈ ರೀತಿ ಆಗ್ತದೆ. ಹಂಗೇಳಿ ಈಗ ಮಾತ್ರ ಬಂತು ಅಂತ ಹೇಳಿ ನಾವ್ ಇದೇ ಜೀವನ ಮಾತ್ರ ಗಮನದಲ್ಲಿ ಇಟ್ಕೊಂಡು ಹೇಳ್ತೀವಲ್ಲ, ಹಂಗೇನಿಲ್ಲ. ಪ್ರಯಾಣ ತುಂಬಾ ಹಿಂದಿದ್ದು. ಅಲ್ಲ, ಅವರು ಅದು ಓದಿದ್ದಾರೆ ಅಂತಾನೆ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಅವರು ಬೇರೆ ಮಾರ್ಗದಲ್ಲೂ ಅವರು ವ್ಯಯಿಸಿರ್ಬೋದು, ಅಲ್ಲಿ ಸಾಕಷ್ಟು ಎನರ್ಜಿ ಸ್ಪೆಂಡ್ ಆಗಿರ್ಬೋದು. ಮುಖ್ಯವಾದದ್ದು ಜ್ಞಾನ ಅಷ್ಟೇ. ಜ್ಞಾನದ ಅರಿವಿಗೆ ಅವ್ರಿಗೆ ಅರಿವು ಆಗಿದೆ ಅಷ್ಟೇ. ಅದು ಗುರುಗಳ ಮೂಲಕನೂ ಆಗಿರ್ಬಹುದು, ಈಗ ಕೃತಿಗಳ ಮೂಲಕನೂ ಆಗಿರ್ಬಹುದು. ಒಟ್ಟಿನಲ್ಲಿ ಗುರುಗಳು ಕೊಟ್ಟಿದ್ದೇ ಅದು ಜ್ಞಾನ, ಅಂದ್ರೆ ಗುರುಗಳಿಂದನೇ ಬರುವಂತಹದ್ದು ಜ್ಞಾನ. ಹಾಗಾಗಿ ದಕ್ಷಿಣಾಮೂರ್ತಿಯೇ ಗುರು, ಶಂಕರಾಚಾರ್ಯರ ಮೂಲಕ ಬಂದಿರುವಂತಹದ್ದು ಅಂತ ಹೇಳಿ. ಹೌದು, ಇದು ನಿಜ. 3:25 ಆಯ್ತು, ಸರ್ಗೆ ಮುಂದೆ ಹೋಗ್ಬೇಕೇನೋ ಗೊತ್ತಿಲ್ಲ, ಆದ್ರೆ ನಾನು ಇದನ್ನ ಒಪ್ತೇನೆ, ನಿಜ, ದೊಡ್ಡ ಮಾತು. ಯಾಕೆಂದ್ರೆ ಕಣ್ಣಿಗೆ ಕಾಣುವ ದೇವರು ಗುರುಗಳೇ. ಯಾಕೆಂದ್ರೆ ಅಲ್ಲಿಂದನೇ ಬಂದಿದ್ದು. ಇವತ್ತೇನ್ ನಾವು ಮಾತಾಡ್ತಿದ್ದೀವಿ, ಈ ಜೀವನ ಮಾಡ್ತಿದ್ದೀವಿ, ಇದೆಲ್ಲ ಗುರುಗೆ ಸಮರ್ಪಣೆ. ಹೌದು. ಒಟ್ನಲ್ಲಿ ಗುರುಗಳ ಮೂಲಕನೇ ಬರೋದ್ರಿಂದ ಜ್ಞಾನವೂ ಕೂಡ ಅವರಿಗೆ, ಯಾರಿಗೇ ಆಗ್ಲಿ, ಗಿಡ ನೆಡುವವನಿಗೂ ಜ್ಞಾನ ಬಂತು ಅಂದ್ರೆ ಗುರುಗಳ ಮೂಲಕನೇ ಬರುವಂತದ್ರಿಂದ, ತೋಟಕಾಚಾರ್ಯರಿಗೂ ಗುರುಗಳ ಮೂಲಕನೇ ಬಂದಿದ್ದಾದ್ರಿಂದ ಗುರುಗಳ ಮೂಲಕವೇ, ಶಂಕರಾಚಾರ್ಯರಿಂದಲೇ ಕೊಟ್ಟಂತಹ ನಾವು ಅವ್ರ ಕೃತಿಗಳನ್ನು ಬರ್ಕೊಟ್ಟಿದ್ದು ಹೋಗಿದ್ದೆ ಹಾಗೆ, ಆ ರೀತಿಯಾಗಿ ಅವರು ನಾನು ಇರೋದಿಲ್ಲ, ನೀವು ನಮ್ಮ ಕೃತಿಗಳ ಮೂಲಕ ಪಡ್ಕೊಳ್ಳಿ ಬೆಳಕನ್ನ ಅಂತ ಹೇಳಿತಾನೆ. ಹಾಗಾಗಿ ನಾವು ಅದನ್ನ ಮಾಡ್ತಾ ಇರುವಂತದ್ದಷ್ಟೇ. ಹಾಗೆ
ಆಗ್ಲಿ. ಅಂದ್ರೆ ತುಂಬಾ ಈಗಿನ ಜನಕ್ಕೆ ಚೆನ್ನಾಗಿ ಎಲ್ಲ ಕಾನ್ಶಿಯಸ್ ಆಗಿರುವಾಗ ನನ್ಗನ್ಸುತ್ತೆ ಇನ್ನೂ ಹೆದರ್ಸೋದ್ ಬೇಡ ಅಂತ ಹೇಳಿ, ಸ್ವಲ್ಪ ಹೆದರಿಕೆಯಲ್ಲೇ ಜೀವನ ಮಾಡ್ತಾ ಇದ್ದಾರೆ, ಅವರನ್ನ ಮೇಲ್ ತರಬೇಕಾಗತ್ತೆ. ಹಾಗಾಗಿ ನೀವೇನು, ನಿಮ್ಮಲ್ಲಿ ಏನು ಕಡಿಮೆ ಇಲ್ಲ, ನಿಮ್ಮಲ್ಲೂ ಆ ಚೈತನ್ಯ ಇದೆ. ನೀವು ಏನಂದ್ರೆ ನಿಷ್ಕಲ್ಮಶವಾಗಿ ಅಂತ ಹೇಳಿ ಎಲ್ಲ ಒಳಗಿನ ಅಶುದ್ಧಿಯನ್ನ ತೆಗೆದು ಹಾಕಿ ಶುದ್ಧರಾಗಿ, ಆಗ ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಆಂತರ್ಯದ ಒಂದು ಕಾನ್ಫಿಡೆನ್ಸ್ ಅಂತ ಏನಿದೆ ಅದು ಬರುತ್ತೆ. ಆ ಅದು ನಿಮ್ಗೆ ದಾರಿ ಕ್ಲಿಯರ್ ಮಾಡತ್ತೆ ಅನ್ನೋದು. ಅಂದ್ರೆ ಈ ತುಂಬಾ ಹೇಳಿದಾಗ ಸ್ವಲ್ಪ ಗಾಬರಿ ಆಗ್ತಾರೇನೋ ಜನ ಅಂತ ಹೇಳಿ ಒಂದು ಯಾವಾಗ್ಲೂ ನನಗ್ ಬರ್ತಾ ಇರತ್ತೆ. ಅಂದ್ರೆ ಅಭಿಯಾನಗಳಾಗ ಕರೆಕ್ಟ್ ಹೇಳೋ ಉದ್ದೇಶ ಅದು ಉದಾಹರಣೆಗಳು ಹೆಚ್ಚು ಕೊಟ್ಟಷ್ಟು ಕ್ಲಿಯರ್ ಆಗತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ಈಗ ಈಗ ಶುದ್ಧವಾಗ್ಬೇಕು, ಆಲ್ರೆಡಿ ನೀವು ಶುದ್ಧ ಇದ್ದೀರಾ ಅಂತ ಹೇಳಿ ಈಗ ನಾನು ಮುಂದಿನ ಪ್ರಶ್ನೆ ಕೇಳ್ತೀನಲ್ಲ, ಇದರಲ್ಲಿ ನಮ್ಮ ನಮಗ್ ಜ್ಞಾನ ಹೇಗ್ ಬರುತ್ತೆ, ನಮಗ್ ಸಾಮಾನ್ಯವಾಗಿ ಜ್ಞಾನದ ಹೇಗಾಗತ್ತೆ ಅನ್ನುವಂತಹದ್ದು ವಿಚಾರಗಳನ್ನು ಈಗ ರಘುರಾಮ್ ಅವ್ರು ಹೇಳ್ತಾರೆ. ರಘುರಾಮ್ ಅವ್ರು ಒಂದು ಹೇಳ್ಬೇಕು, ಈಗ ಹೇಳ್ತಾರೆ ಅಂತ ಅನ್ಸುತ್ತೆ ಬಹುಶಃ. ನೀವು ಏನೋ ಇಲ್ಲ, ಅದನ್ನೇ ನಾನು ಹೇಳಿದ್ದಕ್ಕೆ ಖಂಡಿತ ಇದು ಗಾಬರಿ ಪಡಿಸೋದಕ್ಕೆ ಖಂಡಿತ ಹೇಳಿದ್ದಲ್ಲ, ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ. ಇದೇ ಒಂದು ಶ್ಲೋಕದ ಮುಂದಿನ ಶ್ಲೋಕಗಳಲ್ಲಿ ನನ್ನ ನಿಜವಾದ ಸ್ವರೂಪ ಏನು ಅಂತ ತೋರಿಸ್ಕೊಟ್ಬಿಟ್ಟನೆ ಭಗವತ್ಪಾದರು. ಗಾಬರಿಗೆ ಕಾರಣವೇ ಇಲ್ಲ, ಬೇರೆ ಇನ್ಯಾವುದೇ ದೃಷ್ಟಿಯಿಂದನೂ ಗಾಬರಿ ಆಗುವಂತಹ ಒಂದು ಸಂಕುಚಿತ ಭಾವನೆ ಬರುವಂತಹ ಎಲ್ಲಾ ಸಂದರ್ಭಗಳನ್ನು ನಿವಾರಣೆ ಮಾಡಿಬಿಡ್ತಾರೆ ಮುಂದಿನ ಶ್ಲೋಕಗಳನ್ನೇ. ಯಾಕಂದ್ರೆ ಸಾಕ್ಷಾತ್ ತತ್ವಮಸಿ ಇದು ವೇದವಚಸ ಅನ್ನೋ ಒಂದು ಉಪದೇಶವನ್ನೇ ಕೊಟ್ಟು ನೀನು ಯಾರು ಅಂದ್ರೆ ನೀನು ಮತ್ತೆ ಭಗವಂತ ಒಂದೇನೆ ಅನ್ನುವ ಅಂಶವನ್ನೇ ಹೇಳ್ತಾ ಇರೋದ್ರಿಂದ ಇಲ್ಲಿ ಖಂಡಿತ ಗಾಬರಿ ಆಗುವಂತಹ ಯಾವುದೇ ಸನ್ನಿವೇಶ ಇಲ್ಲ. ವಾಸ್ತವಿಕತೆಯನ್ನು ತೋರಿಸಿ ನಮ್ಗೆ ಒಂದು ಮಿರರ್ ಹಿಡಿತಾ ಇದ್ದಾರೆ, ಕರಡಿ ತೋರಿಸ್ತಾ ಇದ್ದಾರೆ. ನಾವು ಒಂಥರ ಯಾವುದೇ ಒಂದು ರೀತಿಯಾದಂತಹ ಮುಖವಾಡ ಹಾಕೊಳ್ಳೋದು ಬೇಡ, ವಾಸ್ತವಿಕತೆ ತಿರುಗಿಸ್ಕೊಟ್ಟು ಅದ್ರ ಮುಖಾಂತರ ನನ್ನ ಅರಿವನ್ನ ಮಾಡ್ಕೊಳ್ಳೋದಕ್ಕೆ ನಿಜವಾದ ನಿನ್ನ ಸ್ವರೂಪ ಏನು ಅದನ್ನಿಟ್ಕೋ, ಅದ್ರ ಕಡೆ ನಿನ್ನ ಒಂದು ಗಮನ ಹೋಯ್ತು ಅಂತ ಹೇಳಿದ್ರೆ ಆಗ ಬಾಕಿದೆಲ್ಲ ಹೋಗತ್ತೆ ಅನ್ನೋ ಅಂಶವನ್ನ ಒಂದು. ಹಾಗೆ ದಕ್ಷಿಣಾಮೂರ್ತಿ ಅಷ್ಟಕವೇ ಯಾತಕ್ಕೆ ಅನ್ನೋ ಒಂದು ವಿಚಾರನೂ ಬಂದಿದ್ರಿಂದ ಅದನ್ನ ನಾನು ಹೇಳದೆ ಮುಂದಕ್ಕೆ ಹೋದ್ರೆ ತಪ್ಪಾಗತ್ತೆ. ಅದನ್ನ ಗುರುಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಏನ್ ಹೇಳಿದಾರೋ ಅದರ ಒಂದು ಸಾರವನ್ನ ನಾನು ಹೇಳ್ತೀನಿ. ಈಗ ದಕ್ಷಿಣಾಮೂರ್ತಿ ಅಷ್ಟಕ ವಿಶೇಷವಾಗಿ ನಿರ್ಗುಣ ಒಂದು ವಸ್ತುವಿನ, ಆ ಪರಬ್ರಹ್ಮ ವಸ್ತುವಿನನ್ನೇ ನೇರವಾಗಿ ಹೇಳುವಂತದ್ದು. ದಕ್ಷಿಣಾಮೂರ್ತಿ ಕುರಿತಾಗಿನೇ ಭಗವತ್ಪಾದರೆ 3 ಶ್ಲೋಕ ಮಾಡಿದ್ದಾರೆ. ದಕ್ಷಿಣಾಮೂರ್ತಿ ಸ್ತೋತ್ರ, ದಕ್ಷಿಣಾಮೂರ್ತಿ ಅಷ್ಟಕ ಮತ್ತು ದಕ್ಷಿಣಾಮೂರ್ತಿ ವರ್ಣಮಾಲ ಅಂತ 3 ಸ್ತೋತ್ರ. ಆದ್ರೆ 3 ಸ್ತೋತ್ರ ದಕ್ಷಿಣಾಮೂರ್ತಿ ಕುರಿತಾಗಿಯೂ ಇದೆ, 3 ಶ್ಲೋಕವನ್ನು ಭಗವತ್ಪಾದರೆ ಮಾಡಿದ್ದಾರೆ. ಆದ್ರೆ ಫಲ ಮಾತ್ರ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಬರುವಂತಹ ಫಲ ಬೇರೆ ಸ್ತೋತ್ರಗಳಿಂದ ಬರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಯಾವುದೇ ಸಗುಣ ರೂಪ ಇಲ್ಲ. ಸಗುಣ ರೂಪ ಬಂತು ಅಂತ ಹೇಳಿದ್ರೆ ಸಂಕುಚಿತವಾಗತ್ತೆ. ಆದ್ರೆ ಇಲ್ಲಿ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ವಿಶೇಷವಾಗಿ ಆ ಶುದ್ಧ ಪರಬ್ರಹ್ಮನನ್ನೇ ವಿಚಾರ ಮಾಡುವಂಥದ್ದು, ಚಿಂತನೆ ಮಾಡುವಂತ ಅಂಶ ಇದೆ. ಅದರಿಂದ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಯಾತಕ್ಕೆ ಅಷ್ಟೊಂದು ಮಹತ್ವ ಅಂತ ಹೇಳಿದ್ರೆ ಅದು ನಮಗೆ ಈಗ ನಾವು ಬ್ಯಾಂಗ್ಳೂರ್ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿದಾಗ ಎಕ್ಸ್ಪ್ರೆಸ್ ಹೈವೇಲ್ಲೂ ಹೋಗ್ಬೋದು ಅಥವಾ ಸರ್ವಿಸ್ ರೋಡಲ್ಲೂ ಹೋಗ್ಬೋದು, ಎರಡು ಹೋಗಕ್ ದಾರಿ ಇದೆ. ಎಕ್ಸ್ಪ್ರೆಸ್ ಹೈವೇ ಇರ್ಬೇಕಾದ್ರೆ ಎಕ್ಸ್ಪ್ರೆಸ್ ಹೈವೇನೇ ಇಂಟ್ರೊಡ್ಯೂಸ್ ಮಾಡೋದು ಸೂಕ್ತ ಅನ್ನೋ ದೃಷ್ಟಿಯಿಂದ ದಕ್ಷಿಣಾಮೂರ್ತಿ ಅಷ್ಟಕದ ವಿಚಾರವಾಗಿ ಅಷ್ಟು ಮಹತ್ವವನ್ನು ತಿಳಿಸ್ತಾ ಇರೋದಾಗಿದೆ ಒಂದು. ಹಾಗೇನೆ ಇವರು ನಮ್ಮ ಚೈತನ್ಯದ ನಮ್ಮ ನಿಜವಾದ ಸ್ವರೂಪ ಏನು ಅನ್ನೋ ಅಂಶ ವಿಚಾರ ಬಂದಿದ್ರಿಂದ 4ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಈ ಅಂಶ ನಮ್ಗೆ ಗೊತ್ತಾಗತ್ತೆ. ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಟ್ಬಿಟ್ಟು ಹೇಳ್ತಾ ಇದಾರಲ್ಲಿ, ನಾನಾ ಚಿತ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾ ಭಾಸ್ವರಂ ಅನ್ನುವ ಒಂದು ಶ್ಲೋಕದಲ್ಲಿ ಒಂದು ಯಾರು ಒಂದು ಕಾಲೇಜ್ ಹುಡುಗರು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಎಕ್ಸ್ಪೆರಿಮೆಂಟ್ಸ್ ಮಾಡ್ಬಿಟ್ಟು ಅದನ್ನೊಂಥರ ಪೊಯೆಟಿಕ್ ವೇಲಿ ಅದನ್ನ ರಿಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ತರ ಬರುತ್ತೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಒಂದು ಕತ್ಲೆ ಕೋಣೆ ಒಳಗಡೆ ಮಡಕೆ ಇಟ್ಟಿರ್ತಾರೆ. ಆ ಮಡಕೆಯಲ್ಲಿ ಅಷ್ಟು ನಾನಾ ರಂಧ್ರಗಳಿದೆ. ನಾನಾ ರಂಧ್ರಗಳಿರುವಂತಹ ಕೋಣೆಯಲ್ಲಿ ನೀವು ಹೋಗಿದ ತಕ್ಷಣ ಅಲ್ಲೆಲ್ಲೋ ದೀಪದ ಕಿರಣ ಹೊರಗೆ ಬರ್ತಾ ಇದೆ ಅನ್ನೋದು ಕಾಣಿಸತ್ತೆ ನಿಮ್ಗೆ. ಆ ಕಂಡಿದ ತಕ್ಷಣ ಏನ್ ಅರ್ಥ ಮಾಡ್ಕೋಬಹುದು ನಾವು ಅಂತ ಯೋಚನೆ ಮಾಡಿ, ಈ ಒಂದು ಏನೇ ಯಾರೇ ಒಬ್ಬನ್ ಕೇಳ್ತು ಅಂತ ಹೇಳಿದ್ರು ಹೇಳ್ತಾನೆ ಒಂದು ಜ್ಯೋತಿ ಇದೆ ಅನ್ನೋದು ನನಗೆ ಕಾಣಿಸ್ದೇ ಇರ್ಬೋದು, ಒಂದು ದೀಪ ಇರೋದು ನನಗೆ ಕಾಣಿಸ್ದೇ ಇರ್ಬೋದು, ಆದ್ರೆ ಹೊರಗಡೆ ಕಿರಣ ಬರ್ತಾ ಇದ್ದಿಲ್ಲ. ಆ ಕಿರಣವನ್ನ ಆಧಾರವಾಗಿಟ್ಕೊಂಡು ನಾನು ಅಲ್ಲಿ ಜ್ಯೋತಿ ಇದೆ ಅನ್ನೋದನ್ನ ನಾವು ಒಪ್ಕೋತೀವಿ. ಇದು ಒಂದು ಉದಾಹರಣೆ. ಆದ್ರೆ ಈ ಉದಾಹರಣೆಯನ್ನ ಇಡ್ತಾ ನಮ್ಮ ಒಂದು ಜೀವನಕ್ಕೆ ಅಳವಡಿಸ್ತಾ ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ಈ ದೇಹವೇ ಇದನ್ನೇ ಒಂದು ಲ್ಯಾಬೊರೇಟರಿ ಅಂತ ಮಾಡ್ಕೊ. ಈ ದೇಹವೇ ಒಂದು ಮಡಕೆ ಇದ್ದ ಹಾಗೆ, ನಮ್ಮ ಇಂದ್ರಿಯಗಳೇ
ಈ ಒಂದು ರಂಧ್ರಗಳು. ಈಗ ಜ್ಞಾನ ಬರೋದಕ್ಕೆ, ಜಡ ವಸ್ತುವಿಗೆ ಜ್ಞಾನ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದೇಹ ಜಡ, ಇಂದ್ರಿಯಗಳು ಕೂಡ ಜಡ. ಈ ಜಡ ವಸ್ತುವಿನಲ್ಲಿ ಇಂದ್ರಿಯಗಳ ಮುಖಾಂತರ ನನ್ನ ಜ್ಞಾನ ಬರ್ತಾ ಇದೆ ಅಂದ್ರೆ ಏನಂತ, ನನ್ನ ಒಳಗಡೆನೆ ಜ್ಞಾನ ಜ್ಯೋತಿ ಇರಲೇಬೇಕು. ಆ ಜ್ಞಾನ ಜ್ಯೋತಿಯೇ ನೀನು. ಈ ಜ್ಞಾನ ಜ್ಯೋತಿಯಿಂದನೇ ಇಡೀ ಪ್ರಪಂಚದ ಜ್ಞಾನ ನಿಂಗೆ ಉಂಟಾಗ್ತಾ ಇರುವಂತದ್ದು ಅನ್ನೋದನ್ನ ಹೇಳ್ತಾ, ನಿನ್ನ ಸ್ವರೂಪ ಏನು ಅಂದ್ರೆ ನೀನು ಜ್ಞಾನ ಸ್ವರೂಪ. ನಿನ್ನ ಲಿಮಿಟೆಡ್ ಬೀಯಿಂಗ್ ಅಂತ ಏನ್ ಅನ್ಕೊಂಡಿದೀವ ನಾವು, ಆ ಲಿಮಿಟೆಡ್ ಅಲ್ಲ, ನೀನು ಲಿಮಿಟ್ಲೆಸ್. ನೀನು ಒಂದು ನಿನ್ನ ಶುದ್ಧ ಜ್ಞಾನ ಸ್ವರೂಪವೇ ನೀನು ಅಂತ ಹೇಳ್ತಾ, ಆ ಜ್ಞಾನ ಎಲ್ಲಿದೆ ಅಂದ್ರೆ ನಿನ್ನ ಒಳಗಡೆನೆ ಇದೆ. ಅದು ನಾವು ಒಂದು ಸೀಕ್ವೆನ್ಷಿಯಲ್ಲಿ ಹೇಳ್ತಾ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಟ್ಟು, ನಾವೀಗ ಬಿಸಿ ಬಿಸಿಯಾದಂತಹ ಹುಳಿ ಮಾಡ್ಬೇಕಾದ್ರೆ ತರಕಾರಿ, ಬಿಸಿ ಬಿಸಿ ತರಕಾರಿ ರೆಡಿ ಆಗತ್ತೆ. ಆದ್ರೆ ಬಿಸಿ ಬಿಸಿ ತರಕಾರಿ ಸ್ವಾಭಾವಿಕವಾಗಿ ಬಿಸಿನ ಅಂದ್ರೆ ಇಲ್ಲ, ತರಕಾರಿ ಬಿಸಿ ಆಗಕ್ಕೆ ಸಾಧ್ಯ ಇಲ್ಲ, ಸ್ವಾಭಾವಿಕವಾಗಿ ತಣ್ಣಗೆ ಇರುತ್ತೆ. ಅದು ಹೇಗೆ ಬಿಸಿ ಆಯ್ತು? ಬಿಸಿ ನೀರಿನ ಸಂಪರ್ಕದಿಂದ ಬಿಸಿ ಆಯ್ತು. ನೀರು ಸ್ವಾಭಾವಿಕವಾಗಿ ಬಿಸಿನ ಅಂದ್ರೆ ಇಲ್ಲ, ಅದು ಬಿಸಿ ಅಲ್ಲ, ಅದು ಬಿಸಿ ಪಾತ್ರೆಯ ಸಂಪರ್ಕದಿಂದ ಬಿಸಿ ಆಯ್ತು. ಪಾತ್ರೆ ಬಿಸಿನ ಅಂದ್ರೆ ಪಾತ್ರೆನೂ ಬಿಸಿ ಅಲ್ಲ, ಬೆಂಕಿಯ ಸಂಪರ್ಕದಿಂದಾಗಿ ಅದು ಪಾತ್ರೆ ಬಿಸಿ ಆಯ್ತು. ಆದ್ರೆ ಸ್ವಾಭಾವಿಕವಾಗಿ ಬಿಸಿಯಾಗಿರುವಂಥದ್ದು ಬೆಂಕಿ ಮಾತ್ರ. ಹಾಗೇನೆ ಜ್ಞಾನ ಇರುವಂಥದ್ದು ಭಗವಂತನಲ್ಲಿ ಮಾತ್ರ. ಆದ್ರೆ ನಾವು ಕೂಡ ಜ್ಞಾನವನ್ನ ಪಡಿತಾ ಇದೀವಿ ಅಂದ್ರೆ ಹ್ಯಾಕ್ ಸಾಧ್ಯ? ಅಂದ್ರೆ ನಿನ್ನ ಒಳಗಡೆನೆ ಭಗವಂತ ಇದ್ದಾನೆ. ಆ ಒಂದು ಶುದ್ಧ ಚೈತನ್ಯ ನನ್ನ ಬುದ್ಧಿಯಲ್ಲಿ ಮೊದಲು ಪ್ರತಿಬಿಂಬ ಆಗತ್ತೆ. ಆಗ ನನ್ನ ಬುದ್ಧಿ ಚೈತನ್ಯಮಯವಾಗತ್ತೆ, ಅಂತಃಕರಣ ಚೈತನ್ಯಮಯವಾಗತ್ತೆ. ಅದಾದ್ಮೇಲೆ ಅದಕ್ಕೆ ನನ್ನ ಇಂದ್ರಿಯಗಳು ತುಂಬಾ ಹತ್ರ, ಆದ್ರಿಂದ ಇಂದ್ರಿಯಗಳು ಚೈತನ್ಯವಾಗತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ನನ್ನ ದೇಹಾದಿಗಳು ಇಂದ್ರಿಯಗಳಿಗೆ ಹತ್ರ. ಹೇಗೆ ಬೆಂಕಿ ಬಿಸಿ, ಅದು ಅದರ ಬಿಸಿ ಪಾತ್ರೆಗೆ, ಪಾತ್ರೆಯಿಂದ ನೀರಿಗೆ, ನೀರಿಂದ ತರಕಾರಿಗೆ ಹೋಯ್ತೋ, ಹಾಗೇನೆ ಆ ಶುದ್ಧ ಚೈತನ್ಯ ನನ್ನ ಬುದ್ಧಿಯಲ್ಲಿ ಪ್ರತಿಬಿಂಬಿಸಿ ಅದು ಚೈತನ್ಯಮಯವಾಗಿ, ಆಮೇಲೆ ಇಂದ್ರಿಯಗಳಿಗೆ, ಆಮೇಲೆ ಇಡೀ ದೇಹದ ಒಂದೊಂದು ಕಣ ಕೂಡ ಚೈತನ್ಯಮಯವಾಗತ್ತೆ. ಅಂದ್ರೆ ನಾವೀಗ ಭಗವಂತ ಇದಾನೆ, ಭಗವಂತ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ನನ್ನಲ್ಲೇ ಇದ್ದಾನೆ ಅನ್ನೋದಕ್ಕೆ, ನಾನು ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಅನ್ನೋದೇ ಸಾಕು ನಂಗೆ. ಭಗವಂತ ಇದ್ದಾನೆ, ಭಗವಂತ ಎಲ್ಲೆಲ್ಲೂ ಇದ್ದಾನೆ, ನನ್ನಲ್ಲೇ ಇದ್ದಾನೆ ಅನ್ನೋ ಅಂಶವನ್ನ ತೊಳ್ಕೊಂಡು, ಅಷ್ಟೇ ಅಲ್ಲ ನನ್ನ ನಿಜವಾದ ಸ್ವರೂಪ ಆ ಒಂದು ಶುದ್ಧ ಜ್ಞಾನ ಸ್ವರೂಪನೇ ನಾನು ಅಂತ ಹೇಳ್ತಿದ್ದಾಗ, ಯಾವ್ಯಾವ ಲಿಮಿಟೇಷನ್ಸ್ ನನ್ಗೆ ಹಾಕೊಂಡಿದ್ದೀನೋ ನಾನು ನನ್ಗೆ ಅಷ್ಟೊಂದು ಬುದ್ಧಿಶಕ್ತಿ ಇಲ್ಲ, ಅಥವಾ ನಾನ್ ಸಣ್ಣ, ನಾನ್ ದಪ್ಪ, ಅಥವಾ ನಾನ್ ಕಪ್ಪಿದ್ದೀನಿ, ನಾನ್ ಬೆಳ್ಳಗಿದ್ದೀನಿ, ಯಾವ ರೀತಿಯಾದಂತಹ ಲಿಮಿಟೇಷನ್ಸ್ ನಾನು ಕೊಟ್ಕೊಂಡು ನನ್ನನ್ನ ಇದರ್ ಲಿಮಿಟ್ ಮಾಡ್ಕೋತೀನಿ ಅಥವಾ ಗರ್ವ ಪಡ್ಕೋತೀನಿ. ಎರಡಕ್ಕೂ ಆಗ್ಬೋದು. ಎರಡೂ ಕೂಡ ತಾನೇ ಸ್ವಾಭಾವಿಕವಾಗಿ ನನ್ನ ಐಡೆಂಟಿಟಿ, ನನ್ನ ಬಿಗ್ಗರ್ ಕಾಸ್ ಹೋಗಿದ ತಕ್ಷಣ ಚಿಕ್ಕದೆಲ್ಲ ತಂತಾನೆ ಬಿದ್ದೊಟ್ಟೋಗುತ್ತೆ ಅನ್ನೋ ಅಂಶವನ್ನೇ ಈ 4ನೇ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಅಂಶವನ್ನ ನಾವು ಮನಸ್ಸಿಗೆ ಇಟ್ಕೊಂತು ಅಂತ ಹೇಳಿದ್ರೆ, ಪ್ರಾಯ ಇದು ಯಾತಕ್ಕೆ ಅಂತ ಹೇಳಿದ್ರೆ, ನಾವು ಒಂದೊಂದ್ ಸತಿನೂ ನಾನು ನೋಡ್ತಾ ಇದ್ದೀನಿ, ಈಗ ಕಣ್ಣಿಗೊಂದು ದೃಶ್ಯ ಕಾಣಿಸ್ತಾ ಇದೆ ಅಂದ್ರೆ ದೃಶ್ಯವನ್ನ ನೋಡೋದಕ್ಕೆ ಜಡ ವಸ್ತುಕ್ಕೆ ಸಾಧ್ಯ ಇಲ್ಲ, ಚೇತನಕ್ಕೆ ಮಾತ್ರ ಸಾಧ್ಯ. ಅದು ನಾನು ನೋಡ್ತಾ ಇದ್ದೀನಿ ಅಂದ್ರೆ ಏನಾಯ್ತು, ನನ್ನಲ್ಲೇ ಆ ಚೇತನ ಇರಬೇಕು ಇದೆ ಅನ್ನೋದನ್ನ ಅನುಮಾನದಿಂದ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಪ್ರತಿಯೊಬ್ಬರು. ಅದಕ್ಕೆ ಈ ಒಂದು ಮಡಿಕೆಯ ಉದಾಹರಣೆ, ಮಡಿಕೆಯಲ್ಲೂ ದೀಪ ಕಾಣಿಸ್ತಿಲ್ಲ ಅನ್ನೋದು ಮಾತ್ರಕ್ಕೆ ದೀಪ ಇಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಕಿರಣ ಹೊರಗೆ ಬರ್ತಾ ಇದೆ ಅನ್ನುವ ಅಂಶ ಈ 4ನೇ ಶ್ಲೋಕದಿಂದ ಬರುತ್ತೆ. ಪ್ರಾಯ ಇದು ನಾನು ಚೈತನ್ಯ, ನಾನು ಒಂದು ಶುದ್ಧ ಚೇತನ ಸ್ವರೂಪ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಉದಾಹರಣೆ ತುಂಬಾ ಸ್ಪಷ್ಟವಾಗಿದೆ ಅಂತ ಅನ್ಸತ್ತೆ. ಅಲ್ಲಿಗೆ ಧನ್ಯವಾದ. ಈ ಮೇಲು ಕೀಳು ಅಥವಾ ನನಗೆ ಒಂದು ಇದು ಬೇಕು, ತಿಳ್ಕೊಳಕ್ ಏನಾದ್ರೂ ಒಂದು ಬೇಕು, ಅಥವಾ ಈ ತರ ಇದ್ರೆ ಮಾತ್ರ, ಈ ಸ್ಟೇಜ್ ಅಲ್ಲಿ ಇದ್ರೆ ಮಾತ್ರ ತಿಳ್ಕೊಳ್ತಾರೆ, ಈ ತರದ್ದೇನೂ ಇಲ್ಲ. ಯಾರೇ ಆಗ್ಲಿ, ಯಾಕಂದ್ರೆ ಎಲ್ಲರಲ್ಲೂ ಆಲ್ರೆಡಿ ದೀಪ, ಮಡಿಕೆಯೊಳಗಿರುವಂತಹ ದೀಪ ಆಲ್ರೆಡಿ ಇದೆ. ಹಾಗಾಗಿ ಆ ದೇಹದ ಮೂಲಕ ಆ ದೀಪ ಹೊರಗೆ ಬರ್ತಾ ಇರೋ ಕಾರಣಕ್ಕೇನೆ, ಅಂದ್ರೆ ಆ ಜ್ಞಾನ ಹೊರಗೆ ಬರ್ತಾ ಇರೋ ಕಾರಣಕ್ಕೇನೆ ನಾವೀಗ ಲ್ಯಾಪ್ಟಾಪ್ ನೋಡ್ತಾ ಇರೋದು, ಮೊಬೈಲ್ ಹಿಡ್ಕೊಂಡಿರೋದು, ನಾವು ಮಾತಾಡ್ತಾ ಇರೋದು, ಇದು ಪ್ರತ್ಯಕ್ಷವಾಗಿ ನಮ್ಗೆ ಕಾಣುತ್ತೆ. ಹಾಗಾಗಿ ಇಲ್ಲ ಅಂದ್ರೆ ಚೈತನ್ಯ ಇಲ್ಲದೆ ಇರೋ ವಸ್ತು ಕೂಡ, ಸ್ಮಶಾನದಲ್ಲಿರೋ ವಸ್ತು ಕೂಡ ಅದು ಮಾತಾಡ್ಬೇಕಾಗಿತ್ತು, ಹೇಳ್ಬೇಕಾಗಿತ್ತು, ಅದು ಸಾಧ್ಯವಿಲ್ಲ. ಹಾಗಾಗಿ ಆ ಚೈತನ್ಯ ಅನ್ನುವಂಥದ್ದು ಇರೋದ್ರಿಂದನೇ, ಮತ್ತೆ ಅದು ಎಲ್ಲರಿಗೂ ಸಮಾನವಾಗಿರೋದ್ರಿಂದಲೇ ಇದು ಆಗುವಂಥದ್ದು, ಇರುವಂಥದ್ದು. ಎಲ್ಲರಲ್ಲೂ ಅದು ರೆಡಿಮೇಡ್ ಇದೆ.
ಅದನ್ನು ತಿಳ್ಕೊಳ್ಳುವಂಥದ್ದು ಅಷ್ಟೇ ಅಂತ ಹೇಳಿ. ಹಾಗಾಗಿ ನಾನು ಇಂಥವನು, ನಾನು ಚೈತನ್ಯ ಸ್ವರೂಪ ಅಂತ ಹೇಳಿ ನಾವು ಮಾತಾಡ್ತೀವಿ. ಅಲ್ಲಿಗೆ ನಾನು ಅಂದ್ರೆ ಯಾವ್ಯಾವ ತರದ್ದು? ನಾನು ಚೈತನ್ಯ ಸ್ವರೂಪ ಅಂದ್ರೆ ಇಲ್ಲಿ ಚೈತನ್ಯವನ್ನೇ ಹೇಳ್ತಾ ಇದ್ದಾರ? ನಾನು ಈಕ್ವಲ್ ಟು ಚೈತನ್ಯ ಸ್ವರೂಪನ? ನಾನು ಅಂದ್ರೆ ಹಾಗಾದ್ರೆ ಎಲ್ಲಿದೆ ಅದು? ದೇಹವನ್ನ ನಾನು ನಾರಾಯಣ ಅಂದ್ರೆ ಏನು, ಯಾವುದು ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಒಂದು ಚಿಂತನೆ ಇದೆ. ಬೇರೆ ಬೇರೆ ಸಂಶಯಗಳು ಬರ್ತವೆ, ಅದನ್ನ ಹಾಗೆ ಕೇಳ್ತಾ ಹೋಗೋಣ. ಆ ನಾನು ಅಂತಂದ್ರೆ ಯಾವುದು ಅನ್ನುವಂದ್ರ ಬಗ್ಗೆ ಈಗ ರಘುರಾಮ್ ಅವರು ತಿಳಿಸ್ಬೇಕಾಗಿ ಹಾಗೆ ಮುಂದಿನ ವಿಚಾರಗಳನ್ನ. ಅಂದ್ರೆ ನಾನು ಅಂತ ತಿಳ್ಕೊಳ್ಳೋದಕ್ಕಿಂತ ನಾನು ಏನು ಅಂತ ಅನ್ಕೊಂಡಿರ್ತೀನಿ. ಈಗ ನಾನೀಗ ನನ್ನ ಬಗ್ಗೆ ಇಂಟ್ರಡಕ್ಷನ್ ಹೇಳಿದಾಗ ನಾನು ಏನ್ ಹೇಳ್ತೀನಿ, ನನ್ನ ಈ ಒಂದು ದೇಹವನ್ನೇ ಇಟ್ಕೊಂಡು ನಾನು ಫಸ್ಟ್ ಹೇಳ್ತೀನಿ, ನಾನು ಇಂಥವ್ರ ಮಗ, ಇಲ್ಲಿ ಹುಟ್ಟಿದೆ, ಇಂಥ ಕೆಲಸ ಮಾಡ್ತಾ ಇದ್ದೀನಿ. ಅಥವಾ ಇನ್ನೊಂದು ಸ್ವಲ್ಪ ಹೋದ್ರೆ ಇಷ್ಟ ಹೈಟ್ ಇದ್ದೀನಿ, ಇಷ್ಟು ವೆಯ್ಟ್ ಇದ್ದೀನಿ ಅನ್ಕೊಂಡು ಏನ್ ಬೇಕಾದ್ರೂ ನನ್ನ ಐಡೆಂಟಿಟಿ ಡಾಕ್ಟರ್ ಹತ್ರ ಹೋದ್ರೆ ಇದನ್ನೆಲ್ಲ ಐಡೆಂಟಿಟಿ ಕೊಡ್ಬೇಕು, ಒಬ್ಬೊಬ್ಬರ ಹತ್ರ ಒಂದೊಂದ್ ಕಡೆ ಹೋದಾಗ. ಆದ್ರೆ ವಾಸ್ತವಿಕವಾಗಿ ನಾನು ಯಾರು ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಭಗವತ್ಪಾದರು ಇದೇ ಶ್ಲೋಕದ ಕಂಟಿನ್ಯೂಯೇಷನ್, 4ನೇ ಶ್ಲೋಕದ ನಾವು ವಿಚಾರ ಮಾಡಿದ್ವಲ್ಲ, ಅದ್ರ ಕಂಟಿನ್ಯೂಯೇಷನ್ 5ನೇ ಶ್ಲೋಕದಲ್ಲೇ ನಾನು ಅಂದ್ರೆ ದೇಹವೇ ನಾನು ಅನ್ನೋ ಒಂದು ಅಂಶ ಎಲ್ಲರಲ್ಲೂ ಇದೆ. ಆ ದೇಹಭಾವ ದೇಹಾತ್ಮ ಭಾವ ಹೋಯ್ತು ಅಂದ್ರೆ ಎಲ್ಲದೂ ಹೋಯ್ತು ಅಂತಾನೆ ಅರ್ಥ. ಆದ್ರೆ ವಿಚಾರ ಮಾಡ್ತು ಅಂತ ಹೇಳಿದ್ರೆ, ಯಾರು ಉಪದೇಶ ಅಂತಲ್ಲ, ಶ್ರದ್ಧಾಯಿಂದ ಕೇಳಿ ತಿಳ್ಕೊ ಅಂತಲ್ಲ, ನಾವೇ ವಿಚಾರ ಮಾಡಿದ್ರು ಕೂಡ ಅದು ಅಲ್ಲ ಅಂತ ಅನ್ಸುತ್ತೆ. ಈಗ ಫಸ್ಟ್ ಥಿಂಗ್, ನಾನ್ ದೇಹವೇ ನಾನು ಅನ್ನೋ ಅಂಶ ನಂಗೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಈ ಚೈತನ್ಯ ಇದೆಯಲ್ಲ, ದೇಹದ ಕಣದಲ್ಲೂ ಕೂಡ ಚೈತನ್ಯ ಇರೋದ್ರಿಂದನೇ ದೇಹವೇ ನಾನು ಅನ್ನೋ ಅಂಶ ನಮಗೆ ಬರುತ್ತೆ. ಈಗ ನಾನು ಅನ್ನೋದು ಆ ಶುದ್ಧ ಒಂದು ಅನ್ಚೇಂಜಿಂಗ್ ಥಿಂಗ್, ಅದು ಯಾವುದೇ ಬದಲಾವಣೆ ಹೊಂದದೇ ಇರುವಂತಹ ವಸ್ತು. ಈಗ ನಾವು ಕಣ್ಮುಚ್ಕೊಂಡು ನನ್ನ ಒಂದು ಜರ್ನಿನ ನಾನು ಜ್ಞಾಪಿಸ್ಕೊತಾ ಹೋಯ್ತು ಅಂತ ಹೇಳಿದ್ರೆ, ಈಗ ಕಿಂಡರ್ ಗಾರ್ಡನ್ ಡೇಸ್ ಅಲ್ಲಿ ಇರ್ಬೋದು, LKG UKG ಮಾಡಬಹುದು ಅನ್ಸುತ್ತೆ ಅಲ್ವಾ? ನೀವು ಮಾಡ್ತೀರಾ ಅಂದ್ರೆ ನಾವೆಲ್ಲರೂ ಸೇರ್ಕೊಂಡು ಆ ಪ್ರಯೋಗ ಮಾಡೋಣ ಅಲ್ವಾ? ಮಾಡೋಣ ಅಲ್ವಾ? ಆಯ್ತು, ಒಂದ್ಸತಿ ಒಂದ್ ಕೆಲಸ ಮಾಡೋಣ, ಎಲ್ಲರೂ ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಳೋಣ. ನಾನು ಜಸ್ಟ್ ಕೆಲವೊಂದು ಸನ್ನಿವೇಶಗಳನ್ನ ಹೇಳ್ತಾ ಹೋಗ್ತೀನಿ, ಜಸ್ಟ್ ನೀವು ರೀಕಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಒಂದು ಕಿಂಡರ್ ಗಾರ್ಡನ್ ಡೇಸ್ ಅಥವಾ LKG UKG ಯಾವ್ದಾದ್ರು ಒಂದು ಸನ್ನಿವೇಶಗಳನ್ನ ಜ್ಞಾಪಿಸ್ಕೊಳ್ಳಿ. ಪ್ರಾಯ ಜಾರುಬಂಡೆ ಆಗಿರ್ಬೋದು, ಸೀಸಾ ಆಗಿರ್ಬೋದು, ಯಾವುದೇ ಒಂದು ಆಟ ಆಡ್ತಾ ಇದ್ದಂತಹ ಒಂದು ಸನ್ನಿವೇಶವನ್ನ ಜ್ಞಾಪಿಸ್ಕೊಳ್ಳಿ, ರೀಕಲೆಕ್ಟ್ ಮಾಡ್ಕೊಳ್ಳಿ ಅದನ್ನ, ಆ ಒಂದು ಸಂದರ್ಭವನ್ನ. ಹಾಗೇನೆ ಮುಂದಕ್ಕೆ ಸ್ಕೂಲ್ ಡೇಸ್ ಬಂದ್ರಿ, ಸ್ಕೂಲ್ನಲ್ಲಿ ಯಾವ್ದಾದ್ರು ಒಂದು ಸಂದರ್ಭ, ಪ್ರಾಯ ನಿಮ್ ಬರ್ತ್ಡೇ ಇರ್ಬೋದು, ಅಥವಾ ನಿಮ್ಮ ಯಾರು ಫ್ರೆಂಡ್ಸ್ ಬರ್ತ್ಡೇ ಇರ್ಬೋದು, ನಿಮ್ಗೆ ಸ್ವೀಟ್ ಸಿಕ್ಕಂತಹ ಚಾಕ್ಲೇಟ್ಸ್ ಗಳು ಶೇರ್ ಮಾಡ್ಕೊಂಡಂತಹ ಒಂದು ಸಂದರ್ಭವನ್ನ ಜ್ಞಾಪಿಸ್ಕೊಳ್ಳಿ. ಅಣ್ಣ ತಮ್ಮ, ಅಕ್ಕ ತಂಗಿ ಯಾರ ಜೊತೆನಾದ್ರೂ ಜಗಳ ಆಡದಂತಹ ಸನ್ನಿವೇಶ ಚಿಕ್ಕ ಹುಡುಗರಾಗಿದ್ದಾಗ. ಹಾಗೇನೆ ಹೈಸ್ಕೂಲ್ ಬರೋಣ. ಈಗ ಹೈಸ್ಕೂಲ್ನಲ್ಲಿ ಪ್ರಾಯ ಯಾವ್ದಾದ್ರು ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ನಾವು ಪಾರ್ಟಿಸಿಪೇಟ್ ಮಾಡದಂತಹ ಸಂದರ್ಭವನ್ನ ಮನಸ್ಸಿಗೆ ತಗೊಂಡ್ಬರೋಣ. ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಡಿಬೇಟ್ ಅಲ್ಲಾಗ್ಲಿ, ಅಥವಾ ಒಂದು ದೊಡ್ಡ ಕ್ರೌಡ್ ಮುಂದೆ ಭಾಷಣ ಮಾಡುವಂತಹ ಸಂದರ್ಭ ಬಂತು, ಆ ಮಾಡಿದಂತಹ ಒಂದು ಕ್ಷಣವನ್ನ ಮನಸ್ಸಿಗೆ ತಗೊಂಡ್ಬರೋಣ. ಟೆಂತ್ ಎಕ್ಸಾಮಿನೇಷನ್ ಬರೋಣ, ಮುಖ್ಯವಾದಂತಹ ಘಟ್ಟ. ಆ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿದ್ದಂತಹ ಒಂದು ಭಾವನೆ, ಆಂಗ್ಸೈಟಿ ಇರ್ಬೋದು ಅಥವಾ ಈಗರ್ನೆಸ್ ಇರ್ಬೋದು, ಯಾವ ಭಾವನೆ ಆ ಸಂದರ್ಭದಲ್ಲಿ ಹೋಗ್ತಿತ್ತು ಎಕ್ಸಾಮ್ ಸಂದರ್ಭ ಬರೆಯೋ ಸಂದರ್ಭದಲ್ಲಿ, ಜಸ್ಟ್ ಹಾಗೆ ಮನಸ್ಸಿಗೆ ತಗೊಂಡ್ಬರೋಣ.
ಹಾಗೆ ಕಾಲೇಜ್ ದಿನಗಳನ್ನ ಮನಸ್ಸಿಗೆ ತಗೊಂಡ್ಬರೋಣ. ಪ್ರಾಜೆಕ್ಟ್ ವರ್ಕ್ಸ್ ಮಾಡಿದಿರ್ಬೋದು, ಹಾಗೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಟಾಕ್ಸ್ಗಳನ್ನ ಕೇಳಿದ್ದಿರ್ಬೋದು ಕಾಲೇಜ್ಗಳಲ್ಲಿ, ಅಥವಾ ಕಾಲೇಜ್ ಕ್ಯಾಂಟೀನಲ್ಲಿ ಕಾಫಿ ಕುಡಿದಿದ್ದೋ, ತಿಂಡಿ ತಿಂದಿದ್ದೋ, ಯಾವ್ದಾದ್ರು ಒಂದು ಸನ್ನಿವೇಶಗಳನ್ನ ಜ್ಞಾಪಿಸ್ಕೊಳ್ಳಿ. ಇಲ್ಲಿ ಮುಂದಕ್ಕೆ ವಿವಿಧ ಸ್ತರದ ಜನಗಳಿರ್ತಾರೆ ಅಂತ ಅನ್ಕೊಂಡು, ಹಾಗೇನೆ ನಮ್ಮ ಅದು ಮುಂದಿನ ಕಾಲೇಜ್ ಮುಂದಿನ ಕೆಲವು ಉದ್ಯೋಗಕ್ಕೆ ಹೋಗಿರ್ಬೋದು, ಅಥವಾ ಇನ್ಯಾವುದೇ ಕೆಲಸಗಳು ಮಾಡಿರುವಂತಹ ಒಂದು ಸನ್ನಿವೇಶವನ್ನ ಮನಸ್ಸಿಗೆ ತಗೊಂಡ್ಬರೋಣ. ಹಾಗೆ ನೇರವಾಗಿ ನಿನ್ನೆ ದಿನ ಸಂಜೆ ಸಾಯಂಕಾಲದಲ್ಲಿ ನಾವು ಮಾಡಿದಂತಹ ಯಾವ್ದಾದ್ರು ಒಂದು ಕೆಲಸವನ್ನ ಮನಸ್ಸಿಗೆ ತಗೊಂಡ್ಬರೋಣ. ನಿದ್ದೆಗೆ ಹೋಗಕ್ಕೆ ಜಸ್ಟ್ ಮುಂಚೆ, ಮಲಗೋಕ್ಕಿಂತ ಮುಂಚೆ ಆ ಒಂದು ಸಂದರ್ಭವನ್ನು ಮನಸ್ಸಿಗೆ ತಗೊಂಡ್ಬರೋಣ. ಅಕಸ್ಮಾತ್ ಏನಾದ್ರು ಕನಸು ಬಿದ್ದಿತ್ತು ಅಂದ್ರೆ, ನಿನ್ನೆ ರಾತ್ರಿ ಕನಸು ಬಿದ್ದಿತ್ತು ಅಂದ್ರೆ, ಅದು ಸ್ಫುರಣೆಯಲ್ಲಿತ್ತು ಅಂದ್ರೆ, ಆ ಒಂದು ಅಂಶವನ್ನ ಜ್ಞಾಪಿಸ್ಕೊಳ್ಳೋಣ. ಇವತ್ತಿನ ಬೆಳಗ್ಗೆ ಎದ್ದಿದ ತಕ್ಷಣ, ನಿದ್ದೆಯಿಂದ ಎದ್ದಿದ ತಕ್ಷಣ ನಿದ್ದೆ ಬಗ್ಗೆ ನಮಗಾದಂತಹ ಅನುಭವ, ಹಿಂದಿನ ದಿನದ ನಿದ್ದೆ ಸಾಮಾನ್ಯ ಸಂತೋಷವಾಗಿತ್ತು, ನಿದ್ದೆ ಆನಂದವಾಗಿ ನಿದ್ದೆ ಮಾಡಿದೆ ಅನ್ನೋ ಭಾವನೆ ಬರುತ್ತೆ. ಆ ರೀತಿಯಾದಂತಹ ಒಂದು ಸಂದರ್ಭವನ್ನು ಮನಸ್ಸಿಗೆ ತಗೊಂಡ್ಬರೋಣ. ಹೀಗೆ ವಿವಿಧ ಹಂತದಲ್ಲಿ ಈಗ ನಾವು ಹಾಗೇನೆ ಯೋಚನೆ ಮಾಡಿದ್ವಿ. ಕಿಂಡರ್ ಗಾರ್ಡನ್ ಡೇಸ್ ಇಂದ ಹಿಡಿದು ಇಲ್ಲಿ ತನಕನು ನಾವು ಬೇರೆ 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 ಸನ್ನಿವೇಶಗಳನ್ನ ನಾವು ಜ್ಞಾಪಿಸ್ಕೊತಾ ಬಂದ್ವಿ, ಈಗ ಸ್ಮರಿಸ್ಕೊತಾ. ಈಗ ಇಲ್ಲಿ ನಾನು ಅನ್ನೋ ಸ್ಮರಣೆ ಎಲ್ಲ ಹಂತಗಳಲ್ಲೂ ಏಕರೂಪವಾಗಿತ್ತು. ನಮಗೆ ನಾನ್ ಚಿಕ್ಕವನಾಗಿದ್ದಾಗ ಇದ್ದಂತಹ ನಾನು, ಸ್ಕೂಲಿಗೆ ಇದ್ದಂತಹ ನಾನು ಅನ್ನೋ ಅನುಭವ, ಹೈಸ್ಕೂಲಿಗೆ ಬಂದಾಗ ಇದ್ದಂತಹ ನಾನು ಅನ್ನೋ ಅನುಭವ, ಕಾಲೇಜಿಗೆ ಬಂದಾಗ, ಉದ್ಯೋಗಕ್ಕೆ ಬಂದಾಗ, ಅಥವಾ ನಿನ್ನೆ ದಿನ ಅಷ್ಟೇ ಅಲ್ಲ ಕನಸು ಬಿದ್ದಾಗ, ಎಲ್ಲಾ ಸಂದರ್ಭದಲ್ಲೂ ನಾನು ಅನ್ನೋ ಒಂದು ಸ್ಮರಣೆ ಇದೆಯಲ್ಲ, ಅದು ಅನ್ಚೇಂಜಿಂಗ್ ಆಗಿ ಯಾವುದೇ ಬದಲಾವಣೆ ಹೊಂದದೆ ಏಕರೂಪದಲ್ಲಿತ್ತು ಒಂದಂಶ. ಹಾಗೇನೆ ಇನ್ನೊಂದು ಅಂಶ, ನಾನು ಹಿಂದಿನ ಘಟನೆಗಳನ್ನೆಲ್ಲ ರೀಕಲೆಕ್ಟ್ ಮಾಡಿ ಸ್ಮರಿಸ್ಕೊಳ್ಳಿ ಅಂತ ಹೇಳಿದ್ರೆ, ಯಾರು ಅನುಭವ ಪಟ್ಟಿರ್ತಾರೋ ಅವ್ರು ಮಾತ್ರ ಸ್ಮರಿಸ್ಕೊಳಕ್ ಸಾಧ್ಯ. ನಾನು ಅನುಭವ ಪಟ್ಟಿರೋದು ನೀವು ಸ್ಮರಿಸ್ಕೊಳಕ್ಕಾಗಲ್ಲ, ನೀವು ಅನುಭವ ಪಟ್ಟಿರೋದು ನಾನು ಸ್ಮರಿಸ್ಕೊಳಕ್ಕಾಗಲ್ಲ. ಅಂದ್ರೆ ಸ್ಮರಿಸ್ಕೊಳ್ತಾ ಇರೋದು ಒಬ್ಬನೇ ಆಗಿರ್ಬೇಕು, ಅನುಭವ ಪಟ್ಟವನು ಈಗ ಸ್ಮರಿಸ್ಕೊತಾ ಇರೋರು. ಈಗ ನಾನು ದೇಹವೇ ಆಗಿತ್ತು ಅಂತ ಹೇಳಿದ್ರೆ, ನಾನು ಕಿಂಡರ್ ಗಾರ್ಡನ್ ಡೇಸ್ ಅಲ್ಲಿ ಇದ್ದಂತಹ ನಾನು, ಅಂದ್ರೆ ಆ ದೇಹ, ಚಿಕ್ಕ ದೇಹ ಇದ್ದಂತಹ ನಾನು, ಇವತ್ತಿರುವಂತಹ ನಾನು ತುಂಬಾ ವ್ಯತ್ಯಾಸ. ಸೈನ್ಸ್ ಪ್ರಕಾರ 7 ವರ್ಷಕ್ಕೆ ಪ್ರತಿಯೊಂದು ಸೆಲ್ಲು ಕೂಡ ಚೇಂಜ್ ಆಗೋಗುತ್ತೆ. ಆ ತರ ಇರುವಾಗ ನಾನು ಅದಾಗಕ್ಕೆ ಸಾಧ್ಯ ಇಲ್ಲ, ದೇಹ ಆದಕ್ಕೆ ನಾನು ಸಾಧ್ಯನೇ ಇಲ್ಲ. ನನ್ನ ಒಂದು ಸಾಕ್ಷಿಯಲ್ಲಿ, ನನ್ನ ಒಂದು ವಿಟ್ನೆಸ್ ಅಲ್ಲಿ ಇಡೀ ಬದಲಾವಣೆಗಳನ್ನ ನಾನು ಗಮನಿಸ್ತಾ ಇದ್ದೀನಿ. ಆದ್ರೆ ನಾನು ಯಾವುದಕ್ಕೂ ಬದಲಾವಣೆ ಹೊಂದುತ್ತಾ ಇಲ್ಲ. ಅದನ್ನ ಷಡ್ ಭಾವ ವಿಕಾರ ಅಂತ ಹೇಳ್ತಾರೆ. 6 ಅಸ್ಥಿ ಜಾಯತೆ ಅಂದ್ರೆ ಇರ್ತೀನಿ, ತಾಯಿ ಗರ್ಭದಲ್ಲಿರೋದು, ಆಮೇಲೆ ಹುಟ್ಟೋದು, ಆಮೇಲೆ ಬೆಳವಣಿಗೆಯನ್ನು ಹೊಂದೋದು, ಆಮೇಲೆ ಪರಿವರ್ತನೆ, ಅದು ಸ್ಟ್ರೆಂಥನ್ ಆಗೋದು, ಆಮೇಲೆ ಕ್ಷೀಣಿಸ್ತಾ ಬರೋದು, ನಾಶ ಆಗೋದು. ಇದೆಲ್ಲ ದೇಹದ ಧರ್ಮ. ಎಲ್ಲಾ ದೇಹದ ಧರ್ಮದಲ್ಲೂ ಕೂಡ ನಾನಿದ್ದೀನಿ, ನಾನು ಅದನ್ನು ಗಮನಿಸ್ತಾ ಇದ್ದೀನಿ ಅಂತ ಹೇಳಿದಾಗ ನಾನು ದೇಹ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲಾ ದೇಹದಲ್ಲೂ ನಾನು ಒಂದು ಸ್ಫುರಣೆ
ಅನ್ಚೇಂಜಿಂಗ್ ಆಗಿ ಏಕರೂಪದಿದೆಯಲ್ಲ, ಅದೇ ನನ್ನ ನಿಜವಾದಂತಹ ಸ್ವರೂಪ. ಅಂದ್ರೆ ಅದು ನೀನ್ ಯಾರು ಅಂತ ಕೇಳಿದ್ರೆ ನಾನು ಇದು ಅಂತ ಹೇಳಕ್ಕಾಗಲ್ಲ. ನಾನು ಇದು ಅಂತ ಹೇಳ್ಬಿಟ್ರೆ ಅದು ಆಬ್ಜೆಕ್ಟಿಫೈ ಮಾಡಿದಾಗ ಹೋಗುತ್ತೆ. ನಾನ್ ಸಬ್ಜೆಕ್ಟ್, ನಾನು ಆಬ್ಜೆಕ್ಟ್ ಅಲ್ಲ. ನಾನು ಇದು ಅಂತ ಏನಾದ್ರು ವಸ್ತು ಬಾಯಿನಲ್ಲಿ ಅಥವಾ ಹೇಳಿದ್ರು ಅಥವಾ ಮನಸ್ಸಿನಲ್ಲಿ ಚಿಂತೆ ಮಾಡಿದ್ರು ಕೂಡ ಅದು ನಾನಲ್ಲ. ಈಗ ಕಣ್ಣಲ್ಲಿ ವಸ್ತುಗಳನ್ನ ನೋಡ್ತೀವಿ, ಆದ್ರೆ ಕಣ್ಣನ್ನು ನೋಡಕ್ಕಾಗಲ್ಲ. ನಾವು ಅನ್ಬೋದು ಕನ್ನಡಿಯಲ್ಲಿ ನೋಡೋದು ಅಂದ್ರೆ ಕನ್ನಡಿಯಲ್ಲಿ ನೋಡಿದ್ರೆ ಅದೊಂದು ರಿಫ್ಲೆಕ್ಷನ್ ಆಯ್ತು, ಸೆಲ್ಫಿ ತಗೊಂಡ್ರೆ ಅದು ಇಮೇಜ್ ಆಯ್ತು. ಆದ್ರೆ ಕಣ್ಣಲ್ಲಿ ಎಲ್ಲ ನೋಡ್ಬೋದು, ಆದ್ರೆ ಕಣ್ಣನ್ನು ನೋಡಕ್ಕಾಗಲ್ಲ. ಹಾಗೇನೆ ನಾನು ಎಲ್ಲವನ್ನೂ ಗಮನಿಸೋನು, ಆದ್ರೆ ನನ್ನನ್ನ ನಾನ್ ಅರಿಯುವವನು, ನನ್ನನ್ನು ಅರಿಯಕ್ಕಾಗೋದಿಲ್ಲ. ಅದು ಅರಿವೇ ನನ್ನ ಸ್ವರೂಪ ಅಂತಿರೋದ್ರಿಂದ ನಾನು ಯಾರು ಅಂತ ಹೇಳಿದ್ರೆ ಈ ಎಲ್ಲಾ ಬದಲಾವಣೆ ಚೇಂಜಸ್ ಯಾವ್ಯಾವ್ದು ಆಗ್ತಾ ಇದೆಯೋ, ದೇಹ ಆಗ್ಲಿ, ಪ್ರಾಣ ಆಗ್ಲಿ, ಮನಸ್ಸಾಗ್ಲಿ, ಬುದ್ಧಿ ಆಗ್ಲಿ, ಎಲ್ಲದಕ್ಕೂ ಸಾಕ್ಷಿಯಾಗಿ ಅದಕ್ಕೆ ಚೈತನ್ಯವನ್ನು ತುಂಬುತ್ತಾ ಅದು ಫಂಕ್ಷನ್ ಆಗೋದಕ್ಕೆ ಕಾರಣ ಹೌದು, ಆದ್ರೆ ಅದೇ ನಾನಲ್ಲ, ನಾನು ಎಲ್ಲದಕ್ಕೂ ಸಾಕ್ಷಿಯಾಗಿರುವಂತವನು ಅನ್ನೋ ಅಂಶಗಳು ಬರುತ್ತೆ. ಆದ್ರೆ ಈ ನಾವೆಲ್ಲ ದೇಹಾದಿಗಳನ್ನೆಲ್ಲೇ ಅನ್ಕೊಂಡ್ಬಿಟ್ಟಿದೀವಲ್ಲ. ಯಾಕೆ ಅಂದ್ರೆ ಭ್ರಾಂತಿಯಿಂದ ಅನ್ಕೊಂಡಿದೀವಿ, ತಪ್ಪು ತಿಳುವಳಿಕೆಯಿಂದ ಅನ್ಕೊಂಡಿದೀವಿ. ಆ ತಪ್ಪು ತಿಳುವಳಿಕೆಯನ್ನ ದಕ್ಷಿಣಾಮೂರ್ತಿ ನಿವಾರಣೆ ಮಾಡ್ತಾನೆ. ಆ ಕಾರಣಕ್ಕಾಗಿ ದಕ್ಷಿಣಾಮೂರ್ತಿಗೆ ಚರಣಾಗಿ ನಮಸ್ಕಾರ ಮಾಡಿ ಚರಣ ಹೊಂದಿ ಅನ್ನೋ ಅಂಶವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ದಕ್ಷಿಣಾಮೂರ್ತಿ ಅಂತಂದ್ರೇನು ಆ ಬದಲಾವಣೆ ಆಗದೇ ಇರುವಂತಹ ವಿಷಯ, ಆ ವಸ್ತು ಏನಿದೆಯೋ ಅದೇ ದಕ್ಷಿಣಾಮೂರ್ತಿ ಅದೇ ಅಂತ ಹೇಳಿ ಅಷ್ಟಕದಲ್ಲೂ ಕೂಡ ಬರುವಂತದ್ದು. ಹೀಗಾಗಿ ಅದೊಂದು ವಿಷಯ ಆಯ್ತು. ಇನ್ನು ಪ್ರತ್ಯಭಿಜ್ಞೆ ಬಗ್ಗೆ ತಗೊಂಡ್ರೆ ಬಹುಶಃ ತುಂಬಾ ಸಮಯ ಆಗುತ್ತೇನೋ ಅಲ್ವಾ? ಈಗ ನಾವು ಯಾವ್ದನ್ನ ನಾನು ಅನ್ನೋ ಸ್ಫುರಣೆ ಏಕರೂಪವಾಗಿರುತ್ತೋ ಅದೇ ಪ್ರತ್ಯಭಿಜ್ಞೆ ವಿಚಾರನೆ ಬಂದಿದೆ. ಪ್ರತ್ಯಭಿಜ್ಞಾಯತೆ ಅಂತ ಏನ್ ಬಂತೋ 6ನೇ ಶ್ಲೋಕದಲ್ಲಿ ಅದನ್ನೇ ಬಾಲ್ಯಾದಿ ಶ್ವಪೀಲಿ ಅದನ್ನ ವಿವರಣೆ ಕೊಡ್ತಾ ಹೋಗ್ತಾರೆ. ಆ ಒಂದು ಎಕ್ಸಸೈಸ್ ಅನ್ನೇ ನಾವೀಗ ಮಾಡಿದ್ದಾಗಿತ್ತು. ನಾನು ಆ ಒಂದು ಪ್ರತ್ಯಭಿಜ್ಞೆ, ನಾನ್ ಹೇಗೆ ನಿದ್ದೆಯಲ್ಲಿಂದ ಎದ್ದು ಬಂದಿದ ತಕ್ಷಣ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅನ್ನೋ ಅನುಭವವನ್ನ ಸ್ಮರಿಸ್ಕೋತೀನೋ ಅನ್ನೋ ಉದಾಹರಣೆ ಕೊಟ್ಟಿದ್ದಾರೆ. ಅದನ್ನು ಎಲ್ಲಾ ಹಂತದಲ್ಲೂ ಸ್ಮರಿಸ್ಕೊಂಡಾಗ ಆ ಪ್ರತ್ಯಭಿಜ್ಞೆಯಿಂದಲೇ ನಮಗೆ ಗೊತ್ತಾಗತ್ತೆ ನಾನು ಏಕರೂಪವಾಗಿ ಬದಲಾವಣೆ ಹೊಂದದೆ ಇರುವಂತಹ ಶುದ್ಧ ಚೈತನ್ಯ ವಸ್ತು ಅನ್ನುವಂಥ ಅಂಶ. ಅಲ್ಲಿ ಇದು ಮಾಯೆಯಿಂದ, ಭ್ರಮೆಯಿಂದ ಸುಮಾರು ನಮಗೆ ಈ ಪ್ರಪಂಚದಲ್ಲೂ ಭ್ರಮೆಗಳು ಕಾಣುತ್ತೆ. ಪ್ರತ್ಯಕ್ಷವಾಗೂ ನಮ್ಗೆ ರೋಡ್ ಮೇಲೆ ಹೋಗುವಾಗ ನೀರ್ ಕಾಣುತ್ತೆ, ಅದಲ್ಲ ಅಂತ ಇಗ್ನೋರ್ ಮಾಡಿ, ನಮ್ಗೆ ಗೊತ್ತಿರೋದ್ರಿಂದ ಇಗ್ನೋರ್ ಮಾಡಿ ಮುಂದೆ ಹೋಗ್ತೀವಿ. ಮರುಭೂಮಿಯಲ್ಲಿ ನೀರು ಸಿಗೋದಿಲ್ಲ ಅಂತ ಗೊತ್ತು, ಆದ್ರೂ ನೀರ್ ಕಂಡಂಗ ಆಗುತ್ತೆ. ಹೀಗೆ ಎಲ್ಲ ಇಡೀ ಪ್ರಪಂಚ ಭ್ರಮಾತ್ಮಕವಾಗಿ ಇರುವಂತಹ ಪ್ರಪಂಚ, ಅಲ್ಲಿ ಸಾರವಾದದ್ದು, ಅಲ್ಲಿ ನಾವು ಮೋಸ ಹೋಗದೆ ಸರಿಯಾದದ್ದನ್ನ ತಿಳ್ಕೊಂಡು ನಾವು ಅದನ್ನ ಆನಂದವನ್ನ ಪಡೀಲಿ ಅನ್ನೋ ಕಾರಣಕ್ಕೆ ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನ ಶಂಕರಾಚಾರ್ಯರು ಕೊಟ್ಟಿದ್ದಾರೆ. ಮತ್ತೆ ಕೊನೆಗಂತೂ ರಘುರಾಮ್ ಅವರು ಆಗ್ಲೇ ಹೇಳಿದ ಹಾಗೆ ಘೋರಂಭಾಂಸ ಅನ್ನುವಂತ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ಪ್ರತಿಯೊಂದು ವಸ್ತು ಕೂಡ ದಕ್ಷಿಣಾಮೂರ್ತಿಯೇ. ಕೇವಲ ನಾನು ಒಂದು ಚೈತನ್ಯ ಮಾತ್ರ ದಕ್ಷಿಣಾಮೂರ್ತಿ ಅಂತಲ್ಲ, ಇಲ್ಲಿ ಅಲ್ಲಿಗೆ ದೇಹ ಪ್ರಾಣ ಎಲ್ಲವೂ ಕೂಡ ದಕ್ಷಿಣಾಮೂರ್ತಿ ಸ್ವರೂಪವೇ ಅಂತನೂ ಒಂದು ಲೆಕ್ಕದಲ್ಲಾಗುತ್ತೆ. ಆದ್ರೆ ನಾವು ಗಮನ ಕೊಟ್ಟು ಮಾಡ್ಬೇಕಾಗಿರೋದು ಆ ಒಳಗ ಇರೋ ಚೈತನ್ಯದ ಕಡೆಗೆ. ಇಲ್ಲ ಯಾಕಂದ್ರೆ ಬೇರೆ ಇವದೆಲ್ಲ ಒಂದ್ ರೀತಿ ಭ್ರಮೆಯನ್ನು ಉಂಟು ಮಾಡೋದ್ರಿಂದ ನಾವು ಚೈತನ್ಯವನ್ನೇ ತಗೊಂಡು ಅದನ್ನೇ ಸ್ಪಷ್ಟಪಡಿಸ್ತಾ ಹೋದಷ್ಟು ಆನಂದ ನಮ್ಮದಾಗುತ್ತೆ ಎನ್ನುವಂಥದ್ದು ಬಹುಶಃ ಹೀಗೆ ಹೇಳ್ಬೋದೇನೋ ರಘುರಾಮ್ ಅವರು. ಸರಿ ಇದೆಯಲ್ಲ? ಖಂಡಿತ ಹೌದು. ಇನ್ನು ಹಾಗಾಗಿ ಇದ್ರ ಬಗ್ಗೆ ಹಾಗಾದ್ರೆ ನಾವು ನೋಡ್ತಾ ಇರೋ ಪ್ರಪಂಚ ಕಾರ್ಯಕಾರಣ ಭಾವದಿಂದ ಹೀಗೆ ನಾವು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತೀವಿ. ಅದಕ್ಕೆ ಏನ್ ಕಾರಣ, ನಾವು ಬೇರೆ ಬೇರೆ ದೃಷ್ಟಿಕೋನಗಳಿಗೆ ಏನ್ ಕಾರಣ ಅಂತ ಹೇಳಿ ಒಂದು ಸಣ್ಣದಾಗಿ ವಿವರಿಸಿ ಆನಂತರ ನಾವು ಸಮಾಪ್ತಿ ಕಡೆ ಹೋಗೋಣ. ಇದು ಸಣ್ಣ ಕಾರಣದಕ್ಕೆ ಕಾರಣ ನಮ್ಗೆ 8ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಾಯೆಯಿಂದಾಗಿ ಒಂದು ಚೈತನ್ಯ ವಸ್ತು ಭಗವಂತ ಒಂದೇ ಇದ್ರೂ ಕೂಡ ಮಾಯೆಯಿಂದಾಗಿ ಬೇರೆ ಬೇರೆ ಇದ್ದ ಹಾಗೆ ಕಾಣುತ್ತೆ ಅಂತ ಹೇಳ್ತಾ, ಅದನ್ನೇನೋ ತಂದೆ ಮಗ ಆಗ್ಲಿ, ಗುರು ಶಿಷ್ಯ ಆಗ್ಲಿ, ಎಲ್ಲಾ ಭೇದಗಳು ನಮ್ಗೆ ಕಾಣ್ತಾ ಇರುವಂತದ್ದು ಈ ಮಾಯೆಯಿಂದಾಗಿ. ನಾವು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಚಿನ್ನ ಒಂದೇ ಇರುವಂತದ್ದು, ಅದೇ ಚಿನ್ನ ಬಳೆ ಒಂದರ ಕೈಗೆ ಹಾಕೊಳ್ಳೋ ತರ ಮಾಡಿದಾಗ ಬಳೆ ಅಂತ ಹೇಳ್ತೀವಿ, ಕಿವಿಗೆ ಹಾಕೊಳ್ಳೋದಕ್ಕೆ ಓಲೆ ಅಂತ ಹೇಳ್ತೀವಿ. ಆ ತರದಲ್ಲಿ ಬೇರೆ ಬೇರೆ ರೂಪದಲ್ಲಿ
ಆ ಒಂದು ಆಭರಣವನ್ನ ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಅದರ ಯೂಸೇಜ್ ಬೇರೆ ಇದೆ, ಅದ್ರ ಡಿಸೈನ್ ಬೇರೆ ಇದೆ. ಆದ್ರೆ ವಾಸ್ತವಿಕವಾಗಿ ಆಧಾರ ಇರುವಂತದ್ದು ಚಿನ್ನ ಮಾತ್ರ. ಹಾಗೇನೆ ಇಡೀ ಪ್ರಪಂಚಕ್ಕೆ ಒಂದೇ ಇರುವಂತದ್ದು, ಆದ್ರೆ ಮಾಯೆಯಿಂದಾಗಿ ವೈವಿಧ್ಯತೆಯಿಂದ ಕಾಣುತ್ತೆ. ಆ ವೈವಿಧ್ಯತೆಯಿಂದ ಕಾಣುವಂತಹ ಪ್ರಪಂಚವನ್ನ ನಾನು ವೈವಿಧ್ಯತೆಯಿಂದ ಕಾಣೋದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಆ ಒಂದು ಪ್ರಪಂಚವೇ ದಕ್ಷಿಣಾಮೂರ್ತಿ ಸ್ವರೂಪವನ್ನು ಉಪಾಸನೆ ಮಾಡ್ತಾ ಮಾಡ್ತಾ ಅಂದ್ರೆ ಚಿಂತನೆ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಅಷ್ಟಮೂರ್ತಿ ಸ್ವರೂಪದಲ್ಲಿ, ಆಗ ಆ ವೈವಿಧ್ಯವಾಗಿರುವಂತಹ ಮೂಲ ಕಾರಣದ ಕಡೆಗೆ ನಾವು ಹೋಗ್ತೀವಿ. ಅಂದ್ರೆ ಕಾರ್ಯದಲ್ಲಿ ನಾವು ಸಿಕ್ಬಿದ್ದಿದ್ದೀವಿ, ಆದ್ರೆ ಕಾರಣಕ್ಕೆ ಮೂಲಕ್ಕೆ ಹೋದಾಗ ಆ ಒಂದು ಮೂಲವನ್ನ ಅರ್ಥವಾಗುವಂತೆ ಆಗತ್ತೆ. ಆಗ ಸರ್ವಾತ್ಮ ಭಾವವೇ ಫಲ ಅನ್ನೋ ಒಂದು 10ನೇ ಶ್ಲೋಕದಲ್ಲಿ ಏನ್ ಬರುತ್ತೋ ಅಂಶ, ಸರ್ವಾತ್ಮ ಭಾವ ಅಂದ್ರೂ ಒಂದೇ, ಆನಂದ ಅಂದ್ರೂ ಒಂದೇ, ನಾವು ಬಯಸುವಂತ ಆನಂದದಲ್ಲೇ ನೆಲೆ ನಿಲ್ತೀವಿ ಅನ್ನೋ ಅಂಶವನ್ನ 10ನೇ ಶ್ಲೋಕದಲ್ಲಿ ಈ ರೀತಿ ಉಪಾಸನೆಯಿಂದ ಸಾಧ್ಯ ಅನ್ನೋ ಅಂಶವನ್ನ ತಿಳಿ ಹೇಳ್ತಾರೆ. ಅಲ್ಲಿಗೆ ಒಟ್ನಲ್ಲಿ ಕಾರಣದ ಕಡೆ ಹೋಗ್ಬೇಕು, ಅಲ್ಲಿ ಇಲ್ಲ ಅಂದ್ರೆ ಕಾರ್ಯದ ಕಡೆ ಹೋದ್ರೆ ಭ್ರಮೆ ಎನ್ನುವಂತಹದ್ದು. ಅಲ್ಲಿ ಕಾರಣ ಅಂತಂದ್ರೆ ಈಗ ಲ್ಯಾಪ್ಟಾಪಿನ ಮೂಲ ಅಲ್ಲಿ ಯಾವುದೋ ಒಂದು ಧಾತು ಇರುತ್ತೆ, ಮೆಟಲ್ ಇರುತ್ತೆ, ಅದ್ರ ಮೂಲ ಭೂಮಿ, ಅದ್ರ ಮೂಲ ಯಾವುದು, ಎಲ್ಲದರ ಕಾರಣ ದಕ್ಷಿಣಾಮೂರ್ತಿ ಅಂತ ಹೇಳಿ ಸಂಪೂರ್ಣ ಕಾರಣದ ಕಡೆ ಅದರ ಕಡೆ ಗಮನ ಕೊಟ್ಟು ಕೆಲಸಗಳನ್ನ ಮಾಡ್ತಾ ಹೋದಷ್ಟು ನಮಗೆ ಇದರ ಸತ್ಯದ ಅರಿವಾಗ್ತಾ ಹೋಗುತ್ತೆ. ಯಾಕಂದ್ರೆ ಸತ್ಯ ಚೇಂಜ್ ಆಗದೆ ಇರೋ ಸತ್ಯವೇ ನಮಗೆ ಭ್ರಮೆಯನ್ನ ಉಂಟು ಮಾಡದೆ, ಮೋಸ ಮಾಡದೆ ನಮಗೆ ಸರಿಯಾದ ಜ್ಞಾನವನ್ನು ಕೊಡುವಂತಹದ್ದು ಅಂತ ಹೇಳಿ ಇದು. ಇನ್ನು ಇದೇ ದಕ್ಷಿಣಾಮೂರ್ತಿ, ನಾವೀಗ ಪ್ರಪಂಚದ ಬಗ್ಗೆ ಯೋಚನೆ ಮಾಡಿದ್ವಿ ಈ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ. ಪ್ರಪಂಚದ ಬಗ್ಗೆ ಯೋಚನೆ ಮಾಡಿ ಆಯ್ತು, ನಾನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಆಯ್ತು. ನಾನು ಪ್ರಪಂಚದ ಮೂಲ ಈಶ್ವರ, ಪ್ರಪಂಚವನ್ನು ನಡೆಸ್ತಾ ಇದ್ದಂತಹ ಆ ಈಶ್ವರನು ದಕ್ಷಿಣಾಮೂರ್ತಿಯೇ, ಮತ್ತೆ ಅದೇ ದಕ್ಷಿಣಾಮೂರ್ತಿ ನನ್ನೊಳಗೆ ಇದ್ದಾನೆ ನಾನು ಅಂತ ಹೇಳಿ. ಅಲ್ಲಿಗೆ ಆ ದಕ್ಷಿಣಾಮೂರ್ತಿಯೇ ನನ್ನಲ್ಲೇ ಇದ್ದಾನೆ, ಸರ್ವವೂ ದಕ್ಷಿಣಾಮೂರ್ತಿನೇ ಅಂದ ಹಾಗೆ ಆಯ್ತು. ಅಲ್ಲಿಗೆ ಇದರ ಆ ಒಂದು ಜ್ಞಾನ ಸಂಪೂರ್ಣವಾಗಿ ಈ ಒಂದು ಕನ್ಕ್ಲೂಷನ್ಗೆ ನಾವು ಇದನ್ನೆಲ್ಲ ವಿಚಾರ ಮಾಡ್ತಾ ಹೋದಂಗೆ ಇದು ಗೊತ್ತಾಗ್ತಾ ಹೋಗುತ್ತೆ. ಇದರಿಂದ ಸರ್ವಾತ್ಮ ಭಾವದ ಫಲ ಇದೆ, ಹಾಗೆಯೇ ಅಷ್ಟೈಶ್ವರ್ಯಗಳು, ಲೌಕಿಕವಾಗಿ ಬೇಕಾದ್ರೆ ಅಷ್ಟೈಶ್ವರ್ಯಗಳು, ಇಲ್ಲ ಅಂದ್ರೆ ಸರ್ವಾತ್ಮ ಭಾವ, ಎಲ್ಲದೂ ಕೊಡುವಂತಹ ಅಕ್ಷಯ ಪಾತ್ರೆ ಈ ದಕ್ಷಿಣಾಮೂರ್ತಿ ಅಷ್ಟಕ ಅಂತ ಹೇಳಿ ಶಂಕರಾಚಾರ್ಯರೇ ಹೇಳಿದ್ದಾರೆ ಇದನ್ನ. ಹಾಗಾಗಿ ಇಲ್ಲಿಗೆ ಅಂದ್ರೆ ದಕ್ಷಿಣಾಮೂರ್ತಿ ಅಷ್ಟಕದ ಬಗ್ಗೆ ಇಷ್ಟೊತ್ತು ನಮಗೆ ರಘುರಾಮ್ ಅವರ ಕಡೆಯಿಂದ ತುಂಬಾ ಅದ್ಭುತವಾಗಿ ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದಾಯ್ತು. ಸಂವಾದದ ರೂಪದಲ್ಲಿ ನಾವು ಕೂಡ ಪ್ರಶ್ನೆಗಳನ್ನ ಕೇಳಿದ್ವಿ. ತಮಗೇನಾದ್ರೂ ಇದರ ಅಭಿಪ್ರಾಯಗಳಲ್ಲಿ ಅಥವಾ ಪ್ರಶ್ನೆ ಏನಾದ್ರೂ ಇದ್ರೆ ಇನ್ನೊಂದು ಸ್ವಲ್ಪ ನಿಮಿಷಗಳಿವೆ, ತಾವು ಹೇಳ್ಬೋದು. ರಘುರಾಮ್ ಅವ್ರ ಸಮಯ ಇದೆಯಾ? ಒಂದು 5 ನಿಮಿಷ ಅಥವಾ 4 ಗಂಟೆಗೆ ಇನ್ನು ಹೇಗೆ? ಇಲ್ಲಿ ಇನ್ನೊಂದು ಸೆಷನ್ ಇತ್ತು, ಇಲ್ಲಿ ನಾನು ಇರೋ ಜಾಗದಲ್ಲೇನೆ, ಆ ಕಾರಣಕ್ಕಾಗಿ 2 ನಿಮಿಷ ಆಗ್ಬೋದು. ಇನ್ನೊಂದು 2 ನಿಮಿಷ ಆಗ್ಬೋದಾ? 2 ನಿಮಿಷದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಆ ನಂತರ ನಾವು ಸಮಾಪ್ತಿಯನ್ನು ಮಾಡೋಣ. ಸರ್ ನಮಸ್ಕಾರ, ನಾನು ಬಿಂದು ಅಂತ. ನನ್ನ ಕಡೆಯಿಂದ ಒಂದು ಪ್ರಶ್ನೆ ಏನಿದೆ ಅಂದ್ರೆ, ಸಚ್ಚಿತಾನಂದ ಒಂದು ಆತ್ಮದ ಒಂದು ಸ್ವರೂಪ ಅಂತ ನಾವು ಕೇಳ್ಕೊಂಡು ಬಂದಿದ್ದೀವಿ. ಈ ಒಂದು ಸಚ್ಚಿತಾನಂದ ಅರಿವಿಕೆ ಆಗೋದು ಎಲ್ಲಾ ಒಂದು ಆತ್ಮಗಳಿಗೂ ಅವ್ರವ್ರದೇ ಒಂದು ಲೆವೆಲ್ ಅಲ್ಲಿ ಅರಿವಿಕೆ ಆಗ್ತಾ ಹೋಗುತ್ತೆ. ಅಂದ್ರೆ ಕಾನ್ಶಿಯಸ್ನೆಸ್ ಅಥವಾ ಅವೇರ್ನೆಸ್ ಅಂತ ಏನ್ ಹೇಳ್ತೀವೋ ಅದು ಎಲ್ಲರಿಗೂ ಒಂದೇ ಸಮಾನದಲ್ಲಿ ಇರೋದಿಲ್ಲ. ಈ ಒಂದು ಲೈಫಲ್ಲಿ ನನಗೊಂದು ಸ್ವಲ್ಪ ಜಾಸ್ತಿ ಇದೆ, ಇನ್ನೊಬ್ರಿಗೆ ಕಡಿಮೆ ಇರುತ್ತೆ. ನೆಕ್ಸ್ಟ್ ಲೈಫಲ್ಲಿ ಬಹುಶಃ ನಂಗೆ ಹಿಂಗೆ ಪ್ರತಿ ಲೈಫಲ್ಲೂ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನನ್ನ ಪ್ರಶ್ನೆ ಏನಂದ್ರೆ, ಯಾಕೆ ಕೆಲವರಿಗೆ ಒಂದೇ ಲೈಫಲ್ಲಿ ಒಂದೇ ಫ್ಯಾಮಿಲಿಲಿ ಇದ್ರೂ ಕೂಡ ಈ ಪರ್ಸ್ಪೆಕ್ಟಿವ್ಸ್ ಅಂತ ನಾವು ಮಾತಾಡ್ತಾ ಇದ್ವಿ, ಅದ್ರಲ್ಲಿ ಇನ್ನೂ ಸ್ವಲ್ಪ ನಂಗೆ ಅರ್ಥ ಆಗ್ಬೇಕಿತ್ತು. ಯಾಕೆ ನಮ್ಗೆ ಒಂದೇ ಟೈಪ್ ಅಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಇದ್ರೂ ಕೂಡ ನಮ್ಗೆ ಒಂದೇ ಆ ಒಂದು ಅರಿವಿಕೆ ಅಥವಾ ಆ ಲೆವೆಲ್ ಕಾನ್ಶಿಯಸ್ನೆಸ್ ಯಾಕೆ ಡೆವಲಪ್ ಆಗೋದಿಲ್ಲ, ಅವೇರ್ನೆಸ್ ಯಾಕೆ ಡೆವಲಪ್ ಆಗೋದಿಲ್ಲ ಅಂತ. ಇದು ಒಂದು ನಮ್ಮ ಪಾಸ್ಟ್ ಲೈಫಿನ ಕರ್ಮನೂ ಇರ್ಬೋದು, ನಮ್ಮ ಈ ಲೈಫಿನ ಉದ್ದೇಶ ಇಟ್ಕೊಂಡು ಏನ್ ಬಂದಿರ್ತೋ ಅದನ್ನು ಆಗ್ಬಹುದು. ಬಟ್ ನಾನು ಇದು ಮೂಲ ಏನು ಅಂತ ತಿಳ್ಕೊಳಕ್ ಇಷ್ಟಪಡ್ತೀನಿ. ಯಾಕೆ ಎಲ್ಲರೂ ಒಂದೇ ರೀತಿ ಒಂದೇ ಸಮಾನಕ್ಕೆ ಆಗ್ಲಿಕ್ಕೆ ಯಾಕೆ ಆಗ್ಲಿಲ್ಲ ಅಂತ ಹೇಳಿ. ಅಂದ್ರೆ ನೀವು ಪ್ರಶ್ನೆಯನ್ನ ಇದು ಮಾಡ್ಕೊಂಡ್ರೆ, ಕಾನ್ಶಿಯಸ್ನೆಸ್ ಚೈತನ್ಯ ಅದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅದು ಏಕರೂಪವಾಗಿ ಶುದ್ಧವಾಗಿ ಪ್ರಕಟಗೊಳ್ಳುತ್ತೆ. ನಾವೆಲ್ಲ ನಮ್ಮ ಪ್ರತಿಯೊಬ್ಬರ ಒಂದು ನಿದ್ದೆಯನ್ನ ಗಮನಿಸಿದ್ರು ಕೂಡ ಆ ಆನಂದ ಪ್ರತಿಯೊಬ್ಬರಿಗೂ ಒಂದೇ ರೂಪವಾಗಿರುತ್ತೆ. ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾರೇ ಆಗ್ಲಿ ಎಲ್ಲರಿಗೂ ಆ ಆನಂದವನ್ನು ಸ್ವರೂಪವನ್ನು ನಾವು ಏಕರೂಪವಾಗಿ ಕಾಣಿಸ್ತೀವಿ.
ಆದರೆ ನಮ್ಗೆ ಎಚ್ಚರ ಆದಾಗ ಈ ಒಂದು ಜಾಗೃತ ಅವಸ್ಥೆಯಲ್ಲಿ ನಾವೆಲ್ಲ ವಿಚಾರ ಮಾಡ್ಬೇಕಾದ್ರೆ ಯಾಕೆ ನಮ್ಗೆ ಆ ಅನುಭವ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಮನಸ್ಸಿನ ಒಂದು ಹಂತ, ಅದ್ರ ಮನಸ್ಸೇ ಕಾರಣ ಆಗತ್ತೆ. ಮನೆಯೋ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹು ಅಂತ ಏನ್ ಹೇಳಿದ್ದಾರೆ, ಆ ಮನಸ್ಸೇ ಕಾರಣ ಆಗತ್ತೆ. ಈ ಮನಸ್ಸು ಸತ್ವ ರಜಸ್ ತಮೋ ಗುಣಾತ್ಮಕವಾದದ್ದು. ಇದು ಮೂರರ ಮಿಕ್ಸ್ಚರ್ ಇದೆ, ಕಾಂಬಿನೇಷನ್ ಇದೆ. ಆ ಸತ್ವಾಂಶವನ್ನ ಜಾಸ್ತಿ ಮಾಡ್ಕೋತಾ ಒಬ್ಬೊಬ್ಬರಿಗೆ ಒಂದೊಂದು ಪ್ರಪೋರ್ಷನಲ್ ಇದೆ. ಒಬ್ರಿಗೆ ಒಂದು 60%, 30-10 ಈ ತರ ಒಂದೊಂದು ಸಮ್ ಪ್ರಪೋರ್ಷನಲ್ ಪ್ರತಿಯೊಬ್ಬರಲ್ಲೂ ಎಲ್ಲಾ ಮೂರು ಗುಣಗಳಿದೆ. ಸತ್ವಾಂಶವೇ ಜಾಸ್ತಿ ಮಾಡ್ಕೋತಾ ಹೋದಾಗ ಸತ್ವ ಸಂಜಾಯತೆ ಜ್ಞಾನ ಅಂತ ಏನ್ ಹೇಳ್ತಾರೋ, ಸತ್ವ ಗುಣದಿಂದ ಜ್ಞಾನ ಉತ್ಪತ್ತಿ ಆಗತ್ತೆ. ಆ ಕಾರಣದಿಂದಾಗಿ ಸತ್ವಗುಣವನ್ನ ಉತ್ಪತ್ತಿ ಮಾಡೋದು ಅಂದ್ರೆ ಸತ್ವಗುಣವನ್ನ ಜಾಸ್ತಿ ಮಾಡ್ಕೊಳ್ಳೋದು. ಆ ಚೈತನ್ಯದಲ್ಲಿ ಏನೇ ಬದಲಾವಣೆ ಆಗಲ್ಲ, ಯಾವಾಗ್ಲೂ ಇರುತ್ತೆ ಒಂದೇ ತರದಲ್ಲಿ ಏಕರೂಪವಾಗಿ. ಸೂರ್ಯನ ಒಂದು ಬೆಳಕೆ ಹೇಗೆ ಏಕರೂಪವಾಗಿರುತ್ತೋ ಅದೇ ತರದಲ್ಲಿ ಇರುತ್ತೆ. ಈಗ ನನಗೆ ಅದು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಅಂದ್ರೆ ಕನ್ನಡಿಯಲ್ಲಿ ನನಗೆ ನನ್ನ ರಿಫ್ಲೆಕ್ಷನ್ ಚೆನ್ನಾಗಿ ಕಾಣಿಸ್ತಿಲ್ವಲ್ಲ, ಯಾತಕ್ಕೆ ಅಂತ ಹೇಳಿದ್ರೆ ರಿಫ್ಲೆಕ್ಷನ್ ತೊಂದರೆ ಅಲ್ಲ, ಕನ್ನಡಿ ಮೇಲೆ ಕೊಳೆ ಕೂತಿದೆ ಅಷ್ಟೇನೆ. ಕೊಳೆನ ಕ್ಲೀನ್ ಮಾಡ್ತು ಅಂದ್ರೆ ರಿಫ್ಲೆಕ್ಷನ್ ತಂತಾನೆ ಆಗತ್ತೆ. ಆ ಕೊಳೆ ತೆಗೆಯುವಂತಹ ಕೆಲಸವನ್ನ ನಾವು ಮಾಡ್ಬೇಕೀಗ. ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ರಾಗದ್ವೇಷಾದಿ ಕೊಳೆಗಳು ಒಬ್ಬೊಬ್ರು ಒಂದೊಂದ್ ತರ ಇರುತ್ತೆ. ಆ ಕೊಳೆಗಳೆಲ್ಲ ಹೋಗಿ ಆ ಒಂದು ಹೋದಾಗ ಶುದ್ಧವಾದಂತಹ ಚೈತನ್ಯ ಮನಸ್ಸಿಗೆ ತುಂಬಾ ಹತ್ರ. ವಾಸ್ತವಿಕವಾಗಿ ನಮ್ಮ ಮನಸ್ಸು ಕೂಡ ಶುದ್ಧವೇ, ಆದ್ರೆ ಅನೇಕ ಜನ್ಮಗಳಿಂದ ಈ ಒಂದು ರಾಗದ್ವೇಷಾದಿಗಳನ್ನೆಲ್ಲ ನಾವೆಲ್ಲ ಹಾಕೊಂಡ್ ಬಂದಿದೀವಿ, ಅದಕ್ಕೆ ಕಲುಷಿತ ಆಗಿದೆ. ಅದು ಈ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದನ್ನ ಪುನಃ ಡರ್ಟ್ ಆಗೋದಕ್ಕೂ ಬಿಡಬಾರ್ದು, ಹಾಗೆ ಕ್ಲೀನಿಂಗ್ ಪ್ರೊಸೆಸ್ ಕಂಟಿನ್ಯೂ ಮಾಡ್ಬೇಕು. ಈಗ ಕೆರೆಗಳನ್ನೆಲ್ಲ ಹೇಗೆ ಇದ್ ಮಾಡ್ತಾರಲ್ಲ, ಕೆರೆ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅದಕ್ಕೆ ಬರ್ತಾ ಇರುವಂತಹ ಕಲುಷಿತ ನೀರುಗಳು ಬರೋದನ್ನು ತಡೀತಾರೆ. ಈಗಾಗಲೇ ಕಲುಷಿತ ಆಗಿರೋದನ್ನು ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಾರೆ. ಆ ತರದಲ್ಲಿ ನಮ್ಮನ್ನು ಮಾಡ್ತಾ ಹೋಗ್ಬೇಕು. ಅಭ್ಯಾಸ ಮತ್ತು ವೈರಾಗ್ಯದ ಒಂದು ಮಾರ್ಗದಲ್ಲಿ ಅಂದ್ರೆ ಅವಾಗವಾಗ ಪ್ರಾಕ್ಟೀಸು ಮಾಡ್ಬೇಕು. ಆ ವಸ್ತುವಿನ ವಾಸ್ತವಿಕ ಸತ್ಯವನ್ನ ಅಂದ್ರೆ ಇದು ತೋರತ್ತೆ, ಇದು ನಿಜ ಅಲ್ಲ ಅನ್ನೋ ಅಂಶ ತಗೊಂಡು ಬಂದಾಗ ಆ ವೈರಾಗ್ಯ ತಂತಾನೆ ಡೆವಲಪ್ ಆಗತ್ತೆ. ಆಗ್ತಾ 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 ಆ ಒಂದು ಜ್ಞಾನದ ಕಡೆಗೆ ಹೋಗತ್ತೆ ಅನ್ನೋ ಅಂಶವನ್ನ ಹೇಳ್ಬೋದು ಅಂತ ನನ್ಗೆ ಅನ್ಸುತ್ತೆ. ಧನ್ಯವಾದಗಳು. ಬಹುಶಃ ರಘುರಾಮ್ ಅವರಿಗೆ ಇನ್ನೊಂದು ಸೆಷನ್ ಇರೋದ್ರಿಂದ ಅವರನ್ನ ನಾವು ಬೀಳ್ಕೊಳ್ಬೇಕಾಗಿದೆ. ಹಾಗಾಗಿ ಇದಕ್ಕಿಂತ ಮುಂಚೆ ಈಗ ಜನವರಿ 31ಕ್ಕೆ ಕಾರ್ಯಕ್ರಮ ವಿವೇಕ ದೀಪ್ತಿಯ ಮಹಾಭಿಯಾನ ನಡೆಯುತ್ತೆ. ಅದಕ್ಕೆ ಎಲ್ಲಾ ಶಾಲೆಗಳಲ್ಲೂ ಕಾಲೇಜುಗಳಲ್ಲೂ ಇದನ್ನ ಸೆಷನ್ ಮಾಡಿ ಶಾಲೆಗಳಲ್ಲೆಲ್ಲ ಇದನ್ನ ಸ್ತೋತ್ರವನ್ನ ಕಲಿಸೋ ಪ್ರಯತ್ನಗಳು ನಡೀತಾ ಇವೆ. ಹಾಗೆಯೇ ದಕ್ಷಿಣಾಸ್ಯ ದರ್ಶಿನಿ ಅಂತ ಒಂದು ಪ್ರದರ್ಶಿನಿ, ವಿಶೇಷವಾದಂತಹ ಪ್ರದರ್ಶಿನಿ ಕೂಡ ಇದೆ. ನಾವೆಲ್ಲರೂ ಯುವಕರು, ಎಲ್ಲರೂ ನಮ್ಮ ಬೇರುಗಳು ಬಳಗ ಎಲ್ಲರೂ ಕೂಡ 29-30ಕ್ಕೆ ಅಲ್ಲಿ ಅರಮನೆ ಮೈದಾನದಲ್ಲಿ ಅದರ ವ್ಯವಸ್ಥೆ ಇದೆ. ಇನ್ನೂ ತುಂಬಾ ಉದಾಹರಣೆಗಳ ಮೂಲಕ, ಬೇರೆ ಬೇರೆ ಉದಾಹರಣೆಗಳು, ವೈಜ್ಞಾನಿಕ ಉದಾಹರಣೆಗಳ ಮೂಲಕ, ಉಪಕರಣಗಳ ಮೂಲಕ ಇದೇ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಅವಕಾಶ ಇದೆ ದಕ್ಷಿಣಾಸ್ಯ ದರ್ಶಿನಿ ಮೂಲಕ. ಹಾಗಾಗಿ ಅದಕ್ಕೂ ನಾವು ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇನ್ನು ಇದಕ್ಕೆ ಜನವರಿ 31ಕ್ಕಂತೂ ತಪ್ಪಿಸದೆ ಬೆಳಿಗ್ಗೆ ಸನ್ನಿಧಾನಗಳವರ ಇದರಲ್ಲಿ ನಾವಿದನ್ನ ಅನುಭವವನ್ನು ಪಡೆಯೋಣ. ಇದನ್ನ ಇಷ್ಟೊತ್ತು ನಮಗೆ ವಿಚಾರವನ್ನು ತಿಳಿಸಿದಂತಹ ರಘುರಾಮ್ ಅವರಿಗೆ ಪೂರ್ವಕ ಧನ್ಯವಾದಗಳು. ತುಂಬಾ ನಮ್ಮ ಬೇರೆಗಳು ಧನ್ಯವಾದಗಳು. ತುಂಬಾ ಸಂತೋಷವಾಯ್ತು ಸಂವಾದ ರೂಪದಲ್ಲಿ ಇದ್ದಿದ್ದರಿಂದ. ಎಷ್ಟು ಮಟ್ಟಿಗೆ ತಿಳಿಯಿತೋ ಅಷ್ಟನ್ನ ತಿಳಿಸಿದ್ದೀನಿ. ಹಾಗೇನೆ ನಿಮ್ಗಳಿಂದ ಪ್ರಶ್ನೆಗಳಿಂದನೂ ಸಾಕಷ್ಟು ತಿಳುವಂತಹ ಸಂದರ್ಭವನ್ನು ಉಂಟಾಯ್ತು. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಮಸ್ತೆ. ಎಲ್ಲರೂ ಖಂಡಿತ 31ನೇ ತಾರೀಕು ಮಹಾಸಮರ್ಪಣೆಗಳಲ್ಲಿ ಪಾಲ್ಗೊಳ್ಳೋಣ. ಗುರುತ್ರಯರ ಒಂದು ಅನುಗ್ರಹಕ್ಕೂ ಕೂಡ ಪಾತ್ರರಾಗೋಣ. ಧನ್ಯವಾದಗಳು ರಘುರಾಮ್ ಅವರು. ತುಂಬಾ ಧನ್ಯವಾದ. ಮತ್ತೆ ಸಿಗೋಣ. ಸಂವಾದ ರೂಪದಲ್ಲಿ ಇದು ನಡೆಯಿತು. ಈಗ ತಮಗೇನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಚರ್ಚೆ ಇದ್ರೆ ಮಾಡಬಹುದು. ಆ ನಂತರ ನಾವು ಮುಗಿಸಬಹುದು, ತೊಂದರೆ ಇಲ್ಲ. ರಘುರಾಮ್ ಅವರಿಗೆ ಬೇರೆ ಸೆಷನ್ ಇತ್ತು. ಈಗ ಸಭೆ ಬಗ್ಗೆ ಅಥವಾ ಇನ್ನೇನಾದ್ರೂ ಪ್ರಶ್ನೆ ಉತ್ತರಗಳು ಏನಾದ್ರೂ ಅಭಿಪ್ರಾಯಗಳಿದ್ರೆ ಹೇಳ್ಬಹುದು. ಆ ನಂತರ ನಾವು ಸಭೆಯನ್ನ ಮುಕ್ತಾಯ ಮಾಡೋಣ. ಚೆನ್ನಾಗಿ ಮೂಡಿ ಬಂತು. ಅಂದ್ರೆ ಪ್ರಶ್ನೋತ್ತರ ಆದ್ರಿಂದ ಎಷ್ಟೊಂದು ಉತ್ತರಗಳು, ಗೊಂದಲಗಳಿಗೆ ಕೆಲವೊಂದು ಉತ್ತರ ಸಿಕ್ತು ಅಂತ ಹೇಳ್ಬೋದು. ಧನ್ಯವಾದ. ಇದು ಈ ತರ ಸಂವಾದ ಮಾಡೋದ್ರಿಂದ ಯೋಚನೆ ಮಾಡಿನೇ ಪ್ರಶ್ನೆ ಕೇಳೋದು, ಯೋಚನೆ ಮಾಡಿನೇ ಉತ್ತರ ಹೇಳೋದ್ರಿಂದ ಯೋಚನೆ ಮಾಡೋದೊಂದು ಇದು ಬರುತ್ತೆ. ಒನ್ ವೇ ಆದಾಗ ಸ್ವಲ್ಪ ಕೇಳ್ಕೊಂಡು ಹೋಗೋದು ಅದು ಕೆಲವರಿಗೆ ಇಷ್ಟವಾಗ್ಬೋದು, ಕೆಲವರಿಗೆ ಇಷ್ಟವಾಗದೇ ಇರ್ಬೋದು, ಅಥವಾ
ಪ್ರಶ್ನೆಗಳು ಹಾಗಿಲ್ದೇ ಇರಬಹುದು. ಹಾಗಾಗಿ ಬೇರೆ ಬೇರೆ ತರ ಇರೋದ್ರಿಂದ ಬಹುಶಃ ಸಂವಾದ ರೂಪದಲ್ಲಿ ಸಹಾಯ ಆಗುತ್ತೆ ಅನ್ಕೊಂಡಿದ್ದಾಯ್ತು. ಇದು ಎಲ್ಲರಿಗೂ ಉಪಯುಕ್ತ ಅಂತ ಅನ್ಕೊಂಡಿದ್ದೀನಿ. ಇನ್ನು ವಿವೇಕದೀಪ್ತಿ.org ಅಂತ ಒಂದು ವೆಬ್ಸೈಟ್ ಇದೆ. ನಾನು ಅದನ್ನ ಲಿಂಕ್ ಎಲ್ಲ ಕಳಿಸ್ತೀನಿ, ಗ್ರೂಪ್ ಅಲ್ಲೂ ಹಾಕ್ತೀನಿ. ಅದರಲ್ಲಿ ಅನಿಮೇಷನ್ ಇದರಿಂದ ಅನಿಮೇಷನ್ ಉಪಯೋಗಿಸ್ಕೊಂಡು ವಿಡಿಯೋಗಳನ್ನ ಮಾಡಿ ಪ್ರತಿ ಶ್ಲೋಕಕ್ಕೂ ವಿಡಿಯೋ ಮಾಡಿ ಅದನ್ನ ಹಾಕಿದ್ದೇವೆ. ಕೋರ್ಸ್ ರೂಪದಲ್ಲಿದೆ. ಅದನ್ನ ಮಾಡ್ಬೋದು. ಹಾಗೆ ಯಾರಿಗಾದ್ರೂ ದಕ್ಷಿಣಾಮೂರ್ತಿ ಅಷ್ಟಕದ ಅದರ ಉಚ್ಚಾರಣೆಗಳನ್ನೆಲ್ಲ ಕಲಿಬೇಕು ಅಂತಾದ್ರೆ ಅದನ್ನು ಕೂಡ ವಿವೇಕದೀಪ್ತಿ.org ಅಲ್ಲೇ ಸಿಗುತ್ತೆ. ಅದು ಕೂಡ ಪದ ಎಲ್ಲ ಬಿಡಿಸಿ ಪದ ವಿಭಾಗ ಎಲ್ಲ ಸೇರಿ ಅದರಲ್ಲಿದೆ. ಹಾಗಾಗಿ ಚಾಂಟಿಂಗು ಮತ್ತೆ ಅದರ ಅರ್ಥ ವಿಚಾರ ಅದನ್ನು ಕೂಡ ಪಡ್ಕೋಬಹುದು. 29-30 ನಮ್ ಕಣ್ಣು ಮುಂದೆನೆ ನೋಡ್ಬೋದು ಪ್ರತಿಯೊಂದನ್ನು ಕೂಡ ಅರಮನೆ ಮೈದಾನದಲ್ಲಿ ತ್ರಿಪುರ ವಾಸಿನಿಯಲ್ಲಿ. ಅದು 4 ದಿನ ಇರುತ್ತೆ ಪ್ರದರ್ಶಿನಿ. ದಕ್ಷಿಣಾಸ್ಯ ದರ್ಶಿನಿ ಅಂತ ಪ್ರದರ್ಶಿನಿ 4 ದಿನ ಇರುತ್ತೆ, 1ನೇ ತಾರೀಕುವರೆಗೂ. ಅಷ್ಟು ದಿನಾನು ಕೂಡ ಅದರ ಉಪಯೋಗ ಪಡ್ಕೋಬಹುದು. ಶಾಲಾ ಮಕ್ಕಳು ಮಾಡಿದ್ದಾರೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಅನ್ನ, ಕಾಲೇಜ್ ಮಕ್ಕಳು ಶಾಲಾ ಮಕ್ಕಳು ಎಲ್ಲ ಮಾಡಿದ್ದಾರೆ. ಹಾಗಾಗಿ ಅದನ್ನ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋಣ. ಹಾಗೆ ನಮ್ಮ ಬಂಧು ಮಿತ್ರರಿಗೆ ಎಲ್ಲರಿಗೂ ಅದನ್ನ ತಿಳಿಸೋಣ. ಬಳಗದ ಎಲ್ಲರೂ ಕೂಡ ಹೋಗೋಣ ಅದಕ್ಕೆ. ಮುಖ್ಯವಾಗಿ 31ನೇ ತಾರೀಕು ಜನವರಿ 31ಕ್ಕೆ ಇದರ ಮಹಾಸಮರ್ಪಣೆ ಸನ್ನಿಧಾನಗಳವರ ಮುಂದೆ ಇದನ್ನ ನಿವೇದನೆ ಮಾಡುವಂತಹದ್ದು, ಅದರ ಪಾರಾಯಣ ಮಾಡುವಂತಹ ಅವಕಾಶ ಇದೆ. 1,00,000 ಜನ ಗಟ್ಟಲೆ ಸೇರ್ತಾರೆ ಆ ದಿನ. ಹೀಗೆ ರಘುರಾಮ್ ಅವರ ಮಾರ್ಗದರ್ಶನದಲ್ಲಿ ಒಂದಷ್ಟು ಕಾಲೇಜುಗಳಿಗೆ, ಸ್ಕೂಲ್ಗಳಿಗೆ ಎಲ್ಲ ಹೋಗುವಂತಹ ಅವಕಾಶ ನನಗೂ ಸಿಕ್ಕಿತ್ತು. ಹಾಗಾಗಿ ತುಂಬಾ ಅದರ ಒಂದು ಅವಕಾಶಗಳು ಎಲ್ಲರಿಗೂ ಇದು ಮುಕ್ತವಾಗಿದೆ. ಈ ಒಂದು ಜ್ಞಾನದ ಅವಕಾಶ, ಇದನ್ನ ಬಳಸ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಸ್ವಾಗತ, ಇಲ್ಲ ಅಂದ್ರೆ ನಾವು ಸಭೆಯನ್ನ ಮುಕ್ತಾಯ ಮಾಡೋಣ. ನಾನು ತಾವೆಲ್ಲರೂ ಗುಂಪಿನಲ್ಲಿ ಇದ್ದೀರಿ ಅಂತ ಕಾಣುತ್ತೆ. ಮುಖ್ಯ ಗುಂಪಿನಲ್ಲಿ ನಾನು ಅದನ್ನ ವಿವೇಕದೀಪ್ತಿ.org ಲಿಂಕ್ ಎಲ್ಲ ಹಾಕ್ತೇನೆ. ಯಾರಾದ್ರೂ ಇಲ್ಲ ಅಂದ್ರೆ ನಾನು ಸೇರಿಸ್ತೇನೆ. ಬಹುಶಃ ಎಲ್ಲರೂ ಇದ್ದೇವೆ. ಓಕೆ, ಆಗ್ಲಿ. ಇನ್ನೇನಾದ್ರೂ ತಮಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಅಭಿಪ್ರಾಯಗಳಿದ್ರೆ ಹೇಳಿ, ನಂತರ ಮುಗಿಸೋಣ. ಹಾಗಾದ್ರೆ ಇದನ್ನ ಮುಕ್ತಾಯ ಮಾಡೋಣ ಈ ಕಾರ್ಯಕ್ರಮವನ್ನ. ಸರ್ವೇ ಭವಂತು ಸುಖಿನಃ ಹೇಳ್ತಾ, ಎಲ್ಲರಿಗೂ ಆ ಸುಖ ಆನಂದ ಸಿಗ್ಲಿ ಅನ್ನೋ ಭಾವನೆಯಿಂದ ಮುಕ್ತಾಯ ಮಾಡೋಣ. ದಕ್ಷಿಣಾಮೂರ್ತಿಯ ಅನುಸಂಧಾನವನ್ನ ಪ್ರಯತ್ನ ಮಾಡ್ತಾ ಇರೋಣ ಅಂತ ಹೇಳ್ತಾ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಇವತ್ತಿನ ಸಭೆ ಮುಕ್ತಾಯ ಆಯಿತು. ಮುಂದೆ ನಮ್ಮ ಬೇರುಗಳು ಬಳಗದ ಕಡೆಯಿಂದನೇ ರಾಮಾಯಣದ ಒಂದು ಇದು ಕೂಡ ಇರುತ್ತೆ, ರಾಮಾಯಣದ ಸಭೆ. ಅದರಲ್ಲಿ ರಾಮನ ಕಥೆಯನ್ನ, ಅರಣ್ಯಕಾಂಡದ ಕಥೆಯನ್ನ ಕೇಳೋದಿದೆ ಮುಂದಿನ ಸಪ್ತಾಹಗಳಲ್ಲಿ. ಅದನ್ನ ಅಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಧನ್ಯವಾದ. ಧನ್ಯವಾದ.